ತತ್ಸತ್. ಎಲ್ಲರಿಗೂ ನಮಸ್ಕಾರ. ಹಬ್ಬ ಹರಿದಿನಗಳನ್ನು ಕುರಿತ ಈ ವಿಸ್ತೃತ ಉಪನ್ಯಾಸ ಮಾಲೆಯ 2ನೇ ಕಂತಿನಲ್ಲಿ ನಾವು ಭಾದ್ರಪದ ಮಾರ್ಗಶೀರ್ಷ ಮಾಸಗಳ ಹಬ್ಬಗಳನ್ನು ನೋಡ್ತಾ ಇದ್ವಿ. ಅಂದರೆ ಶರತ್ಕಾಲದ ಪರ್ವ ವಿಶೇಷಗಳನ್ನು. ನಿನ್ನೆ ದಿವಸ ಓಣಂ ಬಗ್ಗೆ ಒಂದಿಷ್ಟನ್ನು ಹೇಳಿದೆ. ಒಬ್ಬರು ಮಿತ್ರರು ದೂರವಾಣಿ ಮಾಡಿ, ನೀವು ಅದು ಹೇಳಿದ್ದಷ್ಟು ಸಾಕಾಗಲಿಲ್ಲ ನಮಗೆ, ಮತ್ತೊಂದಿಷ್ಟು ಹೇಳಿ ಓಣಮನ್ನು ಕುರಿತಾಗಿ ಅಂತ ಅಂದರು. ಅದು ಓಣಂ ಹೆಚ್ಚು ಕಡಿಮೆ ಮಳೆಗಾಲ ಮುಗಿದು ಶರತ್ಕಾಲದ ಸಂಧಿಯಲ್ಲಿ ಆರಂಭವಾಗುವುದು ಅಂತ ನಾನು ತಿಳಿಸಿಯೇ ಇದ್ದೆ. ಅದನ್ನು ಮಂಗಳ ಸ್ವರೂಪವಾದದ್ದು ಅಂತ ಓಣಂ, ಶ್ರೀ ಓಣಂ, ಅದು ತಿರುವೋಣಂ ಅಂತ ಕೂಡ ಹೇಳ್ತಾರೆ. ಕೊಲ್ಲ ಸಂವತ್ಸರ ಅಂತ ಅದರ ಮೊದಲ ತಿಂಗಳಿನಲ್ಲಿ ಅದು ಸಿಂಹಮಾಸ, ಚಿಂಗಂ ಅಂತ ಕರೀತಾರೆ. ಇವೆಲ್ಲ ತದ್ಭವ ರೂಪವಾಗಿ ಬಂದದ್ದು, ಅಲ್ಲಿ ಬಂದದ್ದು ಅಂತ ಗೊತ್ತಾಗುತ್ತದೆ. ಅತ್ತ ನಕ್ಷತ್ರ ಅಂದರೆ ಹಸ್ತ ನಕ್ಷತ್ರದಲ್ಲಿ ಅದು ಆರಂಭ ಮಾಡಿಕೊಂಡು ಅದನ್ನು ಉತ್ತರಾಷಾಢದವರೆಗೆ ಮುಂದುವರೆಸಬೇಕು ಅಂತ, ನಕ್ಷತ್ರದವರೆಗೆ ಸುಮಾರು 10 ದಿವಸ. ಕೇರಳದ ಮಹಾರಾಜರುಗಳ ಕಾಲದಲ್ಲಿ ಅದಕ್ಕೆ ಹತ್ತತ್ರ 45 ದಿವಸಗಳ ವಿಸ್ತಾರ ಇರ್ತಾಯಿತ್ತು, 1.5 ತಿಂಗಳ ವಿಸ್ತಾರ ಇರ್ತಾಯಿತ್ತು ಅಂತ ಗೊತ್ತಾಗುತ್ತದೆ. ನೋಡಿದಾಗ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ಅದು ಹೆಚ್ಚು ಕಡಿಮೆ ಈ ಶರತ್ಕಾಲದ ಎಲ್ಲ ವೈಭವದ ಉತ್ಸವಗಳು ಯಾವುದನ್ನು ನಾವು ಕಾಣ್ತೀವಿ, ಮಾರ್ಗಶೀರ್ಷ ಆಶ್ವಯುಜ ಪ್ರತಿಪತ್ತಿನಿಂದ ಮೊದಲುಗೊಂಡು ಕಾರ್ತಿಕ ಪೂರ್ಣಿಮೆಯವರೆಗೆ ಆ 1.5 ತಿಂಗಳಿನ ಅವಧಿಯೇ ಅಲ್ಲಿ ಕೂಡ ಹೊಂದಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರಾಂತ ಯಾವುದಾದರೂ, ಭಾಷೆ ಯಾವುದಾದರೂ ಕಟ್ಟಕಡೆಗೆ ಇವೆಲ್ಲ ಋತುಮಾನವನ್ನು ಅನುಸರಿಸಿ ಇರತಕ್ಕಂಥವು, ಜನಜೀವನದ ಸಮೃದ್ಧಿಗೆ, ಅರ್ಥಕಾಮಗಳ ಅಭಿವೃದ್ಧಿಗೆ ಮತ್ತು ಅದಕ್ಕೆ ಕಾರಕವಾಗುವ ಧರ್ಮದ ಸಂಜ್ಞಾಪನೆಗೆ ಇರುವಂಥವು ಅನ್ನೋದು ಇದೆಲ್ಲ ಮತ್ತೆ ಗೊತ್ತಾಗುತ್ತದೆ. ಅಲ್ಲಿ ಪೂಕಳಿ ಅನ್ನೋದನ್ನು ಹೇಳಿದ್ದೆ. ಆ ಕಲೆಯನ್ನು, ಆ ಹೂವಿನ ಹಸೆ ಮಾಡ್ತಾರಲ್ಲ, ಅದನ್ನು ಅತ್ತಂಪೂಕ್ಕಳಿ ಅಂತ, ಅಂದರೆ ಹಸ್ತ ನಕ್ಷತ್ರದ ಹೂವಿನ ಚಿತ್ತಾರ ಅಂತ ಯಾವುದಿದೆ ಅದನ್ನು ಮಾಡುವ ಕಲೆಯನ್ನು ಕುರಿತೆ ಅತ್ತ ಪೂವಿಡಲ್ ಅಂತಲೇ ಹೇಳ್ತಾರೆ. ಅಂದರೆ ಹಸ್ತ ನಕ್ಷತ್ರದಲ್ಲಿ ಪೂವಿಡಲ್, ಹೂಗಳನ್ನು ಇಡುವಂಥ ಕಲೆ, ಜೋಡಣೆಯ ಕಲೆ ಅಂತ. ಒಂದು ರೀತಿಯಾಗಿ ಇದನ್ನೇ ಪುಷ್ಪಶಕಟಿಕ ಅಂತ ವಾತ್ಸ್ಯಾಯನನ 64 ಕಲೆಗಳಲ್ಲಿ ಒಂದು ಕಲೆ, ಹೂಗಳನ್ನು ಬೇರೆ ಬೇರೆ ರೀತಿ ಜೋಡಿಸುವುದು ಅಂತ. ಈ ಕಾಬನ ಅಂತ ಯಾವುದನ್ನು ನಾವು ಹೇಳ್ತೀವಿ, ಫ್ಲೋರಲ್ ಅರೇಂಜ್ಮೆಂಟ್ ಅಂತ, ಅದರ ಸಂವಾದಿಯಾಗಿ ಬಂದದ್ದು. ಅಲ್ಲಿ ದಾಸವಾಳವನ್ನು, ತುಂಬೆಯನ್ನು, ತುಳಸಿಯನ್ನು, ನಮಸ್ಕಾರಿ, ಅದನ್ನೆಲ್ಲ ನಾನು ಹೇಳಿದ್ದೆ. ತಂಗಡಿಗೆ, ಸೇವಂತಿಗೆ, ರಥಪುಷ್ಪ ಅಂತ, ತೇರು ಹೂವು ಅಂತ ಕರಾವಳಿಯ ಕಡೆ ಎಲ್ಲ ಹೇಳ್ತಾರೆ, ಕೇರಳದಲ್ಲೂ ಬಿಡುತ್ತದೆ ಅದನ್ನು. ಮತ್ತು ನೀಲಿ ಹೂವು ಅಂತ, ನೀಲ ಪುಷ್ಪವನ್ನು ವಿಷ್ಣುಕ್ರಾಂತ ಅಂತ ಕರಿತೀವಿ, ಅವನ್ನೆಲ್ಲವನ್ನು ಜೋಡಿಸಿ ಮಾಡ್ತಾರೆ. ಈಗ ಬೇರೆ ಬೇರೆ ಆಧುನಿಕವಾದ ಹೂಗಳು, ಡೇರಾ, ರೋಸಾ ಎಲ್ಲ ಬಂದಿವೆ, ತೊಂದರೆ ಇಲ್ಲ. ಆನೋ ಭದ್ರ ಕೃತವೋ ಎಂತು ವಿಶ್ವತಃ, ಎಲ್ಲ ರೀತಿಯಾದ ರಮಣೀಯ ಪುಷ್ಪಗಳನ್ನು ನಾವು ಬಳಸಬಹುದು, ತೊಂದರೆ ಇಲ್ಲ. ಆಮೇಲೆ ಜಾನಪದ ಗೀತೆಗಳನ್ನು ಯಥೇಷ್ಟವಾಗಿ ಹಾಡ್ತಾರೆ. ಆ ಜಾನಪದ ಗೀತೆಗಳನ್ನು ಹಾಡುವುದಕ್ಕೆ ವಿಶೇಷ ಪರಿಣತಿ ಪಡೆದಂಥವರು ಇರ್ತಾರೆ. ಕೆಲವೊಮ್ಮೆ ಸೋಪಾನಂ ಸಂಗೀತ ಪದ್ಧತಿ ಅಂತ ಯಾವುದಿದೆ, ಅದು ತುಂಬ ಹೃದಯವಾದ, ಜಾನಪದೀಯವಾದ ಒಂದು ಮೆರುಗುಳ್ಳಂತಹ ಕರ್ನಾಟಕ ಸಂಗೀತದ ರಾಗಗಳು. ಆನಂದ ಭೈರವಿ, ಎರಕಲ ಕಾಂಭೋಜಿ ಮತ್ತು ಕುರಿಂಜಿ, ನಾಟಕ ಕುರಿಂಜಿ, ಈ ರೀತಿಯಾದ ವಿಶೇಷವಾದ ಜಾನಪದೀಯ ಸೌಂದರ್ಯವುಳ್ಳಂಥ ರಾಗಗಳನ್ನು ಮಿಶ್ರಚಾಪಿನ ಗತಿಯಲ್ಲಿ ಹಾಡತಕ್ಕಂಥದ್ದುಂಟು. ಮಿಶ್ರಚಾಪು ಸಾಮಾನ್ಯವಾಗಿ ವನಪು ವಯ್ಯಾರಗಳಿಗೆ, ತೊನೆದಾಟಕ್ಕೆ ಹೆಚ್ಚು ಪ್ರಸಿದ್ಧವಾದಂಥದ್ದು. ಮತ್ತು ಆ ಒಂದು ತಾಳ, ಮಿಶ್ರಚಾಪು ತಾಳ ನಿಧಾನವಾದ ಗಜಗತಿಗೆ ತುಂಬ ಅನುಕೂಲವಾಗಿ ಒದಗಿ ಬರತಕ್ಕಂಥದ್ದು ಅಂತಲೂ ಗೊತ್ತಾಗುತ್ತದೆ. ಕೇರಳದ ಗೀತ ನೃತ್ಯ ಪದ್ಧತಿಗಳು, ನಾಟ್ಯ ಪದ್ಧತಿಗಳೆಲ್ಲ ಹೆಚ್ಚಾಗಿ ಆ ಆನೆಯ ಚಲನೆಯನ್ನು ಅನುಕರಿಸುತ್ತವೆ. ಅದನ್ನು ಗಮನಿಸಿದರೆ ಆನೆಗಳ ನಾಡು, ಆನೆಗಳ ಸಮೃದ್ಧಿ ಇರತಕ್ಕಂಥದ್ದು. ನಿಧಾನವಾಗಿ ಮೆಲ್ಲಗೆ ದಡಕ್ಕೆ ಬಂದು ಬಡಿಯತಕ್ಕಂಥ ಅಲೆಗಳಿರ್ಬೋದು, ಬೆಟ್ಟ ಕಣಿವೆಗಳ ಮಧ್ಯದಲ್ಲಿ ಸುಳಿದಾಡತಕ್ಕಂಥ ಗಾಳಿಯ ವಿನ್ಯಾಸ ಇರಬಹುದು, ಮೆಲ್ಲನೆ ಆ ಒಂದು ತೆಂಕಣ ಗಾಳಿಗೆ ತೊನೆದಾಡುವ ಅಡಕೆ, ಬಾಳೆ, ತೆಂಕು ಮೊದಲಾದ ಮರಗಳ ವಿಲಾಸ, ಇವನ್ನೆಲ್ಲವನ್ನ ಸಂಕೇತಿಸುವಂತೆ ಆ ಗತಿ ತೋರುತ್ತದೆ. ಓಣತ್ತಪ್ಪನ್ ಪೂಜೆ ಅಂತ, ಓಣತ್ತಪ್ಪ ಅಂದರೆ ಮಹಾಬಲಿ ಅಂತಲೂ ಹೇಳ್ತಾರೆ. ಅದು ಮಹಾಬಲೀಂದ್ರ ಮೂರ್ತಿಯ ಪೂಜೆ ಮಾಡುವಂಥದ್ದು ಉಂಟು. ಅದನ್ನು ಉತ್ತರ ಕೇರಳದಲ್ಲಿ ಪೂಕಳಂ ಅಂತ ಯಾವುದಿದೆ, ಹೂವಿನ ಆ ಹಸೆಯ ಮಧ್ಯದಲ್ಲಿಯೇ ಇಡ್ತಾರೆ. ಮತ್ತು
ಮೆಟ್ಲ ಮೇಲೆಲ್ಲ ಸಗಣಿಯಲ್ಲಿ ಪಿಳ್ಳಾರಿಗಳನ್ನು ಮಾಡಿ ಅದಕ್ಕೆ ಪುಷ್ಪಾಲಂಕಾರ ಮಾಡಿ ಅದನ್ನು ಅಲಂಕರಿಸಿ ಇಡ್ತಾರೆ. ಇದಕ್ಕೆ ಸಂವಾದಿಯಾಗಿ ಬೇರೆ ಬೇರೆ ಪ್ರಾಂತಗಳಲ್ಲೂ ಬೇರೆ ಬೇರೆ ಕಾಲದಲ್ಲಿ ಉಂಟು. ಉದಾಹರಣೆಗೆ ಆಂಧ್ರದಲ್ಲಿ ಸಂಕ್ರಾಂತಿಯ ಕಾಲದಲ್ಲಿ ಸಗಣಿಯ ಪಿಳ್ಳಾರಿಗಳನ್ನು ಮಾಡಿ ಅದರ ಮೇಲೆ ಕುಂಬಳ ಹೂಗಳನ್ನು ಇಟ್ಟು ಬೇರೆ ಹೂಗಳಿಂದ ಅಲಂಕರಿಸಿ ಗೊಬ್ಬಿಯಲೋ ಗೌರಮ್ಮ ತಲ್ಲಿಕಿ ಗೊಬ್ಬಿಯಲು ಅಂತ ಗೊಬ್ಬಿಳ್ಳು ಅಂತ ಒಂದು ಹಾಡನ್ನು ಹೇಳಿಕೊಂಡು ಬರ್ತಾರೆ. ಅವರು ತಟ್ಟೆಗಳಲ್ಲಿ ಹೆಡಿಗೆಗಳಲ್ಲಿ ಆ ಅಲಂಕಾರ ಮಾಡಿಕೊಂಡು ಬಂದ ಪಿಳ್ಳಾರಿಗಳನ್ನು ಇಟ್ಟುಕೊಂಡು ಮನೆ ಅಂಗಳದಲ್ಲಿ ಇಡ್ತಾರೆ. ರಸ್ತೆ ನಡುವಿನಲ್ಲಿ ಇಟ್ಟು ವರ್ತುಲಾಕಾರವಾಗಿ ಮಂಡಲಾಕಾರವಾಗಿ ಕುಣಿತಾರೆ. ಕೇರಳದಲ್ಲಿ ಕೂಡ ಆ ಕೈತಟ್ಟು ಕಳಿ ಅಂತ ಏನು ಹೇಳ್ತಾರೆ, ಮಂಡಲಾಕಾರವಾಗಿ ದೀಪದ ಸುತ್ತ ನೃತ್ಯ ಮಾಡೋದು ಎಲ್ಲ ಕಡೆ ಕಂಡು ಬರುವುದು. ಮಹಾರಾಷ್ಟ್ರದಲ್ಲಿ ಅಂಬಾ ಭವಾನಿ, ತುಳಜಾ ಭವಾನಿ ಇತ್ಯಾದಿ ಪೂಜೆ ಮಾಡುವಾಗ ಗೊಂದಳ ಹಾಕೋದು ಅಂತಾರೆ. ದೀಪವನ್ನು ಪ್ರಜ್ವಾಲನ ಮಾಡಿ ಸುತ್ತಲೂ ಕೂಡ ಮಂಡಲಾಕಾರದಲ್ಲಿ ಕುಣಿತಕ್ಕಂಥದ್ದು. ಅಂಟಿಗೆ ಪಂಟಿಗೆ ಅಂತ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೂಡ ಈ ರೀತಿ ಕುಣಿತ ಮಾಡೋದಂಥದ್ದುಂಟು. ಕೈ ತಟ್ಟಿ ಕುಣಿತಕ್ಕಂಥದ್ದು. ಚರ್ಚರಿ ಅಂತನ್ನುವುದು ಪ್ರಸಿದ್ಧವಾದ ಒಂದು ಜಾನಪದ ನೃತ್ಯ ಕ್ರಮ. ಆ ಚರ್ಚರ ಚಟಪಟ ಅಂತ ಕೈಯನ್ನು ಶಬ್ದ ಮಾಡಿಕೊಂಡು ಮಾಡುವುದು. ಅದನ್ನು ನಾನು ವಸಂತೋತ್ಸವದ ಸಂದರ್ಭದಲ್ಲಿಯೇ ಹೇಳಿದ್ದೆ. ಶ್ರೀಹರ್ಷನ ರತ್ನಾವಳಿಯಲ್ಲಿ ಯಾವ ರೀತಿ ಚರ್ಚರಿ ಗೀತ ಅಂತ ಬರುತ್ತದೆ. ಕಾಳಿದಾಸನ ಪ್ರಸಿದ್ಧವಾದ ನಾಟಕ ಅಥವಾ ತೋಟಕ ಅಂತಲೂ ಕರೀತಾರೆ. ಅದು ವಿಕ್ರಮೋರ್ಷೀಯದ 4ನೇ ಅಂಕದಲ್ಲಿ ಕೆಲವೊಂದು ಪಾಠಗಳಲ್ಲಿ ಪ್ರಾಕೃತದ ಗೀತಗಳೆಲ್ಲ ಬರುತ್ತವೆ. ಅಲ್ಲಿ ಖಂಡದಾರ, ಮಲ್ಲಧಾರ, ಚರ್ಚರಿ ಈ ರೀತಿಯಾಗಿ ಬೇರೆ ಬೇರೆ ತಾಳಗಳಲ್ಲಿ ಬೇರೆ ಬೇರೆ ರಾಗ ವಿನ್ಯಾಸಗಳಲ್ಲಿ ಹಾಡಲ್ಪಡಬೇಕಾದ ಗೀತಗಳ ಒಂದು ನಿವೇದನೆ ಇದೆ. ಅವನ್ನು ಧ್ರುವಗೀತೆಗಳು ಅಂತ ಕರೀತಾರೆ. ಯಾಕೆ ಹೇಳ್ತಿದ್ದೀನಿ? ವರ್ಲ್ಡ್ ಈಸ್ ಸೇಮ್, ಪ್ರಪಂಚ ಒಂದು ರೀತಿ ಒಂದೇ. ಜನ ಸಂತೋಷಪಟ್ಟಾಗ ಕೈ ಚಪ್ಪಾಳೆಯನ್ನೇ ತಟ್ತಾರೆ. ಒಂದು ಸದ್ದು ಮಾಡುವುದು. ಮತ್ತು ತಲದಿಂದ ಬಂದದ್ದು ತಾಲ, ಅಂಗೈ ತಲ, ಕರತಲ ಅಂತ ನಮ್ಮಲ್ಲಿ ಹೇಳ್ತೀವಿ. ಕರತಲದಿಂದ ತಟ್ಟುವಂಥದ್ದು ತಾಲ. ತಾಡಯತೀತಿ ತಾಲ ಲಡಯೋರಭೇದ. ಹಾಗಾಗಿ ತಾಲ, ತಾಡ, ತಲ ಇವೆಲ್ಲ ಹಾಗೆ ಬಂದಿರತಕ್ಕಂಥದ್ದು. ಅದನ್ನು ಚಾಪು ಅಂತಂದರೆ ತಟ್ಟುವುದು ಅಂತ ಅರ್ಥ. ಛಾಪು ಅನ್ನೋದಕ್ಕೆ ಛಾಪನ ಅಂತ ಮುದ್ರಣ ಮಾಡುವುದು ಅಂತ ಉಂಟು. ಆ ಚಾಪು, ಚಪೇಟ, ಚಪಾತಿ ಈ ಥರ ಶಬ್ದಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಚಾಪುತಾಳ ಅಂದರೆ ಕೇವಲ ಲಘು ಇಲ್ಲದೆ ಬರೀ ಧೃತದಿಂದಲೇ ಮಾಡ್ತಕ್ಕಂಥದ್ದು. ಅನುಧೃತ ಕೆಲವೊಮ್ಮೆ ಇರುತ್ತದೆ, ಕೆಲವೊಮ್ಮೆ ಅದು ಇರೋಲ್ಲ. ಅಂದರೆ ಜಸ್ಟ್ ದ ರಫ್ ಕೌಂಟ್ಸ್, ದಿ ಮೇಜರ್ ಕಾಂಟೂರ್ಸ್ ಆಫ್ ದಿ ರಿದಮ್ ಪ್ಯಾಟರ್ನ್ ವಿಲ್ ಬಿ ಶೋನ್, ನಾಟ್ ದಿ ಡೀಟೇಲ್ಡ್ ಕೌಂಟಿಂಗ್. ಅದು ಜನಕ್ಕೆ ತುಂಬ ಸುಲಭವಾದದ್ದು. ಅದನ್ನು ವಿದ್ಯಾರಣ್ಯರು ಪ್ರವರ್ತನ ಮಾಡಿದ್ರು. ಹರಿದಾಸರು ತಮ್ಮ ಗೀತಗಳಲ್ಲಿ ಅದಕ್ಕೆ ಲಕ್ಷ್ಯದ ಸೌಂದರ್ಯವನ್ನು ಕೊಟ್ಟರು ಅಂತ ಹೇಳ್ತಾರೆ. ಅಂದರೆ ಸುಲಭವಾಗಿ ಕೌಂಟಿಗೆ ಸಿಗತಕ್ಕಂಥದ್ದಾಗಿರುವಂಥದ್ದು. ಹಾಗಾಗಿಯೇ ಮಿಶ್ರಚಾಪು, ಖಂಡಚಾಪು ಈ ರೀತಿಯಾದಂಥ ಚಾಪತಾಳಗಳು ಬಂದಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಅಲ್ಲೆಲ್ಲ ಮತ್ತೆ ಕಾಣತಕ್ಕಂಥದ್ದು ತಲವಕಾರ, ತಲ ಸಂಸ್ಫೋಟನ, ತಾಡನ ಆ ಥರದ್ದೇನೆ. ಹೀಗೆ ಅವು ಎಲ್ಲ ದೇಶಗಳಲ್ಲೂ ಎಲ್ಲ ಕಡೆಯಲ್ಲೂ ಉಂಟು. ನಿಮಗೆ ಗೊತ್ತಿರಬಹುದು, ಯಾವುದಾದ್ರು ಒಂದು ಸಮಾರಂಭದಲ್ಲಿ ಯಾರೋ ಲಯಬದ್ಧವಾಗಿ ಹಾಡ್ತಾ ಇದ್ದರೆ ನಮಗೆ ಗೊತ್ತಿಲ್ಲದೆ ನಾವು ಕೈ ತಟ್ಟಿ ಹಾಡಬೇಕು ಅಂತ ಅನಿಸುತ್ತೆ. ಕೈಪರೆ ಗುಟ್ಟುವುದು ಅಂತಲೇ ಹೇಳ್ತಾರೆ. ಕುಮಾರವ್ಯಾಸನಂತೂ ಭೂತ ಪ್ರೇತಗಳಿಗೂ ಅದು ಬರುತ್ತೆ ಅಂತ ಬರೀತಾನೆ. ಆಮೇಲೆ ಆ ಒಂದು ಪೂಕಳಂನ ಪ್ರತಿ ದಿವಸವೂ ನವನವೀನವಾಗಿ ನಿರ್ಮಾಣ ಮಾಡ್ತಾರೆ. 10 ದಿವಸವೂ ಆ ನಿರ್ಮಾಲ್ಯವನ್ನು ಬೀದಿಗೆಸೆಯೋಲ್ಲ, ಜಲದಲ್ಲಿ ವಿಸರ್ಜನೆ ಮಾಡ್ತಾರೆ, ಇಲ್ಲ ಮನೆ ಮಾಳಿಗೆ ಮೇಲೆ ಹಾಕ್ತಾರೆ, ತುಳಿಯಬಾರದು ಅಂತ. ಭಗವತ್ ಸಮರ್ಪಿತವಾದದ್ದು, ಬಲೀಂದ್ರನಿಗೆ ಅರ್ಪಣೆ ಮಾಡಿದ್ದು ಅಂತ. ಮತ್ತು ಉತ್ರಾಡಂ ಅಂದರೆ ಉತ್ತರಾಷಾಢ, ಆ ಹೊತ್ತಿಗೆ ಎಲ್ಲ ಸಂಭ್ರಮ ಆಗುತ್ತದೆ. ಅದಕ್ಕೆ ಉತ್ರಾಡಪ್ಪ ಚಿಲ್ ಅಂತಲೇ ಹೇಳ್ತಾರೆ. ಉತ್ತರಾಷಾಢದ ಸಂಭ್ರಮ, ಉತ್ತರಾಷಾಢದ ಗಡಿಬಿಡಿ ಅಂತ. ಓಣಂ ಹಬ್ಬಕ್ಕೆ ತಯಾರಿ ನಡೆಯಬೇಕು ಆ ಥರದ್ದು ಅನ್ನುವಂತೆ ಉತ್ತರಾಷಾಢದ ಧಾವಂತ ಅಂತ ಕೂಡ ಅದನ್ನು ನಾವು ಹೇಳಬಹುದು. ಅಲ್ಲಿ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಚಾರ್ವಾಕರ ಸಿದ್ಧಾಂತ ಇದ್ದಂತೆ ಯಾವುದಾದ್ರೂ ಸರಿ ಅಪ್ಪು ಚೇಸಿ ಪಪ್ಪು ಕೂಡು ಅಂತ ತೆಲುಗಿನ ಗಾದೆ ಉಂಟು. ಸಾಲ ಮಾಡಿ ಆದರೂ ಕೂಡ ಬೇಳೆ ಒಬ್ಬಟ್ಟು ಎಲ್ಲ ತಿನ್ನಬೇಕು, ಚೆನ್ನಾಗಿ ಬೇಳೆಯ ಸಮೃದ್ಧಿ ಇರಬೇಕು. ಈ ಕಾಲದಲ್ಲಂತೂ ಆ ಬೇಳೆ ದುಬಾರಿ ನೋಡಿದ್ರೆ ಖಂಡಿತವಾಗಿ ಸಾಲವೇ ಮಾಡಬೇಕು, ತೀರಿಸಬಾರ್ದಷ್ಟೇನೆ ಅಂತಲೂ ಅನಿಸುತ್ತದೆ. ಪ್ರತಿಯೊಂದು ಕಡೆಯಲ್ಲೂ ಈ ಥರದ ಗಾದೆಗಳು ಉಂಟು. ಆ ಥರದ್ದು ಗಾದೆ ಇದೆ, ಕಾಣಂ ಬಿಟ್ಟು ಓಣಂ ಉಣ್ಣಣಂ ಅಂತ. ಕಾಣಂ ಬಿಟ್ಟು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯ ಮಾರಿಯಾದರೂ ಓಣಂ ಹಬ್ಬ ಔತಣ ಮಾಡಿಕೊಳ್ಳಬೇಕು ಅಂತ. ಪುಳಿಶೇರಿ, ಎರಿಶೇರಿ, ಅವಿಯಲ್, ತೋರನ್, ಪಚ್ಚಡಿ, ಕಿಚ್ಚಡಿ ಅಂತ ಈ ರೀತಿಯಾದ ಅಡುಗೆಗಳನ್ನೆಲ್ಲ ಮಾಡ್ತಾರೆ
ಕೂಟು ಮೊದಲಾದಂಥದ್ದು, ಅವಿಯಲ್ಲು, ಪಾಲ್ ಪಾಯಸಂ ಬಹಳ ವಿಶೇಷವಾದಂಥದ್ದು. ಆಮೇಲೆ ಅವರ ಉಪ್ಪೇರಿ, ನೇಂದ್ರ ಬಾಳೆಯ ಪದಾರ್ಥ ಅದೆಲ್ಲ ಉಂಟು. ಈಚಿನ ಕಾಲಕ್ಕೆ ಈ ತಾಪಿಯೋಕ ಅಂತ ಏನು ಹೇಳ್ತೀವಿ, ಮರಗೆಣಸು, ಇವೆಲ್ಲ ಸೇರಿಕೊಂಡಿವೆ. ಅದು ದಕ್ಷಿಣ ಅಮೆರಿಕಾದ ಪ್ರಭಾವ. ಅಲ್ಲಿ ತರಕಾರಿಗಳು ನಮ್ಮ ಮೇಲೆ ಬಂದದ್ದು, ಮೊದಲು ಇರಲಿಲ್ಲ ಅವೆಲ್ಲ. ಆಮೇಲೆ ಓಣಂ ಕಾಣಿಕೆ ಅದು ಬಹಳ ಪ್ರಸಿದ್ಧವಾದದ್ದು. ದೊಡ್ಡವರಿಗೆ ಚಿಕ್ಕವರು ಕೊಡ್ತಕ್ಕಂಥದ್ದು, ಯಜಮಾನರಿಗೆ ಸೇವಕರು ಕೊಡುವುದು, ಇದೆಲ್ಲ ಅಮೆರಿಕಾದ ಒಂದು ಕ್ರಿಸ್ಮಸ್ ಗಿಫ್ಟ್ಸ್ ಅಂತೀವಲ್ಲ ಆ ತರಹ. ಕೆಳಗಿಂದ ಮೇಲಕ್ಕೆ ಹೋಗುತ್ತವೆ ಗಿಫ್ಟ್ಸು, ಮೇಲಿಂದ ಕೆಳಕ್ಕೆ ಬರೋದಿಲ್ಲ. ಇಟ್ ಈಸ್ ಆಲ್ವೇಸ್ ಇನ್ ದಿ ಅಸೆಂಡಿಂಗ್ ಆರ್ಡರ್. ಅಂದರೆ ಸಬಾರ್ಡಿನೇಟ್ಸ್ ಬಾಸ್ಗೆ ಕೊಡೋದಷ್ಟೇ, ಬಾಸ್ ಸಬಾರ್ಡಿನೇಟ್ಸ್ಗೆ ಕೊಡೋದಿಲ್ಲ, ಹೀಗೆ ಹೋಗುವಂಥದ್ದು. ಆದರೆ ಹಿರಿಯರಿಗೆ, ಬಂಧು ಮಿತ್ರರಿಗೆ, ಆತ್ಮೀಯರಿಗೆ ಅವರಿಗೆಲ್ಲ ಉಡುಗೊರೆಯನ್ನು ಕೊಟ್ಟು ವಿನಿಮಯ ಮಾಡಿಕೊಳ್ಳುವಂಥದ್ದು, ಬಂಧು ಮಿಲನ, ಮಿತ್ರ ಮಿಲನ ಅವೆಲ್ಲ ಉಂಟು. ಆಮೇಲೆ ಉಯ್ಯಾಲೆಯ ಆಟ, ಇವೆಲ್ಲ ಸಂಭ್ರಮಗಳು ಎಲ್ಲ ಕಾಲಕ್ಕೂ ಒಂದೇ ಬಗೆಯಲ್ಲಿರುತ್ತವೆ. ವಸಂತೋತ್ಸವದಲ್ಲಿ ನಡೆಯುತ್ತದೆ, ಈ ಶಾರದೋತ್ಸವದಲ್ಲಿಯೂ ಅದಾಗುವಂಥದ್ದು ನೋಡ್ತೀವಿ. ತಿರುವಾದಿರಕ್ಕಳಿ, ಕೋಲಾಟಂ, ತುಂಬಿತ್ತುಳ್ಳಲ್, ಕುಟ್ಟಿಯಂ ಕೋಲ್, ತಲಪ್ಪಡುಂ, ಕಿಳಿಕಿಳಿ, ಕಯ್ಯಾಂಕಿಳಿ, ಓಣತ್ತುಳ್ಳಲ್, ಕುಮ್ಮಿ, ಪರಕಳಿ, ಒಟ್ಟುಕಳಿ, ಅಮ್ಮಾನ್, ತಲೆಯಾಟ್ಟಂಕಳಿ, ಈ ರೀತಿಯಾಗಿ ಬೇರೆ ಬೇರೆ ಜಾನಪದೀಯವಾದ ಆಟಗಳು. ಪಶುವಂ ಪುಲಿಯಂ, ನಮ್ಮ ಹುಲಿಗತ್ತು ಅಂತೀವಲ್ಲ ಆ ರೀತಿಯಾದಂಥ ಆಟ. ಕಳಿ ಅಂತಂದರೆ ಅದೇ ಒಂದು ಆಟದ ಕ್ಷೇತ್ರ, ಆಟದ ಬಯಲು, ರಂಗಸ್ಥಳ, ಈ ರೀತಿಯಾಗಿರ್ತಕ್ಕಂಥದ್ದು. ಕುಣಿತಕ್ಕೆ ಒಲಿತಕ್ಕಂಥದ್ದು. ಕುಟ್ಟಿಯಂ ಕೋಲು ಅಂತಂದರೆ ಅದು ಇದು ನಮ್ಮ ಚಿಣ್ಣಿ ಕೋಲು ಅಂತೀವಲ್ಲ, ಕುಟ್ಟಿಯುಂ ಕೋಲು. ಚಿಣ್ಣಿ ಚಿಕ್ಕದು ಮತ್ತು ಕೋಲು ಉದ್ದದ್ದು, ಚಿಣ್ಣಿ ದಾಂಡು, ವೀಟಿ ಖೇಲನ ಅಂತ ಮಹಾಭಾರತದ ಕಾಲದಿಂದ ಇರತಕ್ಕಂಥ ಆಟ. ಈ ರೀತಿಯಾಗಿ ಇವೆಲ್ಲವೂ ಇದೆ. ಅಂದರೆ ಭಾರತ ಒಂದು ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಎಷ್ಟೋ ಜಾನಪದ ಕ್ರೀಡೆಗಳನ್ನು ಆಡ್ತಾರೆ. 4 ದಿವಸ ಮುಖ್ಯವಾಗಿ ಮಾಡಲೇಬೇಕು ಅಂತ. ಒನ್ನಾಂ ಓಣಂ, ತಿರುವೋಣಂ, ಉನ್ನಾಂ ಓಣಂ, ನಾಲಾ ಓಣಂ ಅಂತ 4 ದಿವಸ ಮಾಡ್ತಾರೆ. ಆಮೇಲೆ ತ್ರಿಕಕ್ಕರ ಅಂತ ಒಂದು ದೇವಸ್ಥಾನದಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಅಲ್ಲಿ ಇಂದ್ರಧ್ವಜೋತ್ಸವದ ಸಂಕೇತವನ್ನು ನಾವು ಕಾಣ್ತೀವಿ. ಬಲೀಂದ್ರನಿಗೆ ಸೋಲಾಗಿ ಪಾತಾಳಕ್ಕೆ ಹೋದ ಅಂದರೆ ಇಂದ್ರನಿಗೆ ಗೆಲುವಾಯಿತು ಅಂತ ಇಂದ್ರಧ್ವಜೋತ್ಸವ. ಶರತ್ಕಾಲದಲ್ಲಿ ಅವನಿಗೆ ವರ್ಷಾ ಋತುವಿನ ಮಳೆಯನ್ನು ಕೊಟ್ಟ, ಅನುಗ್ರಹ ಮಾಡಿದೆಯಾ ಅಂತ ಕೃತಜ್ಞತೆಯೇ ಇದು ಅಂತ ಗೊತ್ತಾಗುತ್ತದೆ. ಮತ್ತು ಚುಂಡನ್ವಳ್ಳಂ ಅಂತ ನಾನು ಅದನ್ನು ಹೇಳಿದ್ದೆ ಕೂಡ. ಹಾವಿನ ಆಕಾರದ ಉದ್ದದ 100-150 ಜನ ಕೂತ್ಕೊಳ್ಳಬಹುದಾದಂಥ ಒಂದು ದೋಣಿ, ಆ ದೋಣಿಗಳ ಸ್ಪರ್ಧೆ ಉಂಟು. ಆ ಸ್ಪರ್ಧೆ ಮಾಡುವಾಗ ವಂಜಿಪ್ಪಾಟ್ ಅಂತ ಒಂದು ಬಗೆಯ ಜಾನಪದ ಗೀತವನ್ನು ಹಾಡ್ತಾರೆ. ಅದೊಂದು ಛಂದಸ್ಸು ಕೂಡ ಹೌದು, ವಂಜಿಪ್ಪಾಟ್ ಅಂತ. ಅದು ತಮಿಳಿನಲ್ಲಿ ಕೂಡ ಉಂಟು. ತಮಿಳಿನ ಅಪ್ಪರಂಗಲಂ ಕಾರಿಕೆ ಎನ್ನುವ ಒಂದು ಛಂದೋ ಗ್ರಂಥ ಇದೆ, ಅಲ್ಲಿ ಲಕ್ಷಣಗಳೆಲ್ಲ ಉಂಟು. ನಮ್ಮ ಕನ್ನಡದ ವಿದ್ವಾಂಸರು, ದೊಡ್ಡ ವಿದ್ವಾಂಸರು ಕುಕ್ಕಿಲ ಕೃಷ್ಣ ಭಟ್ರು ತಮಿಳು ಛಂದಸ್ಸನ್ನು ಕುರಿತು ಬರೆದಿದ್ದರು. ಅದನ್ನು ಪರಿಷ್ಕಾರ ಮಾಡಿ ಸಂಪಾದನೆಯನ್ನು ಮಾಡಿಕೊಟ್ಟಿದ್ದೆ. ಅಲ್ಲಿ ಈ ಬಗೆಯ ಅನೇಕ ಛಂದಸ್ಸುಗಳ ವಿವರಗಳು ಬರ್ತವೆ. ಅಂದರೆ ನೌಕಾ ಗೀತ ಅಂತ ಹೇಳ್ಬೋದು. ಅದು ಒಂದು ಬಗೆಯ ದೋಲನ ಛಂದಸ್ಸು. ಅವನ್ನೆಲ್ಲ ಹಾಡಿಕೊಂಡು ಸ್ಪರ್ಧೆ ಮಾಡ್ತಾರೆ. ಅದಂತೂ ಎಷ್ಟು ದೊಡ್ಡ ಒಂದು ರಾಷ್ಟ್ರೀಯವಾದ ಹಬ್ಬ ಎನ್ನುವಂತೆ ಬೆಳಕೊಂಡಿದೆ. ಅದನ್ನಲ್ಲಿ ಗೆದ್ದವನಿಗೆ ಪ್ರಧಾನಮಂತ್ರಿಯನ್ನು ಕರೆಸಿ ಬಹುಮಾನ ಕೊಡ್ತಾ ಇದ್ದ ಕಾಲ ಇತ್ತು. ಮತ್ತು ಓಣವಾಪಿಟ್ಟು ಅಂತ ಓಣಂ ಸಂಬಂಧಿಯಾದ ಹಾಡುಗಳ ಸ್ಪರ್ಧೆ ಉಂಟು. ಅಲ್ಲಿ ಮತ್ತೆ ಅಂತ್ಯಾಕ್ಷರಿಯನ್ನು ಮಾಡ್ತಾರೆ. ಅದನ್ನು ಅಕ್ಷರ ಶ್ಲೋಕಂ ಅಂತ ಹೇಳ್ತಾರೆ ಕೇರಳದಲ್ಲಿ. ಅದರ ಬಗೆಗೆ ಜೆಕೋಸ್ಲೋವಿಕಿಯಾದ 2 ವಿದ್ವಾಂಸರು ಸಂಶೋಧನೆ ಮಾಡಿ ಬೃಹತ್ ಗ್ರಂಥವನ್ನು ತಂದಿದ್ದಾರೆ. ಇಲ್ಲಿಗೆ ಈ ಗೋಖಲೆ ಸಂಸ್ಥೆಗೆ ಒಮ್ಮೆ ಅವರು ಬಂದಿದ್ರು ನನ್ನ ಅವಧಾನವನ್ನು ನೋಡೋದಕ್ಕೆ. ಆಮೇಲೆ ಅವರು ಹೇಳಿದ್ರು, ನಾವು ತೀರಾ ಜುಜುಬಿ ಎನ್ನುವ ಅಂತ್ಯಾಕ್ಷರಿಗೆ ಒಂದು ಮಹಾಗ್ರಂಥ ಬರೆದ್ವಿ, ಇದರ ಬಗ್ಗೆ ಎನ್ಸೈಕ್ಲೋಪೀಡಿಯಾನೇ ಬರೀಬೇಕಾಗತ್ತೆ, ನಮ್ಮ ಕೈನಲ್ಲಿ ಆಗೋದಿಲ್ಲ, ನೋಡಿದ್ವಿ ಇದೇನು ವಿಶೇಷ ಅಂತ ಹೇಳಿಬಿಟ್ಟು ಅಂದರು. ಪಾಪ ಪಾಶ್ಚಾತ್ಯರಲ್ಲಿ ತದೇಕ ನಿಷ್ಠೆಯಿಂದ ಯಾವುದೋ ಒಂದು ಸಣ್ಣದನ್ನು ತೆಗೆದುಕೊಂಡು ಭಯಂಕರವಾಗಿ ಕೋತಿಪುಂಡು ಬ್ರಹ್ಮರಾಕ್ಷಸಮಯಿಂದ ಅಂತ ಬೆಳೆಸ್ತಾರೆ. ಅದಷ್ಟು ಬೇಕಿಲ್ಲ. ಏನಂದರೆ ಅವರಿಗೆ ಹೊಟ್ಟೆ ಹೊರಿಬೇಕಲ್ಲ ಪಾಪ. ಯೂನಿವರ್ಸಿಟಿನಲ್ಲಿ ಗ್ರ್ಯಾಂಟ್ಸ್ ಸಿಗಬೇಕು, ಸ್ಟೂಡೆಂಟ್ಸ್ ಬರಬೇಕು, ಕೆಲಸ ಸಾಗಬೇಕು, ಏನೋ ಒಂದು ಮಾಡಬೇಕು. ಆದರೆ ತತ್ವ ಮತ್ತು ಅದರ ಹೃದಯವಾದ ಭಾಗಗಳು ಎಷ್ಟೋ ಬಾರಿ ಹೋಗುತ್ತವೆ. ಅಲ್ಲಿ ನಮ್ಮ ಕನ್ನಡದ ಜಾನಪದೀಯವಾದಂಥ ತ್ರಿಮೂರ್ತಿ ಗಣಕ್ಕೆ ಎಷ್ಟು ಸಂವಾದಿಯಾಗುತ್ತದೆ ಅಂತ ಒಂದು ಮಲಯಾಳಂನ ಒಂದು ಜಾನಪದ ಹಾಡನ್ನು ತೋರಿಸ್ತೀನಿ. மாவேலி நாடு வாணிண்டும் காலம் வானுஷார் எல்லாரும் பொன்னும் போலே ಕಳ್ಳவும் ಇಲ್ಲಾಂ ಚದಿயும் ಇಲ್ಲಾಂ ಎಳ್ಳೋಳಂ ಇಲ್ಲಾಂ ಒಳಿವಚನಂ ಅಂತ. ಇದು ಒಂದು ವಿಷ್ಣು ಒಂದು ಬ್ರಹ್ಮ, ಒಂದು ವಿಷ್ಣು ಒಂದು ಬ್ರಹ್ಮ, ಆ ರೀತಿಯಾಗಿರೋದು. ಮಾಬಲಿ ನಾಡನು ಆಳುವ ಹೊತ್ತಲ್ಲಿ ಮಾನವರೆಲ್ಲರೂ ಒಂದೇ ರೀತಿ,
ಕಳವಿ ನೀತಿಲ್ಲಂ ಕಪಟವು ಮಿಲ್ಲಂ ಪುಸಿ ಎಂಬುದೆಳ್ಳ ನೀತಿಲ್ಲಂ ಅಂತ. ಕೆಲವು ಕಡೆ ರುದ್ರಗಣವು ಬರುತ್ತೆ. ಮೊನ್ನು ಪೋಲೆ ಅಥವಾ ಮೊನ್ನು ಪೋಲೆ, ಎರಡು ಬ್ರಹ್ಮ ಅಥವಾ ಒಂದು ರುದ್ರಗಣ ಆಗುತ್ತೆ. ಒಂದೇ ರೀತಿ ಎಳ್ಳ ನೀತಿಲ್ಲಂ, ಈ ರೀತಿಯಾಗಿ. ಅಂದರೆ ಎಲ್ಲ ಗೇಯ ಛಂದಸ್ಸುಗಳಿಗೂ ಆ ಮದನ ಸ್ಮರ ಮದನ ರತಿ ಬಾಣ ಅಂತ ಜೈಕೀರ್ತಿ ತನ್ನ ಪ್ರಸಿದ್ಧವಾದ ಶಾಸ್ತ್ರ ಗ್ರಂಥ ಛಂದಸ್ಸಿಗೆ ಸಂಬಂಧಪಟ್ಟಂಥದ್ದು ಛಂದೋನುಶಾಸನ ಅಂತ ಅಲ್ಲಿ ತೋರ್ಪಡಿಸ್ತಾನೆ. ಅದು ಕರ್ನಾಟಕ ವಿಷಯ ಜಾತಿ ಅಂತ ಹೇಳ್ತಾನೆ. ನಮ್ಮ ಅಕ್ಕರಿಕೆಗಳು, ತ್ರಿಪದಿ, ಏಳೆ ಮತ್ತು ಗೀತಿಕೆ, ಮತ್ತು ಈ ಪಿರಿಯಕ್ಕರ, ಕಿರಿಯಕ್ಕರ, ನಡುವಣಕ್ಕರ, ಎಡೆಯಕ್ಕರ, ದೊರೆಯಕ್ಕರ, ಸಾಂಗತ್ಯ, ಇವೆಲ್ಲ ಕೂಡ ಅಲ್ಲಿಗೆ ಬರುತ್ತದೆ. ಅಂದರೆ ನಮಗೆ ಎಷ್ಟು ದಕ್ಷಿಣ ಭಾರತ ಇವೆಲ್ಲ ಕೂಡ ಸಂಸ್ಕೃತ ಸಂಬಂಧಿಯಾಗಿವೆ ಅನ್ನೋದು ಗೊತ್ತಾಗುತ್ತೆ. ತೆಲುಗಿನಲ್ಲಿ ಅದನ್ನು ಮದನ ರತಿ ಬಾಣ ಅನ್ನುವಂಥದ್ದನ್ನು ಇಂದ್ರ ಚಂದ್ರ ಸೂರ್ಯ ಅಂತಾರೆ, ಇಲ್ಲಿ ಬ್ರಹ್ಮ ರುದ್ರ ವಿಷ್ಣು ಅಂತಾರೆ. ತಮಿಳಿನಲ್ಲಿ ಅವನ್ನೇ ಶೀರ್ ಅಂತೆಲ್ಲ ಹೇಳಿಬಿಟ್ಟಿದ್ರು. ಪುಳಿಮಾ, ತೇಮಾ, ತೇಮಾಂಗಾಯ್, ಪುಳಿಮಾಂಗಾಯ್ ಅಂತೆಲ್ಲ ಆ ಗಣಗಳನ್ನು ವಾಯ್ಪಾಟ್ ಅಂತ ಮಾಡ್ತಾರೆ. ಜನರಿಗೆ ತಲೆ ಕೆಡಬಹುದು ಇವನ್ನ ಛಂದಶಾಸ್ತ್ರದ ವಿವರ. ತಾತ್ಪರ್ಯವಾಗಿ ಹೇಳೋಕೆ ಹೋಗಿದ್ದು ಇಷ್ಟೇ. ಇವೆಲ್ಲವೂ ಒಂದು ಸಂಸ್ಕೃತಿ ಇದು ಅಂತ ಗೊತ್ತಾಗುತ್ತದೆ. ಉತ್ತರ ದಕ್ಷಿಣ ಭೇದ ಅನ್ನುವುದಿಲ್ಲ. ಗೇಯ ಛಂದಸ್ಸುಗಳು ಹೀಗೆ ಇರ್ತವೆ. ಹಿಂದಿಯಲ್ಲೆಲ್ಲ ನೀವು ದೋಹಾಯಿ, ಛಪ್ಪಯಿ, ಘನಾಕ್ಷರಿ ಎಲ್ಲ ನೋಡಿದ್ರೆ ಅದು ಹೀಗೇ ಇರ್ತದೆ. ಕರ್ಷಣ ಎಳ್ಕೊಂಡು ಹಾಡಬೇಕು. ಎಳ್ಕೊಂಡು ಹಾಡೋದ್ರೊಳಗೆ ಒಂದು ನಾದ ಸೌಂದರ್ಯ ಇರುತ್ತದೆ. ಬೇರೆ ಬೇರೆ ತಾಳಗಳಲ್ಲಿ ಹಾಡಬಹುದು. ಈ ಸೌಲಭ್ಯ ಎಲ್ಲ ಉಂಟು ಅಂತನ್ನುವುದು ಅಲ್ಲಿಯ ಮುಖ್ಯ ತತ್ವ. ಈ ರೀತಿಯಾಗಿ ಓಣಂನ ವೈಭವ ಉಂಟು ಅನ್ನೋದನ್ನು ನಾವು ನೋಡಬಹುದು. ಹೀಗೆ ಓಣಂನ ಕುರಿತು ಹೇಳುವಾಗಲೇ ಕೇರಳಕ್ಕೆ ನೆರೆನಾಡಾದಂಥ ಕೊಡಗಿನ ಒಂದು ಹಬ್ಬವನ್ನು ಹೇಳಬೇಕು. ವಸ್ತುತಃ ಹುತ್ತರಿ ಅದು ಈ ಆಶ್ವೇಜದಲ್ಲಿಯೇ ಕೊನೆಗೆ ಬರತಕ್ಕಂಥದ್ದು. ಸಾಮಾನ್ಯವಾಗಿ ಬಹುಲ ಕಾರ್ತಿಕ ಪೂರ್ಣಿಮಾ, ಬಹುಲ ಪ್ರತಿಪತ್ತು ಈ ಸಂದರ್ಭದಲ್ಲಿ ಬರುತ್ತದೆ. ಆದರೆ ಇದಕ್ಕೆ ತುಂಬ ನಿಕಟವಾಗಿರುವ ರೀತಿಯಲ್ಲಿ ತೋರುತ್ತದೆ. ಆಮೇಲೆ ಇದು ಕೂಡ ಪ್ರಾದೇಶಿಕವಾದ ಸೊಗಸನ್ನು ಹೊಂದಿರೋದ್ರಿಂದ ಈಗಲೇ ಹೇಳಿ ಮುಗಿಸ್ತೀನಿ. ಆಮೇಲೆ ಓಣಂ ಯಾವ ರೀತಿಯಾಗಿ ಸೌರಮಾನಕ್ಕೆ ಹೆಚ್ಚು ನಿಕಟವಾದ ಹಬ್ಬವೋ, ಈ ಹುತ್ತರಿ ಹಬ್ಬ ಕೂಡ ಅದೇ ರೀತಿ ಸೌರಮಾನಕ್ಕೆ ನಿಕಟವಾದದ್ದು. ನಮ್ಮ ಕರ್ನಾಟಕದ ಭಾಗವೇ ಆಗಿರ್ತಕ್ಕಂಥ ಕೊಡಗು, ಆ ಜನಗಳು ಹೆಚ್ಚಾಗಿ ಮಾಡ್ತಾರೆ. ಕೊಡವರು ಭಾರತೀಯರೇ ಅಲ್ಲ, ಹಿಂದೂಗಳೇ ಅಲ್ಲ ಅಂತ ಅಬದ್ಧ ಸಿದ್ಧಾಂತಾಭಾಸಗಳನ್ನು ಎಷ್ಟೋ ಹಾಕಿದ್ರು. ಡಾಕ್ಟರ್ PS ರಾಮಾನುಜಂ ಅವರು ಬಹಳ ಹಿಂದೆ ಅದರ ಬಗ್ಗೆ ತುಂಬ ಒಳ್ಳೆಯ ಅಧ್ಯಯನಪೂರ್ಣವಾದ ಸಂಶೋಧನೆ ಮಾಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಒಂದು ಗ್ರಂಥವನ್ನು ಅಚ್ಚು ಮಾಡಿಸ್ತು, ಕೊಡವರು ಅಂತ ಅವರ ಗ್ರಂಥ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಅವರು ಕುರ್ದಿಸ್ತಾನ್ ಅಂತ ಅಲ್ಲಿಂದ ಬಂದದ್ದಲ್ಲ, ಕರ್ಡ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅವರಲ್ಲ, ಅಪ್ಪಟ ಉತ್ತರ ಭಾರತದ ಕಡೆಯಿಂದ ಬಂದ ಕ್ಷತ್ರಿಯ ವಂಶದವರು ಅಂತ ಗೊತ್ತಾಗುತ್ತೆ. ಕ್ಷಾತ್ರ ಅಲ್ಲಿ ಪ್ರಧಾನವಾದದ್ದು ಅಂತ ಸಂಶೋಧನೆಗಳಿಂದ ಅವರು ತುಂಬ ಚೆನ್ನಾಗಿ ತೋರ್ಪಡಿಸ್ತಾರೆ PS ರಾಮಾನುಜಂ ಅವರು. ಅದನ್ನು ಮತ್ತೆ ಅವರು ವೇಣಿ ಸಂಹಾರ ಒಂದು ಅಧ್ಯಯನ ಅನ್ನುವ 2 ಗ್ರಂಥಗಳನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಾಗ ಅದಕ್ಕೆ ಉತ್ತಮವಾದ ಸಾಹಿತ್ಯ ನಿರ್ಮಾಣ ಅಂತ ಡಿಲಿಟ್ ಪ್ರಶಸ್ತಿ ಕೂಡ ಬಂದಿತ್ತು. ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಹುತ್ತರಿ ಅನ್ನುವುದು ವೇದ ಕಾಲದಲ್ಲಿರ್ತಕ್ಕಂಥ ಆಗ್ರಯಣ ಅಥವಾ ಆಗ್ರಹಾಯನೇಷ್ಟಿ ಅಂತ ಯಾವ ಒಂದು ಹೇಮಂತ ಋತುವಿನ ಹತ್ತಿರ ಬರ್ತಾ ಇದ್ದಂತೆ ಶರತ್ಕಾಲದ ಕಡೆಯಲ್ಲಿ ಮಾಡುವ ಒಂದು ಚಾತುರ್ಮಾಸ್ಯೇಷ್ಟಿ ಅಂತ ಗೊತ್ತಾಗುತ್ತದೆ. 4 ತಿಂಗಳಿಗೊಮ್ಮೆ ಮಾಡತಕ್ಕಂಥ ಒಂದು ಯಜ್ಞದ ಸಾಂಕೇತಿಕ ರೂಪ ಅಂತ. ಅದನ್ನು ನಾವು ಕರಾವಳಿಯಲ್ಲಿ, ದಕ್ಷಿಣ ಕನ್ನಡ ಇತ್ಯಾದಿಗಳಲ್ಲಿ ಕೂಡ ಕಾಣ್ತೀವಿ. ಪುದರಿ ಅಂತ ಹೇಳ್ತಾರೆ. ಹುತ್ತರಿ ಅನ್ನುವುದು ಹಕಾರ ಪಕಾರವಾಗುವುದರಿಂದ ಪುದುಸು, ಪುದಿ ಅಂತಂದರೆ ಹೊಸ ಅನ್ನುವ ಅರ್ಥ. ಅರಿ ಅಂದರೆ ಅಕ್ಕಿ, ಅರ್ಶಿ, ಅರ್ಕಿ ಈ ರೀತಿಯಾಗಿ ನೋಡಿದಾಗ ನಮಗೆ ಅರಿ ಅನ್ನೋದು ಅಕ್ಕಿ. ಹಾಗಾಗಿ ಅದನ್ನು ನಾವು ನವಧಾನ್ಯೋತ್ಸವ ಅಂತ ಕರೀಬಹುದು. ಅದನ್ನೇ ನವಶಾಲ್ಯುತ್ಸವ ಅಂತ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಕೂಡ ಹೇಳಬಹುದು. ಹೊಸ ಅಕ್ಕಿ, ಹೊಸ ತೆನೆಯನ್ನು ತೆಗೆದುಕೊಂಡು ಬರತಕ್ಕಂಥದ್ದು. ಆಮೇಲೆ ಆ ಹೊಲದ ಧಾನ್ಯ, ಅದರ ಕದಿರುಗಳು, ತೆನೆಗಳೇ ನಮಗೆ ರಕ್ಷಣೆಯಾಗಬೇಕು ಅಂತ ಮನೆಯಲ್ಲೆಲ್ಲ ಅದನ್ನು ಕಟ್ಟುವಂಥದ್ದು ಉಂಟು. ಅದು ವಿಶೇಷ ಮಾಂಗಲಿಕವಾದ ಚಿಹ್ನೆ ಅಂತ. ತೆನೆಯೊಡೆದ ಭತ್ತ, ಅಕ್ಕಿ, ಅದನ್ನು ತಂದು ಪಾಲ್ ಪಾಯಸ ಅಂತೀವಲ್ಲ, ಅಕ್ಕಿ ಪಾಯಸವನ್ನು ಮಾಡೋದು, ಇದೆಲ್ಲ ಉಂಟು. ಅಲ್ಲಿ ಮಳೆಯ ದೇವರು ಅಂದರೆ ಇಂದ್ರನೇ, ಇಗ್ಗುತಪ್ಪ ಅಂತ ಕರೀತಾರೆ. ಇಗ್ಗುತಪ್ಪರ ದೇವಸ್ಥಾನದಲ್ಲಿ ನಿಶ್ಚಯ ಮಾಡ್ತಾರೆ ಹುತ್ತರಿ ಹಬ್ಬ ಈ ಬಾರಿ ಯಾವ ದಿವಸ ಬರುತ್ತದೆ ಅಂತ.
ಪಂಚಾಂಗವನ್ನೆಲ್ಲ ನೋಡಿ ತೀರ್ಮಾನ ಮಾಡ್ತಾರೆ. ಪಂಚಾಂಗವಾದರೂ ಆಕಾಶಕಾಯಗಳನ್ನು ನೋಡಿ ಮಾಡ್ತಕ್ಕಂಥ ತೀರ್ಮಾನ. ಅಂದರೆ ಈ ಗುತ್ತಪ್ಪ ಇಂದ್ರನಿಗಿಂತ ಬೇರೆ ಏನು ಅಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ. ಮಳೆ ದೇವರು ಅಂತ. ಕಾವೇರಿ ಜಲಾಧಿದೇವತೆ, ಆಪೋದೇವಿ ಸ್ವರೂಪಿಣಿ, ಕಾವೇರಮ್ಮೆ ಅಂತ ಕರೀತಾರಲ್ಲ. ವೃಶ್ಚಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಲ್ಲಿ ಬರ್ತಕ್ಕಂಥದ್ದು ಅಂತ. ಅದೇ ಕಾರ್ತಿಕ ಪೂರ್ಣಿಮೆಗೆ ಸಂವಾದಿಯಾಗಿ ಬರುವಂಥದ್ದಾಗುತ್ತೆ. ರೋಹಿಣಿ ನಕ್ಷತ್ರ ಇದ್ದರೆ ತುಂಬ ಪ್ರಶಸ್ತವಾದದ್ದು ಅಂತ. ಗದ್ದೆಯಿಂದ ಕದಿರುಗಳನ್ನು ತರ್ತಾರೆ, ಅಕ್ಕಿಯ ಭತ್ತದ ತೆನೆಗಳನ್ನು. ಅಲ್ಲಿ 2 ದಿವಸಗಳ ಆಚರಣೆ ಉಂಟು. ಮೊದಲ ದಿವಸ ದೇವ ಪೊಳ್ದು ಅಂತ ದೇವಸ್ಥಾನದಲ್ಲಿ ಮಾಡಬೇಕು. ಆಮೇಲೆ ನಾಡು ಪೊಳ್ದು ಅಂತ ಊರಿನವರೆಲ್ಲ ಮಾಡಬೇಕು ಅಂತ ಬರ್ತದೆ. ಮೊದಲಿಗೆ ಅಂದು ಬೆಳಗ್ಗೆ ಮಂಗಲ ಸ್ನಾನ ಎಲ್ಲ ಮಾಡಿ ತೂಗು ದೀಪವನ್ನು ಹಾಕಿ ಅದರ ಕೆಳಗೆ ಚಾಪೆ ಕಟಾಸ್ತರಣ ಅದನ್ನು ಮಾಡಿ ಅದರ ಮೇಲೆ ಹುತ್ತರಿ ಕುಕ್ಕೆ ಅದನ್ನು ಇಡ್ತಾರೆ. ಇಟ್ಟು ಅಲ್ಲಿ ಪಂಚಪತ್ರೆಗಳನ್ನು ಇಡ್ತಾರೆ, ಪಂಚಪಲ್ಲವಗಳನ್ನು ಇಡುವುದು. ಕುಕ್ಕೆ ಕಲಶದ ಘಟದ ಸಂಕೇತ ಆಗಿದ್ದದ್ದು. ಕಂಟೈನರ್ ಅದು ಬ್ರಹ್ಮಾಂಡದ ಸಂಕೇತವೂ ಹೌದು. ಕಲಶ, ಘಟ ಇವೆಲ್ಲ ಪೃಥ್ವಿ ಬ್ರಹ್ಮಾಂಡದ ಸಂಕೇತವಾಗಿರ್ತಕ್ಕಂಥದ್ದು. ಅದರೊಳಗೆ ಪಂಚಪಲ್ಲವಗಳು ಅಥವಾ ಪಂಚಪತ್ರೆಗಳು ಅಂತಾರಲ್ಲ, ಅವು ನಡೆಯುವುದು. ಇದು ಪಂಚವಟಿ, ಪಂಚಪಲ್ಲವ ಇವೆಲ್ಲ ತುಂಬ ವ್ಯಾಪಕವಾಗಿ ವೇದಾಗಮಾದಿ ಶಾಸ್ತ್ರಗಳಲ್ಲಿ ಪ್ರಚುರವಾಗಿರುವಂಥವು. ಅದನ್ನೇ ಅಲ್ಲಿ ನಾವು ನೋಡಬಹುದು. ಮಾವು, ಅರಳಿ, ಹಲಸು, ಕುಂಬಳ, ಗೇರು. ಗೇರು ಈಚೆಗೆ ಬಂದದ್ದು. ಅದು ದಕ್ಷಿಣ ಅಮೆರಿಕಾದಿಂದ ಬಂದ ಗಿಡವಾದ್ದರಿಂದ ಈಚೆಗೆ ಒಂದು 500 ವರ್ಷದಿಂದ ಈಚೆಗೆ ಆಗಿರುವಂಥದ್ದು. ಮೊದಲು ಬೇರಿಯನ್ನೇ ಇಡ್ತಾ ಇದ್ದಿರಬೇಕು. ಪ್ರಸಿದ್ಧವಾದ ಪಂಚಪಲ್ಲವಗಳು ಅಂತ ಯಾವುದಿವೆ ಅವನ್ನೇ ಇಡ್ತಾ ಇದ್ರು ಅಂತ ಅನಿಸುತ್ತದೆ. ಆಮೇಲೆ ಒಂದು ಬಗೆಯ ನಾರು ಬರುತ್ತದೆ, ಕಾಡಿನ ಬಳ್ಳಿಯ ನಾರು, ಅಚ್ಚು ನಾರು ಅಂತ ಕರೀತಾರೆ. ಅದನ್ನು ಇಟ್ಟು ಮತ್ತೊಂದು ಕುಕ್ಕಿಯಲ್ಲಿ ಹಿಂದಿನ ವರ್ಷದ ಭತ್ತ ಅಕ್ಕಿಗಳನ್ನು ಇಡ್ತಾರೆ. ಇಟ್ಟು ಮತ್ತೆ ಒಂದು ಮುಕ್ಕಾಲು ಮಣೆಯಲ್ಲಿ ಆ ಧಾನ್ಯ ದೇವತೆಯನ್ನು ವಂದಿಸಿ ದೀಪವನ್ನು ಇಟ್ಟು ಅಲ್ಲಿ 3 ಎಲೆ ಮತ್ತು 3 ಅಡಿಕೆಗಳನ್ನು ಇಡ್ತಾರೆ. ವಿಷಮವಾಗಿ ಇಡಬೇಕು, ಸಮವಾಗಿ ಇಡಬಾರದು ಅಂತ ಇಟ್ಟು, ಅದು ಸಾಮಾನ್ಯವಾಗಿ ಚಾತುರ್ಮಾಸ್ಯಷ್ಟಿ ಬರುವುದು 3 ಬಾರಿ 4 ತಿಂಗಳಿಗೆ ಒಮ್ಮೆ, ಅದರ ಸಂಕೇತ ಅಂತಲೂ ಹೇಳ್ತಾರೆ. ಮತ್ತು ಹುತ್ತರಿ ಕುಡಿಕೆ ಅಂತ ಒಂದು ಕುಡಿಕೆಯಲ್ಲಿ ಹಾಲು, ಜೇನು, ತುಪ್ಪ, ಎಳ್ಳು, ಶುಂಠಿ ಈ ರೀತಿಯಾಗಿ ಒಂದು ವಿಶಿಷ್ಟವಾದ ರಸಪಾಕ ಆಗುವಂತೆ ತ್ರಿದೋಷಗಳನ್ನು ಸಮನ್ವಯ ಮಾಡಿಕೊಡುವಂಥ ರೀತಿಯ ಒಂದು ಪಾಕವನ್ನು ಇಡ್ತಾರೆ. ಜೊತೆಗೆ ಧಾನ್ಯವನ್ನು ಕುಯ್ಯುವುದಕ್ಕೆ ಬೇಕಾದ ಕುಡಿಗೋಲನ್ನು ಕೂಡ ಅಲ್ಲಿ ಇಡ್ತಾರೆ. ಆಮೇಲೆ ಇವನ್ನೆಲ್ಲವನ್ನು ಹಿರಿಯರು ಪೂಜೆ ಮಾಡ್ತಾರೆ. ನಮ್ಮಲ್ಲೆಲ್ಲ ಪುರೋಹಿತಶಾಹಿ ಅಂತ ತುಂಬ ಆಕ್ಷೇಪ ಮಾಡ್ತಾರೆ. ಇದು ದೊಡ್ಡ ತಪ್ಪು. ಪ್ರತಿಯೊಂದು ಸಮೂಹಕ್ಕೂ ಅವರವ್ರದಾದ ಪುರೋಹಿತರಿರ್ತಾರೆ. ಬಹಳಷ್ಟು ಕಡೆ ಹೆಣ್ಣು ಮಕ್ಕಳೇ ಪುರೋಹಿತರಾಗಿರ್ತಾರೆ. ಹೇಗೆ ಅಂತೀರಾ? ಅವರು ಹಾಡುವ ಜಾನಪದ ಗೀತೆಗಳೇ ಮಂತ್ರಗಳಾಗಿರ್ತವೆ. ಶೋಭಾನೆ ಹಾಡು, ಶೋಭನ ಗೀತ ಅಂತೇನು ಕರೀತಾರೆ, ಅವನ್ನು ಹಾಡಿಕೊಂಡು ಮಾಡ್ತಾರೆ. ಈ ರೀತಿಯಾದದ್ದೆಲ್ಲ ನಡೀತದೆ. ಶಾಸ್ತ್ರ ಅಂತಂತಾರೆ. ನೀವು ನೋಡಿರ್ಬೋದು, ನಮ್ಮ ಕಡೆಗಳಲ್ಲೆಲ್ಲ ಮದುವೆ ಮುಂಜಿ ಈ ಥರ ಮಾಡುವುದಾದರೆ ಪುರೋಹಿತರಿಗೆ ಗೊತ್ತಿಲ್ಲದಿರೋದು ಎಷ್ಟೋ ಶಾಸ್ತ್ರ ಅಂತ ಇರುತ್ತದೆ. ಅದಕ್ಕೆ ಹೆಂಗಸರೇ ಮುಂದೆ, ದೇ ಲೀಡ್ ದಿ ಶೋ. ಪ್ರಾಯ ಪುರಂಧ್ರೀಣಾಂ ಪ್ರಗಲ್ಭತ ಅಂತ ಕಾಳಿದಾಸ ಹೇಳ್ತಾನಲ್ಲ, ಆ ರೀತಿಯಾದದ್ದು ಹೆಣ್ಣು ಮಕ್ಕಳು ಮುಂದೆ ನಿಲ್ತಾರೆ. ಅವರು ನಿಂತು ಮಾಡ್ತಾರೆ. ವನಿತಾ ವೇದ ಅಂತಲೇ ನಮ್ಮ ವಾಗೀಶ್ವರಿ ಶಾಸ್ತ್ರಿಯವರು ಒಂದು ದೊಡ್ಡ ಗ್ರಂಥವನ್ನು ಸಂಪಾದನೆ ಮಾಡಿದ್ದಾರೆ ಈ ಸಂಪ್ರದಾಯದ ಹಾಡುಗಳನ್ನೆಲ್ಲ. ವನಿತಾ ವೇದ ಅಂತಂದರೆ ಜಾನಪದ ಹಾಡುಗಳು. ವೇದವೇ ಜಾನಪದ ಗೀತಗಳ ಗುಚ್ಛ ಅಂತಂದ ಮೇಲೆ ಇದೇನು ಬೇರೆ ಇದಲ್ಲ. ಅಲ್ಲಿರುವುದು ಸಂವಾದಿ ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತದೆ, ವ್ಯತ್ಯಾಸ ಕಾಣುವಂಥದ್ದಲ್ಲ. ಎರಡನ್ನೂ ನಿರಾಗ್ರಹದಿಂದ ನೋಡಿದರೆ ಗೊತ್ತಾಗುತ್ತದೆ. ಇವುಗಳೆರಡೂ ಸೇರುವುದು ಕೆಲವರು ದುರುದ್ದೇಶಪೂರಿತರಾದವರಿಗೆ ಬೇಕಾಗಿಲ್ಲ. ಒಂದು ಕಡೆಗೆ ತುಂಬ ಮಡಿವಂತರಿಗೆ ಬೇಕಾಗಿಲ್ಲ, ಇನ್ನೊಂದು ಕಡೆಗೆ ತುಂಬ ಮೈಲಿಗೆವಂತರಿಗೂ ಬೇಕಾಗಿಲ್ಲ. ಮಡಿವಂತರ ಮೈಲಿಗೆ ಒಂದು, ಮೈಲಿಗೆವಂತರ ಮಡಿ ಒಂದು, ತುಂಬ ಈ ರೀತಿಯಾದದ್ದು. ಇದು ಎಲ್ಲ ಕಾಲದಲ್ಲೂ ಉಂಟು. ತುಂಬ ದೊಡ್ಡ ವಿದ್ವಾಂಸರು, ಜ್ಞಾನಿಗಳಾಗಿದ್ದ ವ್ಯಾಸರಾಜರು, ವ್ಯಾಸತೀರ್ಥರು, ಅವ್ರ ಬಳಿಗೆ ಪುರಂದರದಾಸರು ಹೋಗಿ ಒಂದು ಗ್ರಂಥ ಸಮರ್ಪಣೆ ಮಾಡಿದ್ರು. ಅವರ ದೇವರ ನಾಮಗಳ ಮೂಗಾಭೋಗ, ಸೂಳಾದಿ ಇತ್ಯಾದಿ ಪ್ರಬಂಧಗಳ ರಚನೆಯನ್ನು. ಅವರು ತತ್ಕ್ಷಣವೇ ತುಂಬ ಸಂತೋಷಪಟ್ಟು ಬಹಳ ಒಳ್ಳೆಯದಾತು ಅಂತ ಅಲ್ಲಿ ವ್ಯಾಸಪೀಠದ ಮೇಲೆ ಮಧ್ವಾಚಾರ್ಯರ ಮೊದಲಾದಂಥ ಪೂರ್ವಾಚಾರ್ಯರು ಬರೆದ ಸಂಸ್ಕೃತ ಗ್ರಂಥಗಳ ಮೇಲೆ ಇಟ್ಟರು. ಅಯ್ಯಯ್ಯೋ, ಸರ್ವಮೂಲಾದಿ ಗ್ರಂಥಗಳ ಮೇಲೆ, ಸಂಸ್ಕೃತ ಗ್ರಂಥಗಳ ಮೇಲೆ ಈ ಕನ್ನಡ ಪುಸ್ತಕ ಇಟ್ಟುಬಿಟ್ರಲ್ಲ ಅಂತ ಮಡಿವಂತರು ಅಬ್ಬರ ಮಾಡಿದ್ರು. ಆಯಿತು, ತೆಗೆದಿಡೋಣ ಅಂತ ತೆಗೆದ್ರಂತೆ. ಪಟಕ್ಕನೆ ಕೆಳಗಿಟ್ಟಂಥ ಗ್ರಂಥ, ಪುರಂದರದಾಸರ ಗ್ರಂಥ ಮತ್ತೆ ಮೇಲೆ ಹೋಗಿ ಕೂತ್ಕೊಳ್ತಂತೆ. ಅಪ್ಪ, ಇದು ಪುರಂದರೋಪನಿಷತ್ತು ಅಂತ ಅಂದರಂತೆ. ಅಂದರೆ ತಾತ್ಪರ್ಯ ಇಷ್ಟೇ, ವ್ಯಾಸಕೂಟ ಶ್ರೇಷ್ಠ, ದಾಸಕೂಟ ಕೀಳು ಅಂತಕ್ಕಂಥದ್ದು. ಅದು ವ್ಯಾಸರಾಜರಿಗೆ ಇರಲಿಲ್ಲ.
ದಾಸರೆಂದರೆ ಪುರಂದರದಾಸರಯ್ಯ ಅನ್ನುವ ಮಹತ್ವ ಬಂದದ್ದು ಹೇಗೆ? ಈ ದೃಷ್ಟಿಯಿಂದ ತಮಿಳುನಾಡಿನಲ್ಲಿರುವ 4000 ದಿವ್ಯ ಪ್ರಬಂಧಗಳಿಗಾಗಲಿ, ನಮ್ಮ ಹರಿದಾಸರಿಗೆ, ಶಿವಶರಣರಿಗೆ, ಮಹಾರಾಷ್ಟ್ರದ ವಾರಕರಿ ಸಂಪ್ರದಾಯದಲ್ಲಿ ಅವರು ಹಾಡಿರ್ತಕ್ಕಂಥ ಅಭಂಗಗಳಿಗೆ ಎಲ್ಲ ನೋಡಿದಾಗ ಗೊತ್ತಾಗುತ್ತದೆ ಸನಾತನ ಧರ್ಮದ ಮೂಲ ಧಾತುವಿಗೆ ಸಂವಾದಿಯಾಗಿ ಅವೆಲ್ಲ ಇರುವಂಥದ್ದು ಅಂತ. ಹಾಗೆ ಇಲ್ಲಿ ಹೆಣ್ಣು ಮಕ್ಕಳು ತಾವು ನಿಂತು ಕೊಡವ ಭಾಷೆಯಲ್ಲಿ ಹಾಡ್ತಾರೆ, ಹಾಡುಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಕುತ್ತಿ ಕಟ್ಟುವುದು ಅಂತ. ಕುತ್ತಿ ಅಂದರೆ ಗುತ್ತಿ, ಗುಚ್ಛ ಅನ್ನುವ ಶಬ್ದದಿಂದ ಬಂದಂಥದ್ದು. ಗುಚ್ಛ, ಗುಳುಚ್ಛ, ಅದೇ ಕುಚ್ಚು ಅಂತ ಆಗಿರುವುದು. ಒಂದು ಸಂಸ್ಕೃತ ಶಬ್ದ ಪ್ರಾಂತ ಪ್ರಾಂತದಲ್ಲಿ ಬೇರೆ ಬೇರೆ ನಾಲಿಗೆಗಳ ಮೇಲೆ ಬೇರೆ ಬೇರೆ ರೀತಿ ನುಲಿಯುತ್ತದೆ ಎನ್ನುವುದನ್ನು ನಾನು ಹಲವಾರು ಉದಾಹರಣೆಗಳಲ್ಲಿ ಇದೇ ಸರಣಿಯಲ್ಲಿ ತೋರ್ಪಡಿಸಿದ್ದೇನೆ. ಅದನ್ನು ಕಟ್ತಾರೆ. ಈ ಪಂಚ ಪಲ್ಲವಗಳನ್ನು ಆ ನಾರಿನ ಜೊತೆ ಸೇರಿಸಿ ಕಟ್ತಾರೆ, ಅಚ್ಚುನಾರಿನ ಜೊತೆಗೆ. ಆಮೇಲೆ ತಮ್ಮ ಹೊಲಗದ್ದೆಗಳಿಗೆ ಊರಿನ ಪ್ರಮುಖರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಎಲ್ಲರ ಹೊಲಗದ್ದೆಗಳು ಮುಂದೆ ವಿಸ್ತೃತವಾಗಿರುತ್ತವೆಲ್ಲ, ಊರಾಚೆ ಹೋಗ್ತಾರೆ. ಮೊದಲಿಗೆ ಊರಿನ ಮುಖ್ಯಸ್ಥರು ಅಂತ ಹಿರಿಯರು ಯಾರಿರ್ತಾರೆ ಅವರ ಅನುಮತಿಯಿಂದ ಅದನ್ನು ಕುಡುಗೋಲಿಟ್ಕೊಂಡು ಕತ್ತರಿಸಬೇಕು, ಹೊಸ ತೆನೆಗಳನ್ನು ಕತ್ತರಿಸಿಕೊಳ್ಳಬೇಕು. ಆಗ ಯಾವ ಭತ್ತದ ಸಸಿಗಳಿಂದ ಕತ್ತರಿಸ್ಕೊಳ್ತೀವೋ ಅವುಗಳ ಬುಡದಲ್ಲಿ ಹಾಲು ತುಪ್ಪ ಹಾಕಿ ಪೂಜೆ ಮಾಡಬೇಕು ಅಂತ. ಇದರ ಭಾವ ತುಂಬ ಚೆನ್ನಾಗಿದೆ. ನಮಗೆ ಅನ್ನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಹಾಲು ತುಪ್ಪ ಎರೆಯಬೇಕು, ಅದು ತುಂಬ ಗೌರವನೀಯವಾದದ್ದು ಅನ್ನುವ ಭಕ್ತಿಯ ಭಾವ. ಈ ಒಂದು ಪೂಜೆಯನ್ನು ಮಾಡಿ ಮುತ್ತೈದೆಯರು ಎಲ್ಲ ಇರ್ತಾರೆ. ಪುರಂಧರಿ ಸರ್ವತ್ರ ಆಕೆ ಸಲ್ಲಲೇಬೇಕು. ಇದ್ದು ಆ ಕದಿರನ್ನು ಕುಯ್ತಾರೆ. ಕುಯ್ಯುವಾಗ ಈಚೆಗೆ ಬಂದಿರುವ ಸಂಪ್ರದಾಯ ಗುಂಡು ಹಾರಿಸ್ತಕ್ಕಂಥದ್ದು. ಗನ್ ಮ್ಯಾನ್ಸ್ ಇರ್ತಾರೆ, ಅವರು ಕೊಡಗದಲ್ಲಿ ಬೇಟೆ ಗೀಟೆ ಆಡುವಂಥದ್ದು. ಅಲ್ಲಿ ತುಂಬ ಆಂಗ್ಲಸೈಸ್ ಆಗಿಬಿಡ್ತು. ಅದು ದೊಡ್ಡ ದುರಂತ. ಚಿಕ್ಕವೀರ ರಾಜೇಂದ್ರನ ಕಾಲದಿಂದ ಈಚೆಗೆ ತುಂಬ ಆಂಗ್ಲಸೈಸ್ ಆಗಿಬಿಡ್ತು. ಮೊದಲು ಹಾಗಿರಲಿಲ್ಲ. ಕೊಡವರ ಒಂದು ವಿಧಿವತ್ತಾದ ವೇಷ ಅಂತ ಯಾವುದಿದೆ, ನಿಲುವಂಗಿ, ಅದು ಕಂಚುಕ, ಮತ್ತು ನಡುವಿಗೆ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರವನ್ನು ಕಟ್ಟುವುದು, ತಲೆಗೆ ಮುಂಡಾಸು ಕಟ್ಟಿಕೊಳ್ಳೋದು, ಜರತಾರಿ ಮುಂಡಾಸು, ಮತ್ತು ಒಂದು ಬೆಳ್ಳಿಯ ಬಾಕುವನ್ನು ನಡುವಿಗೆ ಸಿಕ್ಕಿಸ್ಕೊಳ್ತಕ್ಕಂಥದ್ದು, ಇವೆಲ್ಲ ಬಿಟ್ಟಲ್ಲ ಇದು ನಮ್ಮ ಕ್ಷಾತ್ರ ಪೌರುಷದ ರಾಜಮಹಾರಾಜರುಗಳ ಲಾಂಛನವೇ ಆಗಿರುವುದು. ಆದರೆ ಸೂಟಿನ ಮೇಲೆ ಈಗ ಕೋಟ ನಿಲುವಂಗಿ ಹಾಕ್ಕೊಂಡು ಕಟ್ಟಿಕೊಳ್ಳೋದು ಇವೆಲ್ಲ ಬಂದುಬಿಟ್ಟಿದೆ. ಅಂದರೆ ಕೊಡವರು ಆ ಮೂಲ ಪ್ರಾಚೀನ ಆರ್ಯ ಸಂಪ್ರದಾಯಗಳು, ಆರ್ಷ ಸಂಪ್ರದಾಯಗಳನ್ನು ಬಿಟ್ಟುಬಿಡ್ತಾ ಇದ್ದಾರೆ. ಅದು ಆಂಗ್ಲೇಯ ಪ್ರಭಾವದಿಂದ ಆಗಿರ್ತಕ್ಕಂಥದ್ದು. ಕೊಡಗಿನಕ್ಕೆ ಗೌರಮ್ಮನೇ ಪಾಪ ನಮ್ಮ ಚಿಕ್ಕವೀರ ರಾಜೇಂದ್ರನ ಮಗಳು ಕ್ರೈಸ್ತಳಾಗಿ ಮತಾಂತರಗೊಂಡದ್ದು, ಇವನ್ನೆಲ್ಲ ನೀವು ಬಲ್ಲಿರಿ, ಮಾಸ್ತಿ ಮೊದಲಾದವರೆಲ್ಲ ಬರೆದಿದ್ದಾರೆ. ಅದಕ್ಕೆ ತಪ್ಪು ಏನಂತಂದರೆ ನಾವು ಅವರನ್ನು ಮತ್ತೆ ಅವರ ಪ್ರಾಚೀನ ಮೂಲ ಸ್ರೋತಸ್ಸು ಯಾವುದು ಅಂತ ಮರುಕಳಿಸಿಕೊಟ್ಟು ಮಾಡದೇ ಇರೋದು. ಹಾಗಾಗಿ ಅಲ್ಲಿ ಚ್ಯುತವಾಗ್ತಾ ಬಂದಿದೆ. ಆದರೆ ಅವರ ಪೌರುಷಕ್ಕೆ, ಸ್ವದೇಶಾಭಿಮಾನಕ್ಕೆ ಮಾತ್ರ ಒಂದಿಷ್ಟು ಕೊರತೆ ಇಲ್ಲ. ಆ ಒಂದು ಮೌಲ್ಯವನ್ನು ಗೌರವಿಸಿ ನಾವು ಇದನ್ನು ಮಾಡಬೇಕು. ಆದರೆ ಗುಂಡು ಹಾರಿಸಿದ್ದು ತಪ್ಪೇನಲ್ಲ, ಒಂದು ವೈಭವ, ಕ್ಷಾತ್ರ ಪೌರುಷವನ್ನು ತೋರಿಸೋದು. ಆಮೇಲೆ ಈ ಗುಚ್ಛಗಳು ಅಥವಾ ಗುತ್ತಿಗಳು ವಿಷಮ ಸಂಖ್ಯೆಯಲ್ಲಿರಬೇಕು, ಆಡಾಗಿರಬೇಕು, ಈವನ್ನಾಗಿರಬಾರ್ದು ಅಂತ. ಅಂದರೆ ಜೋಡಿ ಜೋಡಿ ಮಾಡಿದ ಮೇಲೆ ಒಂದು ಹೆಚ್ಚು ವೃದ್ಧಿ ಅಂತ ಉಳಿಯಬೇಕು ಅಂತ. ಎಷ್ಟೋ ಕಡೆ ಬೆಸ ಅಂದರೆ ವಿಷಮ ಸಂಖ್ಯೆಯನ್ನು ಇಡುವುದಕ್ಕೆ ಕಾರಣ ಏನೆಂದರೆ ಎಲ್ಲ ಆದಮೇಲೂ ಒಂದು ಅತ್ಯತಿಷ್ಠ ದಶಾಂಗುಲಂ ಅಂತ ಒಂದು ಇರಲೇಬೇಕು ಅನ್ನುವುದಕ್ಕಾಗಿ ಮಾಡ್ತಾರೆ. ಆ ಒಂದು ಗುಚ್ಛಗಳಿಗೆ ಈ ಹೊಸ ಕದಿರುಗಳನ್ನು ಸೇರಿಸಿ ಕಟ್ತಾರೆ. ಕಟ್ಟಿ ಮನೆಗಳಿಗೆ ತೆಗೆದುಕೊಂಡು ಬರ್ತಾರೆ. ಮನೆಯ ಬಾಗಿಲಿಂದ ಮೊದಲುಕೊಂಡು ಎಲ್ಲ ಕಡೆಗೂ ಕಟ್ಟಬೇಕು. ಹಾಗೆ ಕದಿರನ್ನ ಕುಯ್ದು ತಂದವನಿಗೆ ಮನೆಯ ಯಜಮಾನತಿ ಕಾಲಿಗೆ ನೀರು ಕೊಟ್ಟು ಆತನನ್ನು ಒಳಗೆ ಬರಮಾಡಿಕೊಳ್ಳಬೇಕು, ಪಾದ ಪ್ರಕ್ಷಾಲನ ಮಾಡಿಸಿ. ಮತ್ತೆ ಎಲ್ಲ ಕಡೆಯಲ್ಲಿಯೂ ಆ ಧಾನ್ಯ ಲಕ್ಷ್ಮಿಯನ್ನು ಮನೆದುಂಬಿಸಿಕೊಳ್ಳಬೇಕು. ಧಾನ್ಯಲಕ್ಷ್ಮಿ ಕದಿರಿನಲ್ಲಿ ಬುಟ್ಟಿನಲ್ಲಿ ಬಂದಿರ್ತಾಳೆ, ಗುತ್ತಿಗಳಾಗಿ ಕಟ್ಟಿರ್ತಾರೆ. ಮನೆ ಮುಂದಿನ ಬಾಗಿಲಿಗೆ, ತಲೆ ಬಾಗಿಲಿಗೆ, ಹಿಂಬಾಗಿಲಿಗೆ, ತೋಟದಲ್ಲಿ, ದೇವರ ಮನೆಯಲ್ಲಿ, ಹಟ್ಟಿಯಲ್ಲಿ, ದೇವಸ್ಥಾನದಲ್ಲಿ, ಹೀಗೆ ಎಲ್ಲ ಕಡೆಯಲ್ಲೂ ಅದನ್ನು ಕಟ್ಟುವಂಥದ್ದು ಉಂಟು. ಆಮೇಲೆ ಭೋಜನ ವಿಧಿವತ್ತಾಗಿ ನಡೆಯುತ್ತದೆ. ಅದಾದ ಮೇಲೆ ಸಂಜೆ ಹೊತ್ತು ಕೋಲಾಟ, ಕುಣಿತ ಮೊದಲಾದವೆಲ್ಲ ಇರ್ತದೆ. ಆ ಕದಿರನ್ನ ಕೊಯ್ಯುವಾಗ ಪೊಲಿ ದೇವ ಅಂತಾರೆ. ಅಂದರೆ ದೇವರು ರಕ್ಷಿಸಲಿ ಅನ್ನುವ ಅರ್ಥದ ಉದ್ಘೋಷಗಳನ್ನು, ಜೈಕಾರಗಳನ್ನೆಲ್ಲ ಮಾಡ್ತಾರೆ ಅಂತ ಗೊತ್ತಾಗುತ್ತದೆ. ಅಂದರೆ ನಮಗೆ ಈ ಥರದ ಹಬ್ಬಗಳನ್ನೆಲ್ಲ ನೋಡಿದಾಗ ಅಲ್ಲಿ ಮೂಲ ಸ್ರೋತಸ್ಸಾಗಿ ಕಾಣುವುದು ಆರ್ಷ ಸಂಸ್ಕೃತಿಯ ಹೊರತು ಬೇರೆ ಯಾವುದೂ ಅಲ್ಲ. ಇನ್ನು ನಾವು ಮತ್ತೆ ದೀಪಾವಳಿಯ ವಿವರಗಳಿಗೆ ಬರೋಣ. ದೀಪಾವಳಿಯ ಆ ದೊಡ್ಡ
ಪರ್ವ ಪಂಕ್ತಿಯನ್ನು ನಾವು ಕಾಣುವುದಾದರೆ, ಆ ದೀಪಾವಳಿಯಲ್ಲಿ ನಾನು ಕುಕ್ಕುರ ತ್ರಯೋದಶಿ ಅಥವಾ ನೀರು ತುಂಬುವ ಹಬ್ಬದಿಂದ ಆರಂಭಿಸಿ ಹೇಳ್ತಾ ಇದ್ದೆ. ಅಲ್ಲಿ ಮಹಾವಿದ್ವಾಂಸರಾದ ತಿರುಮಲ ರಾಮಚಂದ್ರ ಅವರು ತುಂಬ ಸ್ವೋಪಜ್ಞವಾದ ಕೆಲವು ಅಂತರ್ದೃಷ್ಟಿಯ ಸಂಶೋಧನೆಗಳನ್ನು ಮಾಡ್ತಾರೆ. ಅವರ ಪ್ರಕಾರವಾಗಿ ದೀಪಾವಳಿ ಅನ್ನುವಂಥದ್ದು ಒಂದು ಬಗೆಯಲ್ಲಿ ಪಿತೃಪೂಜೋತ್ಸವ ಅಂತ ಹೇಳಿಬಿಟ್ಟು ಅಂತಾರೆ. ಅಂದರೆ ನಮ್ಮ ಪೂರ್ವಜರನ್ನ ಕುರಿತು ಆರಾಧನೆ ಮಾಡುವಂಥದ್ದು ಹಾಗಾಗಿದೆ ಅಂತ. ಅದಕ್ಕೆ ಅವರು ಸಾಕಷ್ಟು ಆಧಾರಗಳನ್ನು ಕೊಡ್ತಾರೆ. ತೊಂದರೆ ಏನಿಲ್ಲ. ನಮ್ಮ ಹಬ್ಬಗಳಲ್ಲೆಲ್ಲ ಹಲವು ಮುಖ ಇರುತ್ತದೆ. ಯಾಕೆ ಪ್ರತಿದಿನವೂ ನಾವು ತರ್ಪಣ ಕೊಡುವಾಗ ದೇವ ಋಷಿ ಪಿತೃಗಳಿಗೆ ಮೂವರಿಗೂ ತರ್ಪಣ ಕೊಡಬೇಕು ಬ್ರಹ್ಮಜ್ಞಾಂಗವಾಗಿ ಅಂತ ಉಂಟು. ಪಿತೃಗಳ ಆರಾಧನೆ ಇದ್ದೇ ಇರತಕ್ಕಂಥದ್ದು. ಮಹಾಲಯ ಅಮಾವಾಸ್ಯೆ ಇದನ್ನು ನಾವು ನೋಡಿಯೇ ಇದ್ದೀವಿ. ಮಹಾಲಯ ಅಮಾವಾಸ್ಯೆ ಆದ ಒಂದು ತಿಂಗಳಿಗೆ ಸರಿಯಾಗಿ ಬರ್ತಕ್ಕಂಥದ್ದು ಈ ಒಂದು ನರಕ ಚತುರ್ದಶಿಯ ಬಳಿಕ ಅಮಾವಾಸ್ಯೆ. ಇದು ಆ ಆಸುಪಾಸಿನಲ್ಲೆಲ್ಲ ಪಿತೃಗಳ ಆರಾಧನೆ ನಡೆಯುತ್ತದೆ. ನರಕ ಚತುರ್ದಶಿ ಪ್ರಧಾನವಾಗಿ ಪಿತೃಗಳ ಆರಾಧನೆಗೆ ಸಂಬಂಧಪಟ್ಟದ್ದು ಅಂತ ಅವರು ಹಲವು ಆಧಾರಗಳನ್ನು ಕೊಡ್ತಾರೆ. ಉದಾಹರಣೆಗೆ ನೋಡಿ, ಯಮದ್ವೀಪ ಅಂತಕ್ಕಂಥದ್ದು, ಯಮದೀಪ ಅನ್ನುವ ಒಂದು ದೀಪದಾನ ಮಾಡಬೇಕು, ಯಮದೀಪವನ್ನು ದೀಪದಾನ ಮಾಡಿ ದೀಪ ಮುಟ್ಟಿಸಬೇಕು ಅಂತಂತಾರೆ. ಯಮ ಪಿತೃಲೋಕದ ಅಧಿಪತಿ, ಆ ದೃಷ್ಟಿಯಿಂದ ಅದು ಉಂಟು. ಮತ್ತು ನರಕ ಚತುರ್ದಶಿ ಅನ್ನುವಲ್ಲಿ ಯಮಲೋಕದ ಹೆಸರೇ ಬರುತ್ತದೆ, ನರಕ ಅಂತಕ್ಕಂಥದ್ದು. ಆಮೇಲೆ ಸ್ನಾನ ಮಾಡಬೇಕು, ವಿಧಿವತ್ತಾಗಿ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಯಮತರ್ಪಣ ಮಾಡಬೇಕು, ದೀಪದಾನವನ್ನು ಮಾಡಬೇಕು ಅಂತೆಲ್ಲ ಉಂಟು. ಅದಾದಮೇಲೆ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಪಿತೃಗಣಕ್ಕೆ ದಾರಿ ತೋರಿಸೋದಕ್ಕೆ ಅಲಾತ ಭ್ರಮಣ ಅಂತ ಒಂದು ವಿಧಿ ಉಂಟು. ಪ್ರಾಚೀನ ಗ್ರಂಥಗಳಲ್ಲಿ ಬರುತ್ತದೆ. ಅಲಾತ ಅಂದರೆ ಕೊಳ್ಳಿ, ಟಾರ್ಚ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಟಾರ್ಚ್ ಅಂತಂದರೆ ಬ್ಯಾಟ್ರಿ ಸೆಲ್ಲೆಲ್ಲ ಹಾಕಿರ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಇದೂ ಟಾರ್ಚೆ ಅದೂ ಟಾರ್ಚೆ. ಟ್ಯಾಂಕ್ ಅನ್ನೋದು ಕೆರೆನೂ ಹೌದು, ಓವರ್ ಟ್ಯಾಂಕ್ ಹೌದು, ಎಲ್ಲದಕ್ಕೂ ಕೂಡ ಇಂಗ್ಲೀಷ್ನಲ್ಲಿ ಟ್ಯಾಂಕ್ ಅಂತಂತಾರೆ. ಆದರೆ ನಮ್ಮಲ್ಲಿ ಯಾವುದು ಆಧುನಿಕವಾದದ್ದು ಅದಕ್ಕೆ ಇಂಗ್ಲೀಷ್ನ ಹೆಸರು. ಟಾರ್ಚ್ ಅಂತಂದರೆ ಆ ಕರದೀಪಿಕ ಈ ಥರ ಆಗಿರ್ತಕ್ಕಂಥದ್ದು, ವಿದ್ಯುತ್ತಿನಿಂದ ನಡೀತಕ್ಕಂಥದ್ದು. ಕೊಳ್ಳಿ ಅಂತಕ್ಕಂಥದ್ದಕ್ಕೆ ಬೇರೆ ಅರ್ಥವೇ ಉಂಟು. ಆ ಕೊಳ್ಳಿ ಅಲಾತ ಉಲ್ಮುಖ ಅಂತಲೂ ಕರೀತಾರೆ. ಉಲ್ಮುಖ ಅಲ್ಪಪ್ರಾಣ, ಉಲ್ಮುಖ. ಈ ರೀತಿಯಾಗಿ ಅಲಾತವನ್ನು ತೋರಿಸಿ ತಿರುಗಿಸಬೇಕು ಅಂತ. ಅಲಾತ ಚಕ್ರ ಭ್ರಮಣ ನ್ಯಾಯ ಇತ್ಯಾದಿಯಾಗೆಲ್ಲ ಉಂಟು. ಅಲಾತ ಶಾಂತಿ ಪ್ರಕರಣ ಅಂತಲೇ ಮಾಂಡುಕ್ಯ ಕಾರಿಕೆಯಲ್ಲಿ ಬರುತ್ತದೆ. ಕೊಳ್ಳಿಯನ್ನು ತಿರುಗಿಸುವಾಗ ಒಂದು ಚಕ್ರ ಇದ್ದಂತೆ ತೋರುತ್ತದೆ, ಆದರೆ ವಸ್ತುತಃ ಅಲ್ಲಿ ಚಕ್ರ ಇಲ್ಲ, ಬೆಳಕಿನ ಚಕ್ರದಂತೆ ಕಾಣುತ್ತದೆ. ಜಗತ್ತು ಹಾಗೆ ಇಲ್ಲದ್ದು ಇದ್ದಂತೆ ತೋರುತ್ತದೆ ಅಂತ ಹೋಗುತ್ತದೆ ಆ ತತ್ವ. ಅದು ಹಾಗಿರಲಿ. ಈ ದೀವಟಿಗೆಯನ್ನು ತಿರುಗಿಸುವುದಕ್ಕೆ ಮುಖ್ಯ ಕಾರಣ ಏನು? ದಿವಿಗೆಯನ್ನು ಗಿರಿಗೆರ ತಿರುಗಿಸೋದಕ್ಕೆ ಅಂದರೆ ಪಿತೃಗಳಿಗೆ ದಾರಿ ತೋರಿಸೋದಕ್ಕೆ ಅಂತ. ಆಕಾಶ ಬುಟ್ಟಿ ಮತ್ತು ಬಾಣ ಬಿರುಸುಗಳು, ಏರೋಪ್ಲೇನ್ ಹಾರಿಸ್ತಕ್ಕಂಥದ್ದು, ಇವಕ್ಕೆಲ್ಲ ಮೂಲ ಇದುವು ಅಂತ ನಮಗೆ ಗೊತ್ತಾಗುತ್ತದೆ. ಪಟಾಕಿ ಸಿಡಿಮದ್ದು ಎಲ್ಲ ನಮ್ಮ ದೇಶದಲ್ಲಿ ಮೊದಲು ಇರಲಿಲ್ಲ, ಚೈನಾ ದೇಶದಿಂದ ಅದು ಬಂದದ್ದು ಅಂತ ಹಿಂದೆಯೇ ನಾನು ತಿಳಿಸಿದ್ದೆ. ಹೀಗಾಗಿ ಆ ಒಂದು ಅಲಾತ ಭ್ರಮಣ, ಉಲ್ಮುಖ ಭ್ರಮಣ ಅಂತ ಯಾವುದಿದೆ ಅದು ಪಿತೃಗಳಿಗೆ ಮಾರ್ಗದರ್ಶನ ಮಾಡುವುದಕ್ಕೆ ಸಂಜೆ ಹೊತ್ತು ಮಾಡಬೇಕು ಅಂತ. ಆಮೇಲೆ ಮಾರ್ಗಪಾಲಿ ಬಂಧ ಅಂತ ಹೇಳ್ತಾರೆ. ಮಾರ್ಗಪಾಲಿ ಅಂತ ಒಂದು ದಾರಿ ತೋರಿಸ್ತಕ್ಕಂಥ ದೇವತೆ, ಆ ಪಿತೃಗಳಿಗೆ ದಾರಿ ತೋರಿಸಬೇಕು ಅಂತ ಅಲ್ಲಲ್ಲಿ ಹುಲ್ಲಿನಲ್ಲಿ ಮಾಡಿರ್ತಕ್ಕಂಥ ಗೊಂಬೆಯನ್ನು ಕಟ್ಟುವುದು ಅಂತ. ಇದನ್ನು ವಾಮ ಅಥವಾ ವಾಮಾಚಾರ, ದಕ್ಷಿಣ ಸಮಯಾಚಾರ ಈ ಎರಡೂ ದೃಷ್ಟಿಯಿಂದ ನೋಡಬಹುದು ಅಂತಾರೆ. ಅಂದರೆ ಯಾವುದೇ ಒಂದು ವಾಮಾಚಾರಾದಿಗಳು ನಮ್ಮ ಮೇಲೆ ಆಗದೇ ಇರಲಿ ಅಂತ ಬೆದರು ಬೊಂಬೆ ಕಟ್ಟದಂತೆ ಅಂತಲೂ ಹೇಳ್ತಾರೆ. ಹಾಗಲ್ಲ, ಪಿತೃದೇವತೆಗಳಿಗೆ ದಾರಿ ತೋರಿಸೋದಕ್ಕೋಸ್ಕರವಾಗಿ ಗೊಂಬೆಗಳನ್ನು ಕಟ್ಟತಕ್ಕಂಥದ್ದು, ಗಡಿಗಳಲ್ಲಿ, ರಸ್ತೆಗಳಲ್ಲಿ, ತಿರುವುಗಳಲ್ಲಿ ಎಲ್ಲ ಕಟ್ಟುವಂಥದ್ದು ಅಂತ. ಆಮೇಲೆ ಬಲಿಪ್ರತಿಪತ್ ಅಥವಾ ಬಲಿಪಾಡ್ಯಮಿ ಆದಮೇಲೆ ಯಮದ್ವಿತೀಯ ಅಂತ ಮಾಡ್ತಾರೆ. ಅದು ಮತ್ತು ಯಮನಿಗೆ ಸಂಬಂಧಪಟ್ಟಿದೆ. ಅದು ಯಮ ಯಮಿ, ಯಮುನಾ ನದಿ ಮತ್ತು ಯಮ ಅಣ್ಣ ತಂಗಿಯರ ಉತ್ಸವ ಅಂತ ಹಾಗೆ ನಡೆಯುತ್ತದೆ. ಈ ಎಲ್ಲ ನೋಡಿದಾಗ ಪಿತೃಗಳ ಆರಾಧನೆ ಅಲ್ಲಿ ಇತ್ತು. ಹೀಗಾಗಿ ಪಿತೃಗಳಿಗೆ ನರಕದಿಂದ ವಿಮುಕ್ತಿ ಮಾಡಬೇಕು ಅನ್ನೋದಕ್ಕೆ ಬಂದದ್ದು ಅಂತನ್ನುವುದು ಅವರ ಅಭಿಪ್ರಾಯ. ಮತ್ತು ಇಲ್ಲಿ ಪಿತೃಗಳ ಆರಾಧನೆ ಇರುವುದೂ ಹೌದು. ಅದೇನೇ ಇದ್ದರೂ ಎಷ್ಟು ಎಳೆಗಳು ಈ ಹಬ್ಬಗಳಲ್ಲಿ ಸೇರಿಕೊಂಡಿರುತ್ತವೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಆಮೇಲೆ ಜ್ಯೋತಿಷ್ಶಾಸ್ತ್ರಜ್ಞರು ಹೇಳ್ತಾರೆ, ತುಲಾ ರಾಶಿ ಪೂರ್ವಾಕಾಶದಲ್ಲಿ ಉದಯಿಸ್ತಾ ಇದ್ದಾಗ ಪಶ್ಚಿಮದಲ್ಲಿ ಮೇಷರಾಶಿ ಅಸ್ತಮವಾಗುತ್ತದೆ,
ವರಾಹಮಿಹಿರ ಹೇಳ್ತಾನೆ, ಮೊದಲು ಸಂಕ್ರಮಣಗಳು ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಇತ್ಯಾದಿ ಆಗ್ತಾ ಇದ್ದು ತುಲಾ ಮತ್ತು ಮೇಷ ಆ ಸಂದರ್ಭದಲ್ಲಿ. ಅದು ಆಮೇಲೆ ವರಾಹಮಿಹಿರ ತನ್ನ ಕಾಲಕ್ಕೆ ಕ್ಯಾಲಿಬ್ರೇಟ್ ಮಾಡಿ ಅದನ್ನು ಮಕರ ಮತ್ತು ಕಟಕ ಅಲ್ಲಿಗೆ ತಿರುಗಿಸ್ತಾನೆ. ಈ 1400 ವರ್ಷಗಳ ಅಂತರದಲ್ಲಿ ಅದಾಗಿರುವಂಥ ವ್ಯತ್ಯಾಸ ಅಂತ ಗೊತ್ತಾಗುತ್ತದೆ. ಈ ಥರ ನೋಡಿದಾಗ ನಮಗೆ ವೇದಾದಿಗಳ ಕಾಲ ಕೂಡ ಗೊತ್ತಾಗುತ್ತದೆ. ಒಂದೊಂದು 1400 ವರ್ಷ ಆ ಥರ ಆಗ್ತಾ ಇದ್ದಂತೆ ಇಷ್ಟಿಷ್ಟು ಪರಿವರ್ತನೆಗಳು ಬರ್ತಾ ಹೋಗುತ್ತದೆ. ತುಲಾಯಿಂದ ವೃಶ್ಚಿಕ, ವೃಶ್ಚಿಕದಿಂದ ಧನುಸ್ಸು, ಧನುಸ್ಸಿನಿಂದ ಮಕರ ಅಂತ 3 ಮನೆಗಳಿಗೆ ಸಂಕ್ರಮಣ ಆಗೋದಕ್ಕೆ 1400 ವರ್ಷಗಳಷ್ಟು ವ್ಯತ್ಯಾಸ ಆಗಿದೆ ಅಂತ. ಹೀಗೆ ಲೆಕ್ಕ ಹಾಕ್ಕೊಳ್ತಾ ಹೋದರೆ ನಮಗೆ ವೇದ ಕಾಲದಲ್ಲಿ ಯಾವಾಗ ಈ ಸಂಕ್ರಮಣಗಳು ಆಗ್ತಾ ಇದ್ದವು, ಸೂರ್ಯನ ಉತ್ತರಾಯಣ ದಕ್ಷಿಣಾಯನ ಹೇಗೆ ಆಗ್ತಾ ಇತ್ತು ಅಂತ ನೋಡ್ತಾ ಬಂದರೆ ಆರ್ಯರ ಆಕ್ರಮಣ ಇತ್ಯಾದಿಗಳೆಲ್ಲ ಬುಡವಿಲ್ಲದವಾದ ಆ ಕಾಲ, ಆ ತಿಥಿ, ಆ ಲೆಕ್ಕಾಚಾರ ಒಂದೂ ಸರಿ ಹೋಗೋಲ್ಲ. ವೇದಗಳ ರಚನಾ ಕಾಲ ಸುಮಾರು ಕ್ರಿಸ್ತಪೂರ್ವ 6000ಗಳಿಂದ ಮೊದಲುಗೊಂಡು 4500 ಆಸುಪಾಸಿನ ಹಂಗೆ ಬಂದು ಬಿಡುತ್ತದೆ ಅಂತ ಗೊತ್ತಾಗುತ್ತದೆ. ದೊಡ್ಡ ವಿದ್ವಾಂಸರಾದ ಶ್ರೀಕಂಠ ಶಾಸ್ತ್ರಿಗಳಂಥವರು ಕೂಡ ಇದನ್ನು ಹೇಳ್ತಾರೆ. ತಿರುಮಲ ರಾಮಚಂದ್ರ ಅವರು ಹೇಳ್ತಾರೆ, ಮೇಷ ರಾಶಿ ಮಂಗಳಕ್ಕೆ ಪ್ರಧಾನವಾದ ರಾಶಿ. ಮೇಷ ಮತ್ತು ವೃಶ್ಚಿಕ ಈ 2 ರಾಶಿಗಳಿಗೆ ಅಧಿಪತಿಯಾದವನು ಕುಜ, ಅಂಗಾರಕ, ಮಂಗಳ ಅಂತ. ಅವನು ಭೌಮ, ಭೂಮಿಯ ಮಗ. ಹೀಗಾಗಿ ನರಕಾಸುರನು ಭೂಮಿಯ ಮಗ, ಅದಕ್ಕೆ ಸಂಬಂಧಪಟ್ಟದ್ದು. ಆ ಮೇಷ ಸ್ವಭಾವತಃ ಸಾಧುವೆ ಆಗಿದ್ದರೂ ಅದು ತಗಾದೆ ಮಾಡ್ಕೊಂಡು ಬರ್ತದೆ. ನೀವು ನೋಡಿರ್ಬೋದು, ಟಗರು ಸೌಮ್ಯವಾದ ಪ್ರಾಣಿ ಆದರೂ ಯುದ್ಧ ಮಾಡಿಕೊಂಡು ಯುದ್ಧೋತ್ಸಾಹ ಇರುತ್ತದೆ. ಬೆಟ್ಟನೂ ಗುದ್ದಕ್ಕೆ ಹೋಗುತ್ತೆ, ಪೆದ್ದು ಬೆಟ್ಟ ಗುದ್ದಿ ತಲೆ ಹೊಡ್ಕೊಳ್ಳುತ್ತಷ್ಟೇ, ಇನ್ನೇನೂ ಇಲ್ಲ. ಇವನು ಈ ರೀತಿಯಾದ ನರಕಾಸುರನ ಲಕ್ಷಣ ಅಂತ ಹೇಳ್ತಾರೆ. ಮತ್ತೆ ತುಲಾರಾಶಿ ಅದು ಸ್ವಾತಿ ನಕ್ಷತ್ರ ಪುಂಜವನ್ನು ಒಳಗೊಂಡು, ಸ್ವಾತಿ ದೇವ ನಕ್ಷತ್ರವಾಗಿ ಅದು ಕೃಷ್ಣನ ಸಂಕೇತವಾಗುತ್ತದೆ. ಮತ್ತು ಅಲ್ಲಿ ಸಂಕ್ರಮಣ ಮಾಡತಕ್ಕಂಥ ಸೂರ್ಯನೇ ಆ ಸೂರ್ಯನಾರಾಯಣ ಕೃಷ್ಣನಾಗಿದ್ದಾನೆ. ಮತ್ತು ಸೂರ್ಯನ ಬೆಳಕಿನಲ್ಲಿ ಬದುಕತಕ್ಕಂಥ ಚಂದ್ರಕಲಾ, ಚಂದ್ರಿಕಾ, ಸತ್ಯಭಾಮೆ. ಹೀಗೆ ಅಲ್ಲಿ ಕನ್ಯಾ ರಾಶಿ ಅಲ್ಲಿಂದ ಸಂಕ್ರಮಣ ಆಗುತ್ತದೆ. ಕನ್ಯಾಯಿಂದ ತುಲಾಕ್ಕೆ ಬರುತ್ತದೆ. ಕನ್ಯಾ ಬಿಡುಗಡೆಯಾಗುತ್ತದೆ. ಕನ್ಯಾ ಅನೇಕ ನಕ್ಷತ್ರ ಪುಂಜಗಳಿಂದ ಕೂಡಿರತಕ್ಕಂಥದ್ದು. ಆ ಕನ್ಯೆಯರ ಬಿಡುಗಡೆ ಆಗುವುದೇ ನರಕಾಸುರನ ಸೆರೆಯಲ್ಲಿದ್ದ ರಾಜಪುತ್ರಿಯರು 16,000 ಜನ ಬಿಡುಗಡೆಯಾಗುವುದು. ಈ ರೀತಿ ಆಕಾಶದಲ್ಲಿ ಕಾಣಿಸ್ತಕ್ಕಂಥದ್ದು ನರಕಾಸುರ ವಧೆ ಅಂತ ಹೇಳ್ತಾರೆ. ಇವುಗಳನ್ನು ಕೆಲವರು ತುಂಬ ಅತಿಶಯವಾಗಿ ಸ್ಟ್ರೆಚ್ ಮಾಡಿ ಅಸ್ಟ್ರೋನಾಮಿಕಲ್ ಫೀಚರ್ಸನ್ನು ಹೇಳೋದು ಅಂತ. ಅದು ಒಂದು ಕೆಲವೊಂದು ಇಂಟರ್ಪ್ರಿಟೇಷನ್ಸ್ ಬಂದ ಮೇಲೆ ಅದನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿ ಫೈನಲೈಸ್ ಮಾಡಿ ತೋರಿಸ್ಬಿಡಬೇಕು, ಅದರ ಪರಾಕಾಷ್ಠೆ ಮಾಡಬೇಕು ಅನ್ನುವಂತೆ ಮಾಡ್ತಾರೆ. ಬಹಳ ಹಿಂದೆ ಸುಮಾರು 110 ವರ್ಷಗಳ ಕೆಳಗೆ ಒಬ್ಬರು ವಿದ್ವಾಂಸರು ಇಂಗ್ಲೀಷ್ನಲ್ಲಿ ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ. ಅದು ವೇದಕ್ಕೆ, ಪುರಾಣಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಖಗೋಳಶಾಸ್ತ್ರೀಯವಾಗಿ ವಿವೇಚನೆ ಮಾಡಿರ್ತಕ್ಕಂಥದ್ದು. ಅರ್ಥವಾಗೋದು ಬಹಳ ಕಷ್ಟ. ತುಂಬ ಜಟಿಲವಾದ ಖಗೋಳಶಾಸ್ತ್ರೀಯವಾದ ತತ್ವಗಳನ್ನು ಎಷ್ಟನ್ನೋ ಒಳಗೊಂಡಿರ್ತಕ್ಕಂಥದ್ದು. ಅಲ್ಲಿ ಇವನ್ನೆಲ್ಲ ನಾವು ಹೆಚ್ಚಾಗಿ ನೋಡಬಹುದು. ಈ ಒಂದು ದೀಪಾರಾಧನೆಗೆ ಸಂಬಂಧಪಟ್ಟದ್ದು ಎಲ್ಲ ಕಾಲದಲ್ಲಿಯೂ ಇರುವಂಥದ್ದೇ, ಎಲ್ಲ ಮತಗಳಲ್ಲೂ ಇರುವಂಥದ್ದೇ ಅನ್ನೋದನ್ನು ಹೇಳ್ತಾರೆ. ನಾನು ಮೊದಲೇ ಹೇಳಿದ್ದೆ, ಮಹಾವೀರ ಅಂದು ನಿರ್ಯಾಣ ಮಾಡಿದ್ದು ಅಂತ. ಅದನ್ನು ನಾವು ದುಃಖ ಅಂತ ಆಚರಿಸೋಲ್ಲ ಅಂತ ಜೈನ ಮತ ಸಮಯದಲ್ಲಿ ಇರುವಂಥದ್ದು. ಪಂಚಮಹಾ ಕಲ್ಯಾಣಗಳು ನಡೆಯುತ್ತವೆ ಜಿನನಿಗೆ, ತೀರ್ಥಂಕರನಿಗೆ. ಆ ಪಂಚಮಹಾ ಕಲ್ಯಾಣಗಳಲ್ಲಿ ಕಟ್ಟಕಡೆಯದು ಮಹಾಪರಿನಿರ್ಯಾಣ ಅಥವಾ ಪರಿನಿರ್ವಾಣ ಕಲ್ಯಾಣ ಅಂತ. ಮೊದಲನೆಯದು ಆತ ಜನ್ಮಾಭಿಷೇಕ. ಅವನು ಹುಟ್ಟುವ ಸಂದರ್ಭದಲ್ಲಿ ಮಾತ್ರ ಗರ್ಭಶುದ್ಧಿ ಮಾಡುವಂಥದ್ದು, ಆ ತಾಯಿಗೆ 16 ದಿವ್ಯವಾದ ಕನಸುಗಳು ಬರುವುದು, ಈ ರೀತಿಯಾದದ್ದಿಲ್ಲ. ಅದಾದ ಮೇಲೆ ಜನನ ಕಲ್ಯಾಣ. ಅದಾದ ಮೇಲೆ ಅವನು ವಿರಕ್ತಿ ಬಂದು ಹೊರಡ್ತಾನೆ. ಆಮೇಲೆ ಅವನಿಗೆ ಕೇವಲ ಜ್ಞಾನ ಉಂಟಾಗುತ್ತದೆ, ಅದು ಒಂದು ಕಲ್ಯಾಣ. ಮತ್ತು ಮಹೋಪದೇಶವನ್ನು ಮಾಡ್ತಾನೆ ಜ್ಞಾನಿಯಾಗಿ, ಅದು ಒಂದು ಕಲ್ಯಾಣ. ಕಟ್ಟ ಕಡೆಗೆ ಪರಿನಿರ್ವಾಣ ಕಲ್ಯಾಣ ಅಂತ. ಈ ಪಂಚಮಹಾ ಕಲ್ಯಾಣಗಳು ಜೈನ ಪುರಾಣಗಳಲ್ಲಿ ಇರಲೇಬೇಕು. ಅದೊಂದು ಸ್ಟೀರಿಯೋಟೈಪ್ ಆಗಿದೆ. ಅದು ಪಂಪ ಇರ್ಬೋದು, ಪುಷ್ಪದಂತ ಪುರಾಣ, ಪಂಪನ ಆದಿಪುರಾಣ ಇರ್ಬೋದು, ಆಚರಣನ ವರ್ಧಮಾನ ಪುರಾಣ ಇರ್ಬೋದು, ರನ್ನನ ಅಜಿತನಾಥ ಪುರಾಣ ಇರ್ಬೋದು, ಅಥವಾ ನಮ್ಮ ನಾಗಚಂದ್ರನ
ಮಲ್ಲಿನಾಥ ಪುರಾಣ ಇರಬಹುದು. ಹೀಗೆ ಅನೇಕ ತೀರ್ಥಂಕರರ ಪುರಾಣಗಳು ನಮ್ಮಲ್ಲಿ ಉಂಟು ಕನ್ನಡದಲ್ಲಿ. ಆ ಪುರಾಣಗಳಲ್ಲೆಲ್ಲ ಈ ಪಂಚಮಹಾ ಕಲ್ಯಾಣಗಳು, ಅದರ ಜೊತೆಗೆ ಅಷ್ಟಾದಶ ವರ್ಣನೆಗಳು ಮತ್ತು ವಿಸ್ತೃತವಾದ ಜೈನ ಧರ್ಮೋಪದೇಶಗಳು ಎಲ್ಲ ಬರಲೇಬೇಕು ಅಂತ ಇವೆ. ಜೈನ ಹರಿವಂಶದಲ್ಲಿ ಈ ವಿವರಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಗುಣಭದ್ರಾಚಾರ್ಯ ತನ್ನ ಗುರು ಜನಸೇನಾಚಾರ್ಯರು ಬರೆದ ಮಹಾಪುರಾಣದಲ್ಲಿ ಕೂಡ ನಾವು ಕಾಣ್ತೀವಿ. ಅದೇ ರೀತಿ ಬೌದ್ಧ ಜಾತಕಗಳಲ್ಲಿ ಕೂಡ ಬುದ್ಧನಿಗೆ ಲಕ್ಷ ದೀಪೋತ್ಸವಗಳನ್ನು ಮಾಡಿದಂಥ ಉಲ್ಲೇಖಗಳನ್ನು ನೋಡ್ತೀವಿ. ಅಷ್ಟೇಕೆ ಈ ಗ್ರಂಥರಾಜಿ ಈ ರೀತಿಯಾದ ಸಂಕೇತಗಳು ಎಷ್ಟು ಬೆಳೆಯುತ್ತವೆ ಅಂದರೆ, ವಿಜಯನಗರ ಕಾಲದಲ್ಲಿ ಆಕಾಶ ಭೈರವಿ ಕಲ್ಪ ಅಂತ ಒಂದು ಗ್ರಂಥ ನಿರ್ಮಾಣವಾಯಿತು. ಅಲ್ಲಿ ಕೂಡ ಆ ವಿಜಯನಗರದ ವೈಭವ ಯಾವ ರೀತಿಯಾಗಿತ್ತು, ಈ ಎಲ್ಲ ಚಟುವಟಿಕೆಗಳು ಹೇಗೆ ನಡೀತಾ ಇದ್ವು ಅನ್ನುವಂಥದ್ದು ಗೊತ್ತಾಗುತ್ತದೆ. ಈ ನಾವು ಒಂದು ದೀಪಾವಳಿಯಲ್ಲಿ ನರಕ ಚತುರ್ದಶಿ ನಮಗೆ ಗೊತ್ತಿರುವಂಥ ಹಬ್ಬವೇ ಹೌದು. ಆದರೆ ಅದರ ಕಥೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಣ್ತೀವಿ. ನರಕಾಸುರನನ್ನು ಸಂಹಾರ ಮಾಡಿದ್ದು ಹೇಗೆ, ಏನು, ಎತ್ತ ಅನ್ನೋದಕ್ಕೆ ಒಂದು ವಿಚಿತ್ರವಾದ ಕಥಾಕ್ರಮ ಉಂಟು. ಆ ಕಥಾಕ್ರಮ ಏನೆಂದರೆ, ಅದು ಉತ್ತರ ಹರಿವಂಶದಲ್ಲಿ ಬರುವಂಥದ್ದು. ನರಕಾಸುರ ನಮಗೆಲ್ಲ ಗೊತ್ತಿರುವಂತೆ ವರಾಹ ಮತ್ತು ಭೂದೇವಿಯರ ಮಗ ಅಂತ. ಭೂದೇವಿಗೆ ಎಷ್ಟು ಕಾಲವಾದರೂ ಹೆರಿಗೆಯೇ ಆಗಲಿಲ್ವಂತೆ, ತುಂಬ ನೋಯ್ತಾ ಇದ್ದಳಂತೆ. ಯಾಕೆ ಅಂತಾದಾಗ ವಿಷ್ಣು ಹೇಳಿದಂತೆ, ನಿನ್ನ ಮಗ ಲೋಕಕಂಟಕನಾಗ್ತಾನೆ ಅಂತ ತಡೆಯೋದಿಕ್ಕೆ ಅಂತ ಬ್ರಹ್ಮಾದಿಗಳು ಮಾಡಿರ್ತಕ್ಕಂಥದ್ದು. ಅದಿತಿ ವಿಶೇಷವಾಗಿ ಈ ಬಗೆಯಲ್ಲಿ ಸಂತಾನಕ್ಕೆ ಕಾರಕಳಾಗುವ, ಸುಸೂತ್ರವಾಗಿ ಹೆರಿಗೆಯೇ ಆಗತಕ್ಕಂಥ ದೇವತೆ ಅಂತ. ಗ್ರೀಕರ ಪುರಾಣಗಳಲ್ಲಿ ಬರ್ತದೆ, ಹೀರಾದೇವಿ ಈ ಥರ ಸುಖ ಪ್ರಸವಕ್ಕೆ ದೇವತೆ ಅಂತ. ಅದಿತಿ ದೇವಮಾತೆ, ಹೀರಾ ದೇವಮಾತೆ. ಆ ಸುಖ ಪ್ರಸವ ಆಗದಂತೆ ತಡೀತಾ ಇದ್ದಾಳೆ. ಹುಟ್ಟಿದ್ರೆ ತಾನೇ ತೊಂದರೆ, ರಾಕ್ಷಸ ಹುಟ್ಟಲೇಬಾರ್ದು ಅಂತ. ನಮ್ಮಲ್ಲಿ ಎಷ್ಟೋ ಪುರಾಣ ಕಥೆಗಳಲ್ಲಿ ಕೆಟ್ಟ ಕೆಟ್ಟ ರಾಕ್ಷಸರು ಹುಟ್ಟಿದಾಗ ಸಾಮಾನ್ಯರು ಪ್ರಶ್ನೆ ಮಾಡುವುದುಂಟು, ಆ ಬ್ರಹ್ಮ ಯಾಕೆ ಹುಟ್ಟಿಸ್ದ ಇವರನ್ನ ಅಂತ. ಅದಕ್ಕೆ ನೋಡಿ ಇಲ್ಲಿದೆ, ಹುಟ್ಟೋದಕ್ಕೇ ಆಗದಂತೆ ತಡದದ್ದು ಅಂತ. ಏನು ಮಾಡೋದು ಅಂತಂದರೆ, ಆಗ ಹೇಳಿದ್ರಂತೆ, ಇದೀಗ ಕೃತಯುಗ, ತ್ರೇತಾಯುಗದವರೆಗೂ ತಾಳ್ಕೋ, ತ್ರೇತಾಯುಗ ಆದಮೇಲಿಂದ ಹೆರಿಗೆ ಆಗುತ್ತದೆ ಅಂತ. ಭೂದೇವಿ ತಾಳ್ಕೊಂಡಳಂತೆ. ಅವಳಿಗೇನು ತೊಂದರೆ ಆಗದಂತೆ ನೋಡ್ಕೊಳ್ತೀನಿ ಅಂತ ವಿಷ್ಣು ಅನುಗ್ರಹ ಮಾಡಿದ್ದು ಅಂತ. ಆಮೇಲೆ ಸೀತಾದೇವಿ ಭೂಮಿಯಲ್ಲಿ ಹುಟ್ಟಿದಳು. ಅದಾದ 16 ವರ್ಷಗಳಿಗೆ ಇನ್ನೊಂದು ಈ ರೀತಿಯಾದ ಯಜ್ಞ ಮಾಡೋದಕ್ಕೆ ಹೊರಟಾಗ ಈತನಿಗೆ ಸಿಕ್ಕಿದ್ದು, ಜನಕ ಮಹಾರಾಜನಿಗೆ ಸಿಕ್ಕಿದ್ದು ಇದೆ, ನರಕಾಸುರನೇ ಮಗುವಾಗಿ ಭೂಮಿಯ ಮಗನಾಗಿ ಹುಟ್ಟಿದ್ದು ಅಂತ. ಅವನ ಮುಖ ಭಯಂಕರವಾಗಿದ್ದರಿಂದ ನರಕ ಅಂತ ಹೆಸರಿಟ್ಟ ಅಂತ. ಭೂದೇವಿ ಅವನನ್ನು ಏಕಾಂತದಲ್ಲಿ ನೋಡಿ, ನೋಡು, ಈ ಮಗುವನ್ನು 16 ವರ್ಷ ಕಾಲ ನೀನು ಬೆಳೆಸು, ಅದು ನನ್ನ ಮಗು, ನಾನೇ ಒಬ್ಬ ದಾತ್ರಿಯಾಗಿ ಅಂದರೆ ದಾದಿ ಆಗಿದ್ದು ಗವರ್ನೆಸ್ ತರಹ, ನರ್ಸ್ ಥರ ಆ ಮಗುವನ್ನು ನೋಡ್ಕೊಳ್ತೀನಿ, ನಿನಗೇನು ತೊಂದರೆ ಇಲ್ಲ, ಇದು ದೇವರಹಸ್ಯ ಅಂತ ಹೇಳ್ತಾಳೆ. ಹಾಗೆ ಆಗಲಿಂದ ಜನಕ ಮಾಡ್ತಾನೆ. ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಶತಾನಂದಾದಿಗಳ ಕೈನಲ್ಲಿ ಕೊಡಿಸ್ತಾನೆ ಅಂತೆಲ್ಲ ಆಗುತ್ತದೆ. ಅದಾದ ಮೇಲೆ ಅವನು ಬೆಳೀತಾ ಇದ್ದಂತೆ ಅಜೇಯನಾಗಿ ಮಹಾಪರಾಕ್ರಮಿಯಾದಾಗ ಜನಕನಿಗೆ ಇವನು ಏನು ಲೋಕಕಂಟಕ ಆಗ್ಬಿಡ್ತಾನೋ ಅಂತ ಹೆದರಿಕೆ ಆಗುತ್ತದೆ. ಆದರೆ ವರ್ತನೆ ಎಲ್ಲ ಚೆನ್ನಾಗಿರುತ್ತದೆ. ಆಮೇಲೆ ಭೂದೇವಿ 16 ವರ್ಷ ಆದಮೇಲೆ ಮಗನ ಹತ್ತಿರಕ್ಕೆ ಬಂದು ತನ್ನ ನಿಜ ಸ್ವರೂಪ ತೋರಿಸಿ, ನಿನಗೆ ಜನಕನಲ್ಲ, ಕೇವಲ ಅವನು ಪಾಲಿತ ಜನಕ ಅಷ್ಟೇನೆ, ಸಾಕು ತಂದೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿ ಬ್ರಹ್ಮ ಮೊದಲಿಗೆ ನಕ್ಷತ್ರ ಸೃಷ್ಟಿ ಮಾಡಿದ ಸ್ಥಳ ಪ್ರಾಗ್ಜ್ಯೋತಿಷ ಅಂತ, ಅಲ್ಲಿಗೆ ಕರ್ಕೊಂಡು ಹೋಗಿ ಅವನನ್ನು ರಾಜನನ್ನಾಗಿ ಮಾಡ್ತಾಳೆ. ಆಗ ಅವನು ಚೆನ್ನಾಗಿ ರಾಜ್ಯ ಆಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಬಾಣಾಸುರನ ಪರಿಚಯವಾಗುತ್ತದೆ. ಬಾಣಾಸುರ ವಿರೋಚನನ ಮೊಮ್ಮಗ, ಬಲಿಯ ಮಗ. ಬಲಿಯನ್ನ ದೇವತೆಗಳು ಅನ್ಯಾಯವಾಗಿ ಪಾತಾಳಕ್ಕೆ ತಳ್ಳಿಬಿಟ್ರಲ್ಲ ಅಂತ ಬಾಣನಿಗೆ ಕೋಪ. ಶಿವನಲ್ಲಿ ಅವನು ವರ ಪಡ್ಕೊಂಡಿರ್ತಾನೆ, ಶಿವನೇ ಸಾಕ್ಷಾತ್ತಾಗಿ ತನ್ನ ಶೋಣಿತಪುರ ಅನ್ನುವ ರಾಜಧಾನಿಯನ್ನು ಕಾಪಾಡಬೇಕು ಸಪರಿವಾರವಾಗಿ ಅಂತ. ಹಾಗಾಗಿ ನರಕನಿಗೆ ಪ್ರೋತ್ಸಾಹ ಕೊಡ್ತಾನೆ, ನೀನು ತಪಸ್ಸು ಮಾಡಿ ಭಯಂಕರವಾದ ವರಗಳನ್ನು ಪಡ್ಕೋ ಅಂತ. ಆಗ ಅವನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ತನ್ನನ್ನು ಯಾರೂ ಕೊಲ್ಲಬಾರದು ಅಂತ. ಯಾರೂ ಕೊಲ್ಲದೇ ಇದ್ದರೆ ಹೇಗಾಗುತ್ತದೆ, ಹುಟ್ಟಿದ ಮೇಲೆ ಸಾಯಲೇಬೇಕು ಅಂದರೆ ತಂದೆ ತಾಯಿಗಳೇ ಕೊಲ್ಲಬೇಕು ಅಂತ, ಎಂದು ಯಾವ ಮಕ್ಕಳನ್ನು ಕೊಲ್ಲಲ್ಲ ಅಂತ ಈ ರೀತಿಯಾದ ವರಗಳು. ಆ ವರವನ್ನು ಪಡ್ಕೊಂಡು ಅವನು ಲೋಕಕಂಟಕನಾಗ್ತಾನೆ. 16,000 ಜನ ರಾಜಕುಮಾರಿಯರನ್ನೆಲ್ಲ ಸೆರೆ ಇಡ್ತಾನೆ. ಜರಾಸಂಧ ಕೂಡ ಇವರಿಗೆ ಒತ್ತಾಸೆಯಾಗಿ ನಿಲ್ತಾನೆ ಅಂತ ಕೆಲವು ಕಡೆ ಬರ್ತದೆ. ಅವನು ರಾಜಪುತ್ರರನ್ನೆಲ್ಲ ಒಂದು ಕಡೆಗೆ ಸೆರೆ ಇಡ್ತಾನೆ, ಇವನು ರಾಜಪುತ್ರರನ್ನೆಲ್ಲ ಸೆರೆ ಇಡ್ತಕ್ಕಂಥದ್ದು ಹೀಗೆ ಆಗಿರುತ್ತದೆ. ಆಮೇಲೆ
ಎಂದಿನಂತೆ ನಮಗೆ ಗೊತ್ತಿರುವ ಕಥೆಯೇ ಮುಂದೆ ಬರುತ್ತದೆ. ದೇವತೆಗಳು ಈ ಋಷಿಗಳು ಎಲ್ಲ ಹೋಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಬರ್ತಾನೆ ಅಂತ. ಇಲ್ಲಿ ಇನ್ನೂ ವಿಸ್ತರಣೆಯನ್ನು ಕೆಲವು ಕಡೆ ಮಾಡಿದ್ದಾರೆ. ಅದು 7 ಪ್ರಾಕಾರಗಳು ಇರತಕ್ಕಂಥ ದುರ್ಗಮವಾದ ಕೋಟೆ. ಆ ಕೋಟೆಯನ್ನು ದಾಟಿ ಬರೋದಕ್ಕೆ ಒಂದೊಂದು ಪ್ರಾಕಾರದಲ್ಲೂ ಭಯಂಕರರಾದ ರಾಕ್ಷಸರು. ಅದಕ್ಕೆ ಕೃಷ್ಣ ಸತ್ಯಭಾಮೆಯ ಜೊತೆ ಬರುವಾಗ ಸತ್ಯಭಾಮೆ ಮೊದಲು ಒಪ್ಪಿರೋಲ್ಲ. ಆದರೆ ಅವಳನ್ನು ನೀನು ಬರಬೇಕು ಅಂತ ಹೇಳ್ತಾನೆ. ಅವಳು ತಾನು ಹೆಮ್ಮೆ ಪಟ್ಟುಕೊಂಡು ನಾನು ಬರ್ತೀನಿ, ನನಗೂ ದೊಡ್ಡ ಸ್ಥಾನ ಸಿಗುತ್ತದೆ ಅಂತಂದುಕೊಂಡು ಅವಳು ಬರ್ತಾಳೆ. ವಸ್ತುತಃ ಅವಳು ಭೂದೇವಿಯ ಅಂಶ ಅಂತ. ಆಮೇಲೆ ಅಲ್ಲಿ ಆ 7 ಪ್ರಾಕಾರಗಳನ್ನು ಕಾಯ್ತಾ ಇರತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ ಕೃಷ್ಣ ತನ್ನ ಒಂದೊಂದು ಅವತಾರದ ಪುಣ್ಯವನ್ನು ಧಾರೆ ಏರಿತಾ ಬಂದ ಅಂತ. ಮತ್ಸ್ಯಾವತಾರ, ಕೂರ್ಮ, ವಾಮನ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಹೀಗೆ 7 ಅವತಾರಗಳ ಪುಣ್ಯಗಳನ್ನು ಧಾರೆ ಎರೆದು 7 ಕೋಟೆಗಳನ್ನು ಧ್ವಂಸ ಮಾಡಿ ಕಡೆಗೆ ನರಕಾಸುರನ ಸಂಹಾರ ಮಾಡೋಕ್ಕೆ ಬರ್ತಾನೆ. ಆಗ ನರಕಾಸುರ ಸುಲಭದಲ್ಲಿ ಸಾಯುವುದಿಲ್ಲ. ಕೆಲವು ಪಾಠಗಳ ಪ್ರಕಾರ ಸತ್ಯಭಾಮೆ ಶ್ರಮ ವಹಿಸಿ ಯುದ್ಧ ಮಾಡಿದ್ರು ಅವಳ ಕೈಯಲ್ಲಿ ಕೊಲ್ಲೋಕ್ಕಾಗೋಲ್ಲ ಅಂತ. ಇನ್ನು ಕೆಲವು ಪಾಠಗಳ ಪ್ರಕಾರ ಇಲ್ಲ, ಕೃಷ್ಣ ಮೂರ್ಛೆ ಹೋಗ್ತಾನೆ, ಆಗ ಸತ್ಯಭಾಮೆ ತಾನೇ ಬಿಲ್ಲನ್ನು ಬಾಣವನ್ನು ತೆಗೆದುಕೊಂಡು ಯುದ್ಧ ಮಾಡಿ ಕೊಲ್ತಾಳೆ ಅಂತ. ಕೆಲವು ಕಡೆ ಕೃಷ್ಣನೇ ಚಕ್ರಾಯುಧದಿಂದ ಕೊಂದ ಅಂತ ಉಭಯತಾ ಉಂಟು. ಅದು ಹೇಗೆ ಇರಲಿ, ತಂದೆ ತಾಯಿಗಳಿಬ್ಬರೂ ಸೇರಿ ದುಷ್ಟನಾದ ಮಗನನ್ನು ಕೊಲ್ತಾರೆ ಅಂತ. ಅದನ್ನು ನಾನು ನೆನ್ನೆಯೇ ವಿಸ್ತರಿಸಿದ್ದೆ. ಕೆಟ್ಟ ಮಕ್ಕಳನ್ನು ಕೊಲ್ಲೋದಕ್ಕೆ ಸಿದ್ಧರಾಗತಕ್ಕಂಥ ದೊಡ್ಡವರು ಅವರು ಲಕ್ಷ್ಮೀನಾರಾಯಣರು ಅನ್ನುವಂತೆ. ಇದು ಆ ನರಕಾಸುರ ಸಂಹಾರಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಎಳೆಗಳಿಂದ ಬಂದಿರುವಂಥ ಕಥೆ ಅಂತ ಗೊತ್ತಾಗುತ್ತದೆ. ಇನ್ನು ಬಲಿಬಂಧನ ನಮಗೆ ಗೊತ್ತೇ ಇದೆ. ಬಲಿಚಕ್ರವರ್ತಿ ವಿರೋಚನನ ಮಗ. ವಿರೋಚನ ದೊಡ್ಡ ದೇವ ವಿರೋಧಿ, ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದ ಪರಮ ಭಾಗವತೋತ್ತಮ. ಇಲ್ಲೆಲ್ಲ ನಾವು ಕಾಣುವುದು ಇದೆ. ರಾಕ್ಷಸರು ಅನ್ನೋದೊಂದು ಪ್ರತ್ಯೇಕ ಕುಲವಲ್ಲ. ಅವರು ದೇವತೆಗಳು ಮತ್ತು ಮಿಕ್ಕ ಎಲ್ಲ ಅದಿವ್ಯ ಯೋನಿಗಳ ಜೊತೆಗೆ ಸೇರಿರತಕ್ಕಂಥ ಪ್ರಜಾಪತಿಯ ಸಂತಾನವೇ. ಅವರ ರಜಸ್ತಮೋ ಭೂಯಿಷ್ಠವಾದ ವರ್ತನೆಯಿಂದ ಅವರು ಹಾಗಾಗಿದ್ದಾರೆ ಅಂತ. ಬಲಿ ವಿಧಿವತ್ತಾಗಿ ಎಲ್ಲ ವ್ಯಾಸಂಗ ಮಾಡಿದ್ದಾನೆ. ಅವನು ಶ್ರದ್ಧಾವಂತ, ಎಲ್ಲವೂ ಹೌದು. ಆದರೆ ಅವನಲ್ಲಿ ಆ ರಜಸ್ಸು ಪ್ರಬಲಿಸಿ ತನ್ಮೂಲಕವಾಗಿ ಅವನು ದೇವತೆಗಳನ್ನು ಸೆರೆ ಹಿಡಿದ, ದಿಗ್ವಿಜಯ ಮಾಡ್ದ. ಇದೆಲ್ಲ ನಮಗೆ ಕಥೆ ಬರುತ್ತದೆ. ವಾಮನ ಪುರಾಣವಂತೂ ಬಹಳ ವಿಸ್ತರಿಸಿ ಅದನ್ನು ಹೇಳುತ್ತದೆ. ವಾಮನ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ದು, ಅದಿತಿ ಮತ್ತು ಕಶ್ಯಪ ಪ್ರಜಾಪತಿಗಳ ಸಂತಾನವಾಗಿ ಹುಟ್ಟಿದ್ದು. ಇದು ವಸ್ತುತಃ ಸೂರ್ಯ ಸಂಬಂಧಿಯಾದದ್ದೇ ಕಥೆ ಅಂತ ಗೊತ್ತಾಗುತ್ತದೆ. ಅಂದರೆ ಸೂರ್ಯನ 3 ಹೆಜ್ಜೆಗಳು ಆಕಾಶದಲ್ಲಿ ಹೇಗೆ ಪ್ರಾತಃ, ಮಧ್ಯಾಹ್ನ ಮತ್ತು ಸಾಯಂಕಾಲದಲ್ಲಿ ವಿಸ್ತರಿಸಿಕೊಳ್ಳುತ್ತವೆ, ಅದೇ ವಾಮನನ ಸಂಕೇತ. 12 ಆದಿತ್ಯರ ಪೈಕಿ ಅವನು ಕನಿಷ್ಠ, ಆದರೆ ಗರಿಷ್ಠ. ಅದರಿಂದಲೇ ಉಪೇಂದ್ರ ಅಂತ ಯಾತಕ್ಕೆ ಅಂತಂದರೆ ಎಲ್ಲ ದೇವತೆಗಳು ಆದಮೇಲೆ ಈ ವಾಮನಾವತಾರದಲ್ಲಿ ಹುಟ್ಟಿದ್ದು ಅಂತ. ಅಂದರೆ ಗುಣಾಧಿಕ್ಯನಾಗಿ ಮಿಕ್ಕವರೆಲ್ಲರಿಗಿಂತಲೂ ಜ್ಯೇಷ್ಠ ಅನಿಸ್ಕೊಂಡ ಅಂತ ಹೀಗೆಲ್ಲ ಕಥೆಗಳು ಹೇಳ್ತಾರೆ. ಶತಪಥ ಬ್ರಾಹ್ಮಣದಲ್ಲಿ ಒಂದು ಸ್ವಾರಸ್ಯಕಾರಿಯಾದ ಕಥೆ ಬರುತ್ತದೆ. ಅಸುರರು ತಾವು ಇಡೀ ಭೂಮಿಯನ್ನು ಆಕ್ರಮಿಸಿಕೊಳ್ಳಬೇಕು ಅಂತ ಹೋಗ್ತಾ ಇದ್ರು, ಅಂದರೆ ದೈತ್ಯರು. ಆಗ ದೇವತೆಗಳು ಇವನನ್ನು ಮುಂದಿಟ್ಕೊಂಡು ಬರ್ತಾರೆ, ನಮಗೆ ಜಾಗ ಕೊಡು ಒಂದಿಷ್ಟು ಅಂತ. ನೀವೆಲ್ಲ ದೊಡ್ಡವರು, ನಿಮ್ಗಳಿಗೇನು ಜಾಗ ಕೊಡೋದು, ಚಿಕ್ಕ ಹುಡುಗನಿಗೆ ಯಾರಿಗಾರು ಕೊಡ್ತೀವಿ ಅಂತ. ಆಗ ವಿಷ್ಣು ಚಿಕ್ಕವನು, 12 ಆದಿತ್ಯರ ಪೈಕಿ ಅತ್ಯಂತ ಚಿಕ್ಕವನು. ಅವನು ಮುಂದೆ ಬಂದು ನನ್ನ ಹೆಜ್ಜೆಯಷ್ಟು ಜಾಗ ಕೊಡಿ ಸಾಕು ಅಂತಂತಾನೆ. ಪುಟ್ಟವನಲ್ವಾ ಅಂತ ಬಿಟ್ಟುಕೊಡ್ತಾರೆ. ಅವನು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಬಿಟ್ಟ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರುವಂಥದ್ದು. ನಾನು ಹಿಂದೆ ವೇದ ಸಂಸ್ಕೃತಿಯ ಪರಿಚಯದ, ವೇದ ಮಂತ್ರ ಪರಿಚಯದ ಭಾಷಣಗಳಲ್ಲಿ ಇದನ್ನೆಲ್ಲ ವಿಸ್ತರಿಸಿದ್ದೆ. ಮತ್ತೆ ಈ ದೀಪಾವಳಿಯ ಪರ್ವದಿನಗಳನ್ನು ರಾಮನ ಜಯದ ಕಾಲ ಅಂತ ಕೂಡ ಹೇಳ್ತಾರೆ. ಮತ್ತು ರಾಮನ ಭರತನ ಸ್ನೇಹ ಮಿಲನದ ಒಂದು ಸಂದರ್ಭ ಕೂಡ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಭರತ್ ಮಿಲಾಪ್ ಅಂತಲೇ ಇದನ್ನು ಒಂದು ಹಬ್ಬವಾಗಿ ಮಾಡುವುದುಂಟು. ಆದರೆ ಅದು ಯುಕ್ತವೇ, ಅದು ಆ ಹೊತ್ತಿನಲ್ಲಿ ಆಗಿತ್ತಾ ಇಲ್ಲವಾ ಅಂತ ದೊಡ್ಡ ಚರ್ಚೆ. ನಾವು ಅದಕ್ಕಾಗಿ ನವರಾತ್ರಕ್ಕೆ ಹೋಗಬೇಕು. ನವರಾತ್ರದಲ್ಲಿ ದಶಮಿ ಎಂದು ಮಾಡುವ ಯಾವ ರಾವಣಾಸುರ ಸಂಹಾರದ ಒಂದು ರಾಮಲೀಲಾ ಉಂಟು, ಅದಕ್ಕೂ ನವರಾತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಚರ್ಚೆ ಮಾಡ್ತಾರೆ. ಇಲ್ಲ ಅಂತ, ಇದೆ ಅಂತ ಮತಭೇದಗಳು ಬೇಕಾದಂತೆ ಉಂಟು. ಒಂದು ದೊಡ್ಡ ಹಬ್ಬ ಅಂತಾದರೆ ಅನೇಕ ಆಯಾಮಗಳನ್ನು ಪಡ್ಕೊಳ್ಳುತ್ತವೆ. ಅಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ರಾಮಾಯಣದ ಪ್ರಕಾರ ನೋಡಿದ್ರೆ ರಾಮ ಅಂದು ರಾವಣನನ್ನು ಕೊಂದಿದ್ದ ಅಂತ, ಇಲ್ಲ ಅಂತ ಎರಡೂ ರೀತಿಯಲ್ಲಿ ಹೇಳ್ತಾರೆ. ಗೋವಿಂದರಾಜೀಯ ವ್ಯಾಖ್ಯಾನ, ರಾಮಾಯಣ ಭೂಷಣ ವ್ಯಾಖ್ಯಾನ ಅಂತ ಯಾವುದಿದೆ, ಆ ವ್ಯಾಖ್ಯಾನದ ಪ್ರಕಾರವಾಗಿ ರಾಮ ತಾನು
ದಿಗ್ವಿಜಯಕ್ಕೆ ಹೊರಟ ದಿವಸ ವಿಜಯದಶಮಿ ಅಂತ. ಅಷ್ಟೇ ಹೊರತು ರಾವಣನನ್ನು ಕೊಂದದ್ದು ಅಲ್ಲ ಅಂತ. ರಾವಣನನ್ನು ಕೊಂದಂಥ ದಿವಸವನ್ನು ಅದನ್ನೇ ಕುರಿತು ಕೇಳ್ತಾರೆ. ಅದು ಬೇರೆಯ ತಿಥಿಯಲ್ಲಿ ಆಗಿದ್ದು, ಅದನ್ನು ನಾವು ಫಾಲ್ಗುಣ ಮಾಸದ ಒಂದು ವಿಶೇಷವಾದ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅಂತ ಆ ಗೋವಿಂದರಾಜಿಯ ವ್ಯಾಖ್ಯಾನವನ್ನೇ ನೋಡೋದಿದ್ರೆ, ಪೂರ್ಣೇ ಚೈತ್ರ ಶುದ್ಧ ಪಂಚಮ್ಯಾಂ ಅಯೋಧ್ಯಾತ್ ವಿನಿರ್ಗಮನಂ. ರಾಮ ಅಯೋಧ್ಯೆಯನ್ನು ಬಿಟ್ಟು ಹೊರಟಿದ್ದ ವನವಾಸಕ್ಕೆ ಚೈತ್ರ ಶುದ್ಧ ಪಂಚಮಿಯಂದು. ಚತುರ್ದಶೇ ವರ್ಷಾಂತೆ ಚೈತ್ರಮಾಸೆ ಗತೇಶು ತತಃ ಚತುರ್ದಶೇ ವರ್ಷೇ ಚೈತ್ರಮಾಸೆ ಸೀತಾಪಹರಣಂ. ಅಂದರೆ ಆ 14ನೇ ವರ್ಷದ ಚೈತ್ರ ಮಾಸದಲ್ಲಿ, 13 ವರ್ಷ ಆದಮೇಲೆ 14ನೇ ವರ್ಷದ ಆರಂಭದಲ್ಲಿ ಚೈತ್ರ ಮಾಸದಲ್ಲಿ ಸೀತಾಪಹರಣವಾಗಿದ್ದು. ವೈಶಾಖೆ ಸುಗ್ರೀವ ದರ್ಶನಂ, ಆಷಾಢೆ ವಾಲಿವಧಃ, ಆಶ್ವೇಜೆ ಸೈನ್ಯೋದ್ಯೋಗ, ಫಾಲ್ಗುನೆ ಪ್ರಾಯೋಪವೇಶ, ಫಾಲ್ಗುನ ಶುದ್ಧ ಚತುರ್ದಶ್ಯಾಂ ಲಂಕಾ ದಾಹ, ಫಾಲ್ಗುನಾಮಾವಾಸ್ಯಾಂ ರಾವಣ ವಧ, ಚೈತ್ರ ಶುದ್ಧ ಪ್ರತಿಪದಿ ರಾವಣ ಸಂಸ್ಕಾರಾದಿ, ದ್ವಿತೀಯಾಂ ವಿಭೀಷಣಾಭಿಷೇಕ, ಸೀತಾಪ್ರಾಪ್ತಿ ದೇವತಾ ಪ್ರಸ್ಥಾನಾನಿ ಚ, ತೃತೀಯಾಂ ಲಂಕಾತೋ ನಿರ್ಗಮನಂ, ಚತುರ್ಥ್ಯಾಂ ಕಿಷ್ಕಿಂಧಾಯಾಂ ವಾಸ, ಪಂಚಮ್ಯಾಂ ಭರದ್ವಾಜಾಶ್ರಮೇ ವಾಸ ಅಂತ ಹೀಗೆ ಲೆಕ್ಕ ಕೊಡ್ತಾರೆ. ಆದರೆ ನನಗಿದು ಯುಕ್ತ ಅಂತ ಅನ್ನಿಸೋದಿಲ್ಲ. ಕಾರಣ, ಒಂದು ಲೆಕ್ಕ ಥರ ಕೊಟ್ಟಿದ್ದಾರೆ. ರಾಮಾಯಣದಲ್ಲಿ ಎಲ್ಲಿಯೂ ಈ ಥರ ತಿಥಿ ನಿರ್ದೇಶನ ಇಲ್ಲ, ನಾವು ಮಾಡಿಕೊಂಡಂಥ ಊಹೆ ಅಷ್ಟೇ. ಚೈತ್ರ ನವಮಿಯಂದು ರಾಮ ಹುಟ್ಟಿದ್ದು ಈ ರೀತಿಯಾಗಿ ಇವನ್ನೆಲ್ಲ ನಮಗೆ ಗೊತ್ತಾಗುತ್ತದೆ. ಅರೆ, ರಾವಣ ಸಂಹಾರ ಎಂದಾಯಿತು, ರಾವಣ ಹೊರಟದ್ದು ಎಂದು. ರಾಮ ಹೊರಟದ್ದು ಅಭಿಜಿನ್ ಮುಹೂರ್ತದಲ್ಲಿ, ಹಸ್ತ ನಕ್ಷತ್ರದಲ್ಲಿ. ಅದು ರಾಮನಿಗೆ ಯೋಗ ತಾರೆ, ಅದೇ ಒಂದು ರಾವಣನಿಗೆ ವಧತಾರೆ ಆಗಿತ್ತು. ಇವೆಲ್ಲ ವಿವರಗಳು ನಮಗೆ ಸಿಗುತ್ತವೆ ಯುದ್ಧಕಾಂಡದ ಆರಂಭದಲ್ಲಿ. ಆದರೆ ಈ ತಿಥಿಗಳು ನಿಶ್ಚಿತವಾಗಿ ಮಾಸಗಳು ಯಾವಾಗ ಅಂತ ಗೊತ್ತಾಗೋಲ್ಲ. ಇಷ್ಟನ್ನಂತೂ ಹೇಳಬಹುದು, ಏನಂದರೆ ರಾಮನಿಗೆ ವಸಂತದಲ್ಲಿಯೇ ಪಟ್ಟಾಭಿಷೇಕ ಆಗ್ತಾ ಇದ್ದದ್ದು. ಆದರೆ ಅವನು ಪಟ್ಟಾಭಿಷೇಕ ವಂಚಿತನಾದ, ಕಾಡಿಗೆ ಬಂದ. ಶಿಶಿರ ಋತುವಿನಲ್ಲಿ ಆ ಒಂದು 13 ವರ್ಷಗಳಾದ 13ನೇ ವರ್ಷದ ಕೊನೆಯ ಶಿಶಿರ ಋತುವಿನಲ್ಲಿ ಶೂರ್ಪಣಖೆ ಬಂದದ್ದು. ವಸಂತದ ಆರಂಭದಲ್ಲಿ ಸೀತಾಪಹರಣವಾಯಿತು. ವಸಂತದ ಮಧ್ಯದಲ್ಲಿ ಪಂಪಾ ಸರೋವರದಲ್ಲಿ ವಿಜೃಂಭಿಸಿದ ವಸಂತನನ್ನು ಕಂಡು ರಾಮ ದುಃಖಿಸುವ ಪ್ರಸ್ತಾವ ಬರುತ್ತದೆ. ಮತ್ತೆ ಆ ಮಳೆಗಾಲಕ್ಕಿಂತ ಮುಂಚೆ ಆಷಾಢ ಅಂತ ಒಪ್ಕೋಬಹುದು, ಅಲ್ಲಿ ವಾಲಿವಧೆ ಆದದ್ದು. ಮಳೆಗಾಲವನ್ನು ಪೂರ್ತಿ ಪ್ರಸ್ತ್ರಮಣ ಗುಹೆಯಲ್ಲಿ ರಾಮ ಕಳೆದದ್ದು ಲಕ್ಷ್ಮಣನ ಜೊತೆ. ಆಮೇಲೆ ಶರತ್ಕಾಲದ ಆರಂಭದಲ್ಲಿ ಅಂತಂದರೆ ನಮಗೆ ಆಶ್ವೇಜ ಮಾಸದಲ್ಲಿ ಹನುಮಂತ ಹೊರಟದ್ದು ಅಂತ ಗೊತ್ತಾಗುತ್ತದೆ. ಅವನು 2 ತಿಂಗಳಲ್ಲಿ ಸೀತೆಯನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಾಗ ಅಂತ. ಹಾಗಾಗಿ ನಾವು ನೋಡಿದಂತೆ ಈ ಒಂದು ಶರದೃತುವಿನ ಆರಂಭದಲ್ಲಿ ಸೀತಾ ಅನ್ವೇಷಣೆಗೆ ಹೊರಟಾಗ ಯಾವ ರೀತಿ 2 ತಿಂಗಳಲ್ಲಿ ನೀವು ಬರಬೇಕು ಅಂತ ಸುಗ್ರೀವಾಜ್ಞೆ ಮಾಡ್ತಾನೆ. ಹಾಗಿದ್ದಾಗ ಯಾವ ತರಹ ನಮಗೆ ಇದು ಸಮನ್ವಯ ಮಾಡಿಕೊಳ್ಳೋಕ್ಕಾಗುತ್ತೆ ಗೊತ್ತಾಗಲ್ಲ. ಗೋವಿಂದರಾಜಿಯ ವ್ಯಾಖ್ಯಾನ ಆ ಮಟ್ಟಕ್ಕೆ ಪ್ರಶ್ನಾರ್ಹವಾಗುತ್ತದೆ ಅಂತ ಅನಿಸುತ್ತದೆ. ಅದರಿಂದ ನಾವು ಇಲ್ಲೆಲ್ಲ ತುಂಬ ನಿಶ್ಚಯವಾಗಿ ಕಠೋರವಾಗಿ ತಿಥಿಗಳು ಇದೇ ರೀತಿಯಾಗಿದ್ವು ಅಂದೇ ಕಾಲದಲ್ಲಿ ಅಂತ ಹೇಳೋಕ್ಕಾಗೋಲ್ಲ. ಮತ್ತಂತೂ ಗೊತ್ತಾಗುತ್ತೆ, ಈಗಾಗಲೇ ಅವಧಿ ಮುಗಿದೋಗ್ಬಿಟ್ಟಿದೆ, ಏನು ಮಾಡೋದು ಗೊತ್ತಾಗೋದಿಲ್ಲ ಅನ್ನುವಂಥದ್ದೆಲ್ಲ ಚಿಂತೆ. ಜೊತೆಗೆ ಚಳಿಗಾಲದಲ್ಲಿ ರಾಮನ ಹತ್ತಿರಕ್ಕೆ ಈ ಸೀತಾ ಸಂದೇಶವನ್ನು ತೆಗೆದುಕೊಂಡು ಹನುಮಂತ ಬಂದ ಅಂತನ್ನುವುದು ನಮಗೆ ತಿಳಿಯುತ್ತದೆ. ಇದನ್ನೆಲ್ಲ ಕಂಡಾಗ ನಾವು ಸಾಮಾನ್ಯವಾಗಿ ಹೇಳಬಹುದು ಅಂತಂದರೆ ವಸಂತದ ಸಮಯದಲ್ಲಿ ರಾವಣ ವಧೆ ಆಗಿದ್ದಿರಬಹುದು ಅಂತ ಗೊತ್ತಾಗುತ್ತದೆ. ಮತ್ತು ಬರುವುದು ಪುಷ್ಪಕ ವಿಮಾನ ಆಗಿದ್ದರಿಂದ ಬೇಗ ಬಂದಿರಬೇಕು ಅಂತ ಈ ರೀತಿ ಇಟ್ಕೊಳ್ಬಹುದು. ಅದು ವಾಸ್ತವಗಳು ಏನೇ ಇರಲಿ, ಒಟ್ಟಿನಲ್ಲಿ ಇದು ಸಂದೇಹಾಸ್ಪದವಾಗುತ್ತದೆ. ರಾಮನ ವಿಜಯ ಅಥವಾ ಅಲ್ಲ ಅನ್ನುವುದು ಗೋವಿಂದರಾಜಕ್ಕಿಂತ ಒಂದು ಸ್ವಲ್ಪ ವ್ಯತ್ಯಾಸವೇ ಆಗುತ್ತದೆ. ಆದರೆ ಆ ದಿವಸವೇ ಆಗಿತ್ತು ರಾಮ ವಿಜಯ, ಲಂಕಾ ನಾಶ ಅನ್ನುವುದು ಪ್ರಶ್ನಾರ್ಹ. ಆದರೆ ಚಿಂತೆ ಇಲ್ಲ, ಯಾವುದೋ ಒಂದು ಒಳ್ಳೆಯ ದಿವಸ, ರಾಮ ರಾವಣನ ಕೊಂದದ್ದೇ ಒಳ್ಳೆಯ ದಿವಸ ಅನ್ನುವಂಥದ್ದು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆ ಮಳೆ ಮೋಡಗಳು, ಕೆಸರು
ಮತ್ತು ರೊಚ್ಚು ಇವೆಲ್ಲ ಆಗಿರ್ತಕ್ಕಂಥದ್ದು ಹೋಗಿ ನಿರ್ಮಲವಾಗಿ ಆಕಾಶ ತಿಳಿಯಾಗಿ ನೀಲವರ್ಣದಲ್ಲಿ ಪ್ರಕಾಶಿಸ್ತಕ್ಕಂಥದ್ದು ಅದು ರಾವಣ, ಮಾಶರಾಶಿ ಪ್ರತೀಕಾಶನಾದಂಥ ರಾವಣ ಧ್ವಸ್ತನಾಗಿ ರಾಮ ವಿಜೃಂಭಿಸಿದ್ದು. ರಾಮನ ಕೀರ್ತಿ ಹಂಸಗಳು ಹೇಗೆ ದಶದಿಕ್ಕುಗಳಿಗೆ ಹಾರುತ್ತವೆ ಹಾಗೆ ದಶದಿಶೋ ವಿಶ್ರಾಂತವಾದದ್ದು ಅನ್ನುವಂತೆ ತೆಗೆದುಕೊಂಡ್ರೆ ಯುಕ್ತ. ಇಲ್ಲೆಲ್ಲ ಆ ತಾತ್ಪರ್ಯವನ್ನು, ಭಾವವನ್ನು ನಾವು ತೆಗೆದುಕೊಳ್ಳಬೇಕು. ಮತ್ತೆ ವಿಜಯದಶಮಿ ಮೊದಲಿಂದಲೂ ವಿಜಯ ಅಭ್ಯುದಯಕ್ಕೆ ಹೆಸರಾಗಿ ಬಂದಂಥದ್ದು. ಅದರಿಂದಲೇ ಅಲ್ಲಿ ಅಪರಾಜಿತಾ ದೇವಿಯ ಆರಾಧನೆ ಮಾಡುವುದು ಅಂತ ನಿನ್ನೆ ಕೂಡ ನಾನು ಹೇಳಿದ್ದೀನಿ. ಕೌಟಿಲ್ಯನೂ ಅರ್ಥಶಾಸ್ತ್ರದಲ್ಲಿ ಅಪರಾಜಿತಾ ದೇವಿಯನ್ನು ಸ್ಥಾನದಲ್ಲಿ ಸ್ಥಾಪನೆ ಮಾಡಬೇಕು ಅಂತಾನೆ. ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಅಪರಾಜಿತ, ಅಪ್ರತಿಹತ, ಜಯಂತ, ವೈಜಯಂತ ಅಂತ 4 ದೇವತೆಗಳನ್ನು ಸ್ಥಾಪನೆ ಮಾಡಬೇಕು. ಅಪರಾಜಿತ ಅಂದರೆ ಸೋಲಿಸಲಾಗದೇ ಇರತಕ್ಕಂಥದ್ದು, ಅಪ್ರತಿಹತ ಅಂದರೆ ಎದುರಿಸಲಾಗದೇ ಇರತಕ್ಕಂಥದ್ದು, ಜಯಂತ ಜಯಿಸುವಂಥದ್ದು, ವೈಜಯಂತ ಮತ್ತು ಜಯಿಸ್ತಕ್ಕಂಥದ್ದು, ಈ ರೀತಿಯಾದ ದೇವತೆಗಳನ್ನೆಲ್ಲ ಸ್ಥಾಪನೆ ಮಾಡಬೇಕು ಅಂತ. ಈ ಅಪರಾಜಿತವೇ ಶಮೀ ವೃಕ್ಷವಾದದ್ದು, ಅಶ್ಮಂತಕ ವೃಕ್ಷವಾದದ್ದು ಅಂತ ಕೂಡ ನಾವು ಮುಂದೆ ನೋಡ್ಕೋತೀವಿ. ಅಂದರೆ ವೃಕ್ಷವನ್ನೇ ಆರಾಧನೆ ಮಾಡ್ತಾ ಇದ್ದಿದ್ದು ದೇವತೆ ಆಯಿತು, ಅಥವಾ ದೇವತೆಯನ್ನು ವೃಕ್ಷವಾಗಿ ಮಾಡಿದ್ರು, ಪ್ರಾಯಶಃ ವೃಕ್ಷದಿಂದ ದೇವತೆ ಆಗಿದ್ದಿರಬೇಕು ಅಂತ ಅನಿಸುತ್ತದೆ. ಈ ಅಪರಾಜಿತ ಅನ್ನುವುದನ್ನು ಕ್ಷತ್ರಿಯರು ಒಂದು ಮೂಲಿಕೆಯಾಗಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಶಾಕುಂತಲದ ಸಪ್ತಮಾಂಕದಲ್ಲಿ ಭರತ ಸರ್ವದಮನನಿಗೆ ಅಪರಾಜಿತ ಅಂತ ಒಂದು ಮೂಲಿಕೆಯನ್ನು ರಕ್ಷಾಕರಂಡವಾಗಿ ಕಟ್ಟಿರ್ತಾರೆ. ಕಶ್ಯಪ ಮಹರ್ಷಿ, ಮಾರೀಚ ಮಹರ್ಷಿ, ಮರೀಚಿಯ ಮಗ. ಆಗ ಅದು ಕಳಚಿಕೊಂಡು ಬಿದ್ದಿದ್ದಾಗ ತಂದೆ ತಾಯಿಗಳಲ್ಲದೆ ಇದ್ದವರು ಅದನ್ನು ಮುಟ್ಟಿದ್ರೆ ಹಾವಾಗಿ ಕಚ್ಚುತ್ತದೆ ಅಂತ ಇರುತ್ತದೆ. ದುಷ್ಯಂತ ಎತ್ಕೊಂಡು ಬಿಡ್ತಾನೆ, ಅವನಿಗೇನು ಆಗೋಲ್ಲ. ಇದೆಲ್ಲ ಸಪ್ತಮಾಂಕದಲ್ಲಿ ಬರುತ್ತೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಪರಾಜಿತ ಒಂದು ಮೂಲಿಕೆಯಾಗಿ ಬಳಕೆ ಆಗ್ತಾ ಇತ್ತು ಅಂತ, ರಕ್ಷಾ ಕವಚದಂತೆ ಅಂತ. ನಮಗೆ ಗೊತ್ತಿರುವಂತೆ ಬನ್ನಿಯ ಎಲೆಗಳನ್ನು ವಿನಿಮಯ ಮಾಡಿಕೊಳ್ಳೋದು, ಬಂಗಾರವನ್ನು ತಗೊಳ್ಳಿ ಅಂತ ಹೇಳಿ ಕೊಡುವುದೆಲ್ಲ ಉಂಟು ಅಂತ. ಕೆಲವರು ಬನ್ನಿಯ ಮರದ ಕೊಂಬೆಗಳನ್ನೆಲ್ಲ ಮುರ್ಕೊಂಡು ಬರುವುದು ಪದ್ಧತಿ ಇದೆ. ಅದನ್ನು ಧರ್ಮಸಿಂಧು ಮೊದಲಾದಂಥ ಗ್ರಂಥಗಳು ಆಕ್ಷೇಪ ಮಾಡುತ್ತವೆ. ಅಲ್ಲದಲ್ಲ, ಬನ್ನಿಯ ಬುಡದ ಮಣ್ಣನ್ನು ತೊಗೊಂಡು ಬರಬೇಕಷ್ಟೇ, ಬನ್ನಿಯ ಮರ ಕೊಂಬೆನೆಲ್ಲ ಮುರ್ಕೊಂಡು ಬರಬಾರ್ದು ಅಂತ. ಬನ್ನಿ ಸ್ವಲ್ಪ ವಿರಳ ಪ್ರಚುರವಾದಂಥ ವೃಕ್ಷ, ಮತ್ತು ಆ ಮರವನ್ನೇ ಬೋಳಿಸ್ಬಿಟ್ರೆ ಗತಿ ಏನು ಅನ್ನುವ ಎಕಲಾಜಿಕಲ್ ಕನ್ಸರ್ನ್ ಇದ್ದಿರಬಹುದು ಅಂತ ಅನಿಸುತ್ತೆ. ಏನೇ ಇದ್ದರೂ ಈ ಅಪರಾಜಿತಾದಿ ಆರಾಧನೆಗಳಿಂದ ಗೊತ್ತಾಗುತ್ತದೆ ವಿಜಯಕ್ಕೆ ಸಂಬಂಧಪಟ್ಟದ್ದು ವಿಜಯದಶಮಿ ಅಂತ. ಕೆಲವರಂತೂ ಎಲ್ಲಿವರೆಗೂ ಹೋಗಿದ್ದಾರೆ ಅಂತಂದರೆ, ಸುರವರಂ ಪ್ರತಾಪರೆಡ್ಡಿ ಅಂತ ತೆಲುಗಿನಲ್ಲಿ ಒಬ್ಬರು ವಿದ್ವಾಂಸರು, ಅವರು ಅರ್ಜುನ ವಿಜಯದಶಮಿ ದಿವಸ ಹೊರಟು ಗೋಗ್ರಹಣ ಮಾಡಿದ್ದು ಅಲ್ಲ ಅಂತ ವಾದಿಸ್ತಾರೆ. ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಗೆ ಹೇಳೋಣ? ರಾಮಾಯಣದ ಮಾತದು, ನನ್ನದಲ್ಲ. ಕಷ್ಟ. ಆದರೆ ಇಷ್ಟನ್ನು ಹೇಳಬಹುದು, ಜನಶ್ರುತಿ ವಿಶ್ವಾಸ ಇದೆ, ಅದಕ್ಕೊಂದು ಸೌಂದರ್ಯ ಇದೆ, ಅದನ್ನು ಉಳಿಸ್ಕೊಳ್ಬಹುದು. ಮತ್ತು ಅದಕ್ಕೆ ಯುಕ್ತಿಮತ್ತವೂ ಉಂಟು ಅನ್ನೋದನ್ನು ನಾನು ತೋರಿಸಿಯೂ ಇದ್ದೇನೆ, ಹೇಳಿದ್ದೆ ಹೇಗೆ ಅದು ಸರಿಯಾಗಿ ಹೊಂದಿಕೊಳ್ಳುತ್ತದೆ ಅಂತ. ಕೃಷ್ಣ ಹೇಮಂತ ಋತುವಿನಲ್ಲಿ ಸಂಧಿಗೆ ಹೋಗಿದ್ದು, ಹೇಮಂತ ಋತುವಿನ ಆದಿಯಲ್ಲಿ, ಮತ್ತೆ ಯುದ್ಧ ಆಗಿದ್ದು. ಹೇಮಂತ ಋತು ಮಾರ್ಗಶೀರ್ಷ ಮಾಸ, ಮಾರ್ಗಶೀರ್ಷ ಏಕಾದಶಿಯಂತೂ ಯುದ್ಧ ಆರಂಭ ಆಗಿದ್ದು. ಮತ್ತೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ಈ ಒಂದು 2 ತಿಂಗಳ ಅವಧಿ ಉಂಟು ಅಂತ ಕೀಚಕ ದಿಗ್ವಿಜಯ ಎಲ್ಲ ಮಾಡಿಕೊಂಡು ಬರ್ತಾನೆ ಬಂದಾಗ ಅಂತ. ಆಗ ನಮಗೆ ಗೊತ್ತಾಗುತ್ತೆ ವರ್ಷಾಕಾಲಕ್ಕಿಂತ ಮುಂಚೆ ಆತ ದಿಗ್ವಿಜಯ ಮಾಡಿಕೊಂಡು ಬಂದಿದ್ದಾನೆ. ಕೀಚಕ ವಧೆ ಆಗಿದ್ದು ಶ್ರಾವಣದ ಮೊದಲಿಗೆ ಬಂದಂತಹ ಆಷಾಢದ ಅಮಾವಾಸ್ಯೆಯಲ್ಲಿ. ಅದರಿಂದ 2 ತಿಂಗಳು ಅಂತಂದರೆ ನಮಗೆ ಗೊತ್ತಾಗುತ್ತದೆ ಶ್ರಾವಣ ಭಾದ್ರಪದ. ಆ 2 ತಿಂಗಳಾದಮೇಲೆ ಅಜ್ಞಾತವಾಸ ಮುಗಿಯುತ್ತದೆ ಅಂದರೆ ಅದು ಆಶ್ವೇಜದಲ್ಲೇ ಆಗಬೇಕು. ಆ ಲೆಕ್ಕವನ್ನೆಲ್ಲ ಹೇಳಿದ್ದೀನಿ. ಮಹಾಭಾರತದಲ್ಲಿ ಕೆಲವು ಅವಧಿಗಳು, ಲೆಕ್ಕಾಚಾರಗಳು ಸರಿಯಾಗಿ ನಮಗೆ ಸಿಗುತ್ತವೆ. ಆದರೆ ರಾಮಾಯಣ ಮಹಾಭಾರತಗಳಲ್ಲಿ ನಾವು ಪಂಚಾಂಗ ಹುಡುಕುವುದಲ್ಲ. ಪಂಚಾಂಗವನ್ನು ಹುಡುಕೋದೋ, ಫಾಸಿಲ್ಸ್ ಹುಡುಕೋದೋ, ರಾವಣನ ಮೂಳೆ ಎಲ್ಲಿದೆ ಅಂತ ನೋಡೋದೋ, ಇವನ್ನೆಲ್ಲ ಮಾಡೋದಕ್ಕೆ ಹೋಗುವಂಥದ್ದಲ್ಲ. ಅಲ್ಲಿ ನಾವು ನೋಡಬೇಕಾದದ್ದು ಜೀವ ಸೌಂದರ್ಯವನ್ನು, ಭಾವ ಸೌಂದರ್ಯವನ್ನು, ತತ್ವ ಸೌಂದರ್ಯವನ್ನು, ಸಂಸ್ಕೃತಿ ಸ್ವಾರಸ್ಯಗಳನ್ನು, ಇವನ್ನೆಲ್ಲ ಕಾಣಬೇಕಾದದ್ದು. ಅವುಗಳಲ್ಲಿ ಕೂಡ ಇದಕ್ಕೆ ಆಧಾರವನ್ನು ನಾವು ಕಾಣಿಸಬಹುದು ಅನ್ನುವುದಷ್ಟೇ. ರಾಮ ವಿಜಯಯಾತ್ರೆ ಹೊರಟ ಅನ್ನುವುದನ್ನಂತೂ ಭೂಷಣ ವ್ಯಾಖ್ಯಾನ ಒಪ್ಪಿದೆ. ಅಷ್ಟನ್ನಾರು ತಗೊಳ್ಬಹುದು, ಹೊರಟಿದ್ದೇನೆ ಜಯವಾಯಿತು ಅಂತ. ಹೀಗೆ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ವಿಜಯದಶಮಿ ಮಹಾಭಾರತಕ್ಕೆ, ರಾಮಾಯಣಕ್ಕೆ, ದೇವ್ಯುಪಾಖ್ಯಾನಕ್ಕೆ ಎಲ್ಲಕ್ಕೂ ಸಂಬಂಧಪಟ್ಟಿದೆ ಅಂತ ಗೊತ್ತಾಗುತ್ತದೆ. ಈ ಸೂಕ್ಷ್ಮಗಳು ಎಷ್ಟು ಸಾಂಸ್ಕೃತಿಕವಾಗಿ ಸ್ವಾರಸ್ಯವಾಗಿವೆ ಅನ್ನೋದಕ್ಕೆ, ಧರ್ಮಶಾಸ್ತ್ರಗಳು ಎಷ್ಟೊಂದೆಲ್ಲ ಹೇಳುತ್ತೆ ಅನ್ನೋದಕ್ಕೆ, ಅಪರಾಜಿತ ಪೂಜೆಯನ್ನು ಮಾಡಿದ ಮೇಲೆ ಖಂಜನ ದರ್ಶನ ಮಾಡಬೇಕು ಅಂತ ಇದೆ.
ಖಂಜನ ಅಂತ ಅನ್ನೋದು ಖಂಜನ, ಖಂಜರೀಟ ಅಂತಲೂ ಹೇಳ್ತಾರೆ. ಒಂದು ಪಕ್ಷಿ, ಅದು ಕಪ್ಪಗಿರುತ್ತದೆ. ಕಣ್ಣಿಗೆ ಹೋಲಿಸ್ತಾರೆ ಆ ಪಕ್ಷಿಯನ್ನು. ಯುಷ್ಮತ್ಕೃತೆ ಖಂಜನ ಮಂಜುಲಾಕ್ಷಿ ಶಿರೋ ಮದೀಯಂ ಯದಿ ಯಾತಿ ಯಾತು ನೀತಾನಿ ನಾಶಂ ಜನಕಾತ್ಮಜಾಯೈ ದಶಾನನೇನಾಪಿ ದಶಾನನಾನಿ ಅಂತ ಒಂದು ಚಾಟು ಪದ್ಯ ಉಂಟು. ನಿನಗೋಸ್ಕರವಾಗಿ ಕಂಜನ ಪಕ್ಷಿ ಅಂತ ಕಣ್ಣುಳ್ಳವಳೆ, ನನ್ನ ತಲೆ ಹೋದರೆ ಏನು, ಸೀತೆಗೋಸ್ಕರ ರಾವಣ 10 ತಲೆ ಕಳ್ಕೊಂಡ, ನಂದು 1 ತಲೆ ಏನು ಮಹಾ ಅಂತ. ಇವನು ಯಾರೋ ಭಯಂಕರ ರೋಮಿಯೋ. ಆ ಕಣ್ಣಿನ ಆಕಾರ ಖಂಜನ ಅಥವಾ ಖಂಜರೀಟ ಪಕ್ಷಿಯ ಆಕಾರ ಅಂತ. ಜೊತೆಗೆ ಅದು ಬಣ್ಣ, ಕಪ್ಪು ಬಣ್ಣದಲ್ಲಿ ಒಳ್ಳೆ ಕಾಡಿಗೆ ಹಚ್ಚಿದ ಕಣ್ಣಿನ ಆಕಾರದಲ್ಲಿ ಇರುತ್ತದೆ ಅಂತದು. ನೀವು ವೆಂಕಟಪ್ಪ ಆರ್ಟ್ ಗ್ಯಾಲರಿಗೆ ಹೋದರೆ ವೆಂಕಟಪ್ಪನವರ ಚಿತ್ರಗಳನ್ನು ಅಲ್ಲಿ ನೋಡಬಹುದು. ಅಲ್ಲಿ ಒಂದು ಕಡೆಗೆ ಪ್ರದಕ್ಷಿಣಾಕಾರವಾಗಿ ಹೋಗಿ ಬಂದಾಗ ಕೊನೆಯಲ್ಲಿ ಕೆಲವೊಂದು ಪೆನ್ಸಿಲ್ ಸ್ಕೆಚಸ್ ಇದೆ. ಅಲ್ಲಿ ಕಣ್ಣನ್ನೇ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಮೀನಾಕ್ಷಿಯಾಗಿ ಬರೆದಿದ್ದಾರೆ, ಕಮಲದಲಾಕ್ಷಿಯಾಗಿ ಬರೆದಿದ್ದಾರೆ, ಖಂಜನಾಕ್ಷಿಯಾಗಿ ಬರೆದಿದ್ದಾರೆ. ಎಲ್ಲ ಥರದ್ದು ಕಣ್ಣುಗಳು ಬರೆದಿದ್ದಾರೆ. ಅದಕ್ಕೆ ಸಂವಾದಿಯಾಗಿ ಕಮಲದ ಎಸಳು, ಮೀನು, ಖಂಜನ ಪಕ್ಷಿ ಇದನ್ನೆಲ್ಲ ಸ್ಕೆಚಸ್ಸು ಮಾಡಿದ್ದಾರೆ. ಯಾವುದಕ್ಕೆ ಯಾವುದು ಕಣ್ಣನ್ನು ಹೋಲುತ್ತದೆ ಅನ್ನೋದಕ್ಕೆ. ಆ ಖಂಜನ ಪಕ್ಷಿಯನ್ನು ನೋಡಬೇಕು ಅಂತ. ಅದು ಖಂಜನ ಕಪ್ಪು ಬಣ್ಣದ ಹಕ್ಕಿ. ಅದು ಮಳೆಗಾಲದಲ್ಲಿ ಎಂದೂ ಕಾಣಿಸೋಲ್ಲ. ಮಳೆಗಾಲದಲ್ಲಿಯೇ ಕಾಣಿಸ್ತಕ್ಕಂಥ ಮೈಗ್ರೇಟರಿ ಬರ್ಡ್. ಅದು ಆಫ್ರಿಕಾದಿಂದ ಮೈಗ್ರೇಟ್ ಆಗಿ ಬರ್ತಕ್ಕಂಥದ್ದು ಚಾತಕ. ಅದೇ ರೀತಿ ಮೈಗ್ರೇಟರಿ ಬರ್ಡ್ ಆಗಿ ಬರ್ತಕ್ಕಂಥದ್ದು ಖಂಜನ. ಅದು ಶರತ್ಕಾಲಕ್ಕೆ ಬರುತ್ತದೆ, ಆಗಲೇ ಅದು ಕಾಣಿಸೋದು. ಅದಕ್ಕೆ ಬಂತು ಅಂದರೆ ಶರತ್ಕಾಲ ಬಂದಿದೆ ಅಂತ ಅರ್ಥ. ನೋಡಿ, ನಮ್ಮ ಪ್ರಕೃತಿ ದರ್ಶನ ಎಷ್ಟು ಚೆನ್ನಾಗಿ ಧರ್ಮಶಾಸ್ತ್ರಾದಿಗಳಲ್ಲಿ ಕಾಣಿಸುತ್ತದೆ ಅಂತ. ಅಂದರೆ ಕಾಳಿದಾಸ ಹೇಳ್ತಾನೆ, ಸಂಪತ್ಸ್ಯಂತೆ ಕತಿಪಯ ದಿನ ಸ್ಥಾಯಿ ಹಂಸ ದಶಾರ್ಣಾಹ ಅಂತ. ಕೆಲವು ದಿವಸ ಮಾತ್ರ ಇರತಕ್ಕಂಥ ಹಂಸಗಳನ್ನು ಒಳಗೊಂಡು ಕೆಲವು ದಿವಸ ಬಂದು ವಲಸೆ ಹಕ್ಕಿಗಳಾಗಿ ಇರುತ್ತವೆ ಅಂತ ದಶಾರ್ಣ ಪ್ರಾಂತವನ್ನು ನೀನು ನೋಡ್ತೀಯಾ ಅಂತ. ಗರ್ಭಾದಾನ ಕ್ಷಣ ಪರಿಚಯಾತ್ ಅಂತ ಹೇಳಿ ಅಲ್ಲಿ ನೂನಂ ಆಬದ್ಧಮಾಲಾಹ ಅನ್ನುವ ರೀತಿಯಲ್ಲಿ ಆ ಬಲಾಕಾಹ ಕೇ ಭವಂತಂ ಬಲಾಕಾಹ ಅಂತ ಬಲಾಕ ಪಕ್ಷಿಗಳು ಅವು ಬರುತ್ತವೆ. ಕೊಕ್ಕರೆಗಳು, ಅವುಗಳ ಬ್ರೀಡಿಂಗ್ ಸೀಸನ್ ಮಳೆಗಾಲ ಅಂತ ಹೇಳ್ತಾರೆ. ನೀಡಾರಂಭೈರ್ ಗೃಹಬಲಿಭುಜ ಮಾಕುಲ ಗ್ರಾಮ ಚೈತ್ಯಾಹ ಅಂತ. ನೀಡಾರಂಭ, ಗೂಡನ್ನು ಕಟ್ಟೋದ್ರೊಳಗೆ ಕೋಲಾಹಲ ಮಾಡ್ತಾ ಇರ್ತಕ್ಕಂಥ ಕಾಗೆಗಳು ಇರುವ ಮರಗಳು, ಪೂಜನೀಯವಾದ ಮರಗಳು ಕಾಣಿಸಿಕೊಳ್ಳುತ್ತವೆ. ಗ್ರಾಮ ಚೈತ್ಯ ಅಂದರೆ ಊರಿನ ಪವಿತ್ರವಾದ ಮರಗಳು, ಅರಳಿ ಮೊದಲಾದಂಥವು ಅಂತ. ಮಳೆಗಾಲದ ಮಧ್ಯಭಾಗದಲ್ಲಿ ಕಾಗೆಗಳು ಗೂಡು ಕಟ್ಟೋಕೆ ಆರಂಭ ಮಾಡುತ್ತವೆ. ಮೊಟ್ಟೆ ಇಡಬೇಕು ಅಂದಾಗ ಮಾತ್ರ ಪಕ್ಷಿಗಳು ಗೂಡು ಕಟ್ಟುತ್ತವೆ. ಅಂದರೆ ಸಂತಾನ ಬೆಳೆಸಬೇಕು ಅಂದಾಗ ಮನೆ ಕಟ್ಟುತ್ತವೆ. ಇಲ್ಲದೇ ಇದ್ರೆ ಬ್ರಹ್ಮಚಾರಿಗಳಾಗಿ ಬೀದಿ ಬೀದಿ ಓಡಾಡ್ಕೊಂಡಿರುತ್ತವೆ. ಹಾಗೆ ಅವನು ಹೇಳ್ತಾನೆ, ಮಾನಸೋತ್ಕಾಹ ಆ ರೀತಿಯಾಗಿರ್ತಕ್ಕಂಥವು ಆ ಒಂದು ತಾವರೆಯ ದಂಟುಗಳನ್ನು ಇಟ್ಕೊಂಡು ಬಿಸಕಿಸಲೆಯ ಛೇದ ಪಾಥೇಯವಂತಹ ರಾಜಹಂಸ ಸಹಾಯ ಅಂತ. ಮಳೆಗಾಲದಲ್ಲಿ ಭಾರತ ದೇಶದಲ್ಲಿ ಇರೋಲ್ಲ, ಈ ಕೆಸರಾದಂಥ ನೆಲದಲ್ಲಿ ಇರೋಕ್ಕಾಗೋಲ್ಲ. ಅವುಗಳಿಗೆ ಮಳೆ ಕೆಸರು ಇದ್ದಾಗ ಪಾಚಿ ಇರೋಲ್ಲ, ನೀರು ನಿಂತುಕೊಳ್ಳಬೇಕು. ನೀರು ಹರಿತಾ ಇದ್ದರೆ ಪಾಚಿ ಇರೋಲ್ಲ, ಹರಿವು ನೀರಲ್ಲಿರೋಲ್ಲ. ಈ ಪಕ್ಷಿಗಳು, ಹಂಸ ಪಕ್ಷಿಗಳು ಕೆಸರಿನಲ್ಲಿ ಇರೋಲ್ಲ ಮತ್ತು ಹರಿಯುವ ನೀರಿನಲ್ಲಿ ಹೆಚ್ಚಾಗಿರೋಲ್ಲ, ಪಾಚಿ ಕಟ್ಟಿರುವ ಜಾಗದಲ್ಲಿ ಇರುತ್ತೆ. ಆ ಹಾವಸೆಯನ್ನು ತಿಂದು ಬದುಕುತ್ತವೆ ಹಂಸಗಳು. ಈ ಹಂಸಗಳು, ಭಾರತದ ಹಂಸಗಳು ಯುರೋಪಿನ ಹಂಸಗಳಿಗಿಂತ ಭಿನ್ನ. ಇವು ಸಸ್ಯಾಹಾರಿಗಳು, ಹರ್ಬಿವೋರಸ್, ಕಾರ್ನಿವೋರಸ್ ಅಲ್ಲ, ಮೀನನ್ನು ತಿನ್ನೋಲ್ಲ. ಅದಕ್ಕೆ ಕಮಲನಾಳಗಳನ್ನು ತಿಂದುಕೊಂಡು ಬದುಕುತ್ತವೆ ಅಂತ ಕವಿಸಮಯ. ಅದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಪಕ್ಷಿಶಾಸ್ತ್ರಜ್ಞರೆಲ್ಲ ಹೇಳಿದ್ದಾರೆ. ಅವು ಮಳೆಗಾಲ ಆದಾಗ ಮಳೆ ಇಲ್ಲದೆ ಇರತಕ್ಕಂಥ ಹಿಮಾಲಯದ ಆಚೆಯ ಪರಿಸರಗಳಿಗೆ ಹೋಗುತ್ತವೆ, ಮಾನಸ ಸರೋವರಕ್ಕೆ ಹೋಗುತ್ತವೆ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಪಕ್ಷಿ ಪ್ರಾಣಿಗಳ ಚರ್ಯೆಯನ್ನೆಲ್ಲ ಗಮನಿಸಿದ್ದಾರೆ ನಮ್ಮ ಧರ್ಮಶಾಸ್ತ್ರಜ್ಞರು ಎಲ್ಲ ಅಂತ. ಆ ಪಕ್ಷಿ ಪ್ರಾಣಿಗಳು ಕಾಣಿಸ್ದೇ ಇದ್ದರೆ ದೇರ್ ಇಸ್ ಸಮ್ ಇಂಬ್ಯಾಲೆನ್ಸ್ ಇನ್ ಎಕಾಲಜಿ ಅಂತ. ಪರಿಸರದ ಸಂತುಲನ ಆಗಿಲ್ಲ, ವಿಷಮತೆ ಬಂದಿದೆ ಅಂತ ಗೊತ್ತಾಗುತ್ತದೆ. ಇಂಥ ಎಷ್ಟೊಂದು ಅಂಶಗಳನ್ನು ನಾವು ಬೈ ಪ್ರಾಡಕ್ಟ್ ಆಗಿ ಸ್ಟಡಿ ಮಾಡಬಹುದು ಅಂತ. ಅದದು ಕಾಣಿಸಿಕೊಳ್ಳಬೇಕು. ಈ ಹಬ್ಬದ ಹೊತ್ತಿಗೆ ಈ ಹೂವು ಸಿದ್ಧ ಆಗಿರಬೇಕು, ಈ ಹಣ್ಣು ಸಿದ್ಧ ಆಗಿರಬೇಕು, ಈ ಧಾನ್ಯ ಸಿದ್ಧ ಆಗಿರಬೇಕು ಅಂದರೆ ಆ ಬೆಳೆಗೇನೋ ತೊಂದರೆ ಆಗಿದೆ, ಮಾರಕವಾಗಿದೆ ಅಂತ ಗೊತ್ತಾಗುತ್ತದೆ. ಆ ನೈಸರ್ಗಿಕವಾದ ಋತುಚಕ್ರವನ್ನು, ಸಸ್ಯಚಕ್ರ, ಪ್ರಾಣಿಚಕ್ರ, ಆ ಫಲಪರಿಣಿತಿ ಚಕ್ರ ಇವನ್ನೆಲ್ಲ ಗಮನಿಸಿಕೊಂಡಾಗ ಇವು ಎಷ್ಟು ಒಳ್ಳೆ ಇಂಡಿಕೇಟರ್ಸ್ ಅಂತ ಗೊತ್ತಾಗುತ್ತದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಎಷ್ಟು ಅವ್ಯವಸ್ಥೆ ಆಗುತ್ತದೆ, ಅನರ್ಥ ಆಗುತ್ತದೆ ಅನ್ನೋದನ್ನು ತೋರ್ಪಡಿಸುತ್ತವೆ ಅಂತ ನೋಡಿದಾಗ, ಹಬ್ಬಗಳು ಅಂದರೆ ಸುಮ್ಮನೆ ಉಂಡು ತಿಂದು ತೇಗಿ ಹೋಗುವಂಥದ್ದಲ್ಲ, ಪುರೋಹಿತ ಶಾಹಿ ಅಲ್ಲ. ಅವು ಇಡೀ ಒಂದು ದೇಶದ, ಒಂದು ನಾಡಿನ, ಒಂದು ಸಂಸ್ಕೃತಿಯ ಜಾತಕ. ದೇ ಆರ್ ದಿ ಡೈರೀಸ್. ಒಂದು ರೀತಿ ಮೆಡಿಕಲ್ ರಿಪೋರ್ಟ್ ಇದ್ದಂತೆ. ಆ ದೇಶ, ಜಗತ್ತು ಸ್ವಾಸ್ಥ್ಯದಿಂದ ಇದೆಯಾ ಇಲ್ವಾ ಅಂತ ತೋರ್ಪಡಿಸುತ್ತವೆ. ಆ ಋತುಕಾಲ ಎಲ್ಲ ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ ಅನ್ನುವಂತೆ.
ಹೀಗೆ ಅಪರಾಜಿತ ಪೂಜೆ ಆದ ತಕ್ಷಣ ಕಂಜನ ಪಕ್ಷಿಯನ್ನು ನೋಡಬೇಕು ಅಂತ ಶಾಸ್ತ್ರ ಉಂಟು. ನೋಡಿ, ಆಯಾ ಹಬ್ಬಗಳಾದ ಮೇಲೆ ಚಂದ್ರ ದರ್ಶನ ಮಾಡಬೇಕು, ಸೂರ್ಯ ದರ್ಶನ ಮಾಡಬೇಕು, ಮೇಘ ದರ್ಶನ ಮಾಡಬೇಕು, ಹಂಸ ದರ್ಶನ ಮಾಡಬೇಕು, ಹೀಗೆ ಬೇರೆ 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 ಬೇರೆದು ಉಂಟು. ಆ ಪ್ರಕೃತಿಗೆ ನಾವು ನಿಕಟವಾಗಿ ಬದುಕೋದ್ರಿಂದ ಇದೆಲ್ಲ ಉಂಟು, ಇಲ್ಲದೆ ಇದ್ರೆ ಇಲ್ಲ ಅಂತನ್ನೋದು ಗೊತ್ತಾಗುತ್ತದೆ. ಈ ರೀತಿಯಾದ ಎಷ್ಟೆಷ್ಟೋ ವಿವರಗಳನ್ನು ನಾವು ಕಾಣ್ತೀವಿ. ಇನ್ನು ದೀಪಾವಳಿಗೆ ಮತ್ತೆ ಬರುವುದಿದ್ದರೆ, ದೀಪಾವಳಿಯಲ್ಲಿ ಯಮದೀಪ ಅಂತ ದೀಪ ದಾನವನ್ನು, ದೀಪ ಪ್ರಜ್ವಾಲವನ್ನು ಮಾಡೋದು ಎರಡು ಉಂಟು. ಪ್ರಜ್ವಾಲನ ಗ್ರಂಥಗಳಲ್ಲಿ ದೀಪಾವಳಿ ಅಂತಿದ್ದಂತೆ ದೀಪಾಲಿಕಾ ಅಂತಲೂ ಕೂಡ ಒಂದು ಶಬ್ದ ಇದೆ. ದೀಪಾಲಿಕಾ ಅಂತ, ದೀಪ ಆಲಿಕಾ ಅಂತ. ಆಲಿಕಾ ಆಲುಕ ಅಂದರೆ ಕಂಟೈನರ್ಸ್ ಅಂತ, ಅಲ್ಲಿ ದೀಪ ಉರಿಸೋದು ಅಂತಲೂ ಹೇಳ್ಬೋದು. ದೀಪ ಆಲಿ ಅಂತ, ದೀಪದ ಸಮೂಹ ಅಂತಲೂ ಹೇಳ್ಬೋದು. ಆಲಿ ಅನ್ನೋದಕ್ಕೆ ಸಮೂಹ ಅಂತ ಅರ್ಥ ಇದೆ. ಆಮೇಲೆ ಆಲಿ ಅನ್ನೋದಕ್ಕೆ ಸ್ನೇಹಿತ, ಸ್ನೇಹಿತೆ, ಗೆಳತಿ ಎನ್ನುವ ಅರ್ಥ ಉಂಟು. ಹೀಗೆ ದೀಪವನ್ನು ಪ್ರೀತಿಯಿಂದ ಬಂಧು ಸ್ವರೂಪವಾಗಿ ಕಾಣಬೇಕು ಅನ್ನುವುದು ಗೊತ್ತಾಗುತ್ತದೆ. ಅಲ್ಲೆಲ್ಲ ದೀಪ ವೃಕ್ಷಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಕಾಶ ಬುಟ್ಟಿಯನ್ನು ಎತ್ತರದ ಸ್ಥಳಕ್ಕೆ ಕಟ್ಟುವುದು ಈ ರೀತಿಯಾಗಿ ಗೊತ್ತಾಗುತ್ತೆ. ದೀಪವೃಕ್ಷಗಳನ್ನು ಮಾಡಬೇಕು ಅಂತ. ಆ ದೀಪವೃಕ್ಷಗಳು ಯಾವ ಥರ ಇರಬೇಕು? ಅದು ಯಜ್ಞಾಂಗವಾದಂಥ ವೃಕ್ಷಗಳು, ಖದಿರದಿಂದ ಮಾಡಿರಬೇಕು, ಔದುಂಬರದಿಂದ ಮಾಡಿರಬೇಕು, ಶ್ಲೇಷಾತ್ಮಕದಿಂದ ಮಾಡಿರಬೇಕು, ಬಿಲ್ವದಿಂದ ಮಾಡಿರಬೇಕು ಅಂತೆಲ್ಲ ಉಂಟು. ಅಂದರೆ ಆ ಯೂಪಸ್ತಂಭಕ್ಕೆ ಬೇಕಾಗಿರತಕ್ಕಂಥ ಮರದಿಂದಲೇ ಈ ದೀಪವೃಕ್ಷಗಳನ್ನು ಮಾಡಬೇಕು ಅಂತ. ಅದರ ಮೇಲೆ ದೀಪವೃಕ್ಷಗಳ ತುದಿಯಲ್ಲಿ ದೀಪಗಳನ್ನು ಕಟ್ಟಬೇಕು ಅಂತ. ಅಂದರೆ ಕಂಬದ ಮೇಲೆ ದೀಪ ಕಟ್ಟಬೇಕು. ಆಕಾಶ ಬುಟ್ಟಿನ ಕಟ್ಟಿಬಿಡ್ತಕ್ಕಂಥದ್ದು ಪಿತೃಗಳಿಗೆ ಮಾರ್ಗ ತೋರಿಸೋದಿಕ್ಕೆ ಅನ್ನುವಂಥ ದೃಷ್ಟಿಯಿಂದ ಅಂತ ಅಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ಈ ದೀಪಾವಳಿಯ ಸಂದರ್ಭದಲ್ಲಿ ವಿಕ್ರಮಾದಿತ್ಯನ ಪಟ್ಟಾಭಿಷೇಕ ಆದದ್ದು ಅಂತ ಹೇಳ್ತೀವಿ. ವಿಕ್ರಮಾರ್ಕನ ಪಟ್ಟಾಭಿಷೇಕದಿಂದ ಒಂದು ಶಕೆ ಆರಂಭವಾಯಿತು ಅಂತ. ಇದು ನಮಗೆ ಗೊತ್ತಿರುವಂತೆ ಹೀಗೆ ಸುಮಾರು 2072 ವರ್ಷಗಳ ಹಿಂದೆ ಅಂತ ಗೊತ್ತಾಗುತ್ತದೆ. ಈ ಕ್ರಿಸ್ತಶಕ ವರ್ಷಕ್ಕೆ 57 ವರ್ಷವನ್ನು ಸೇರಿಸಿದ್ರೆ ವಿಕ್ರಮ ಶಕ ಬರುತ್ತದೆ. 57 ಸೇರಿಸಿದ್ರೆ 2015ಕ್ಕೆ ಎಷ್ಟಾಗುತ್ತೆ? 2072 ವರ್ಷಗಳ ಹಿಂದೆ ಇದು ಆಗಿದ್ದು ಅಂತ ಗೊತ್ತಾಗುತ್ತದೆ. ಆಗ ಅವನು ವಿಜಯ ಮಾಡಿದ್ದು ಅಂತ. ಕೆಲವರು ಇಲ್ಲ, ಅದು ವಿಕ್ರಮಾದಿತ್ಯ ಅಂತ ಅನ್ನುವನಾಗಿದ್ದಲ್ಲ, ಮಾಲವ ಗಣ ಜಯಿಸಿತು, ಆ ಮಾಲವ ಗಣ ಗೆದ್ದ ಮಾಲವ ವಿಕ್ರಮ ಶಕ ಅಂತ. ವಿಕ್ರಮಾದಿತ್ಯನ ಶಕ ಅಲ್ಲ, ಮಾಲವ ವಿಕ್ರಮ ಶಕ ಅಂತ. ಅನೇಕ ಜನ ವಿಕ್ರಮಾದಿತ್ಯರಿದ್ದಾರೆ, ತುಂಬ ಜನ ಇದ್ದಾರೆ. ಕಾಳಿದಾಸನ ಆಶ್ರಯದಾತನಾದಂಥ ಚಂದ್ರಗುಪ್ತ ವಿಕ್ರಮಾದಿತ್ಯನಿಂದ ಮೊದಲುಗೊಂಡು ಬೇಕಾದಷ್ಟು ಜನ ಇದ್ದಾರೆ. ಕರ್ನಾಟಕದಲ್ಲೇ 6 ಜನ ವಿಕ್ರಮಾದಿತ್ಯರಾಗ್ಬೋದು. ಅವರೊಬ್ಬೊಬ್ಬರು ನಮ್ಮ 6ನೇ ವಿಕ್ರಮಾದಿತ್ಯನೂ ಒಂದು ವಿಕ್ರಮಶಕ್ಕೆ ಅಂತ ಮಾಡಿದ್ದಾನೆ. ಒಟ್ಟಿನಲ್ಲಿ ನಮ್ಮ ಅಜೇಯರಾದ ಮಹಾರಾಜರುಗಳ ಪೈಕಿ ತುಂಬ ಗೌರವಾರ್ಹನಾದವನು ವಿಕ್ರಮಾದಿತ್ಯ. ವಿಕ್ರಮಾದಿತ್ಯ ಅನ್ನೋದೇ ಒಂದು ಟ್ರೆಡಿಷನ್. ಅದನ್ನು ಕೂಡ ನಾನು ಭಾರತೀಯ ಕ್ಷಾತ್ರ ಪರಂಪರೆಯನ್ನು ಕುರಿತು ಮಾತಾಡುವಾಗ ಹೇಳಿಯೇ ಇದ್ದೀನಿ, ಅದಕ್ಕೆ ವಿಸ್ತಾರ ಬೇಕಿಲ್ಲ. ಹಾಗೆ ಆ ವಿಕ್ರಮಾದಿತ್ಯನ ಪಟ್ಟಾಭಿಷೇಕದ ದಿವಸವೂ ಆಗಿದೆ ಅಂತ. ಅಂದರೆ ಎಷ್ಟೆಷ್ಟೊಂದು ಎಳೆಗಳನ್ನೆಲ್ಲ ಸೇರಿಸಿಕೊಂಡು ನಾವು ಈ ದೀಪಾವಳಿಯನ್ನು ಅನುಸಂಧಾನ ಮಾಡಬಹುದು ಅಂತನ್ನುವುದು ಗೊತ್ತಾಗುತ್ತದೆ. ಈ ದೀಪಾವಳಿ ಜಗತ್ತಿನಲ್ಲೆಲ್ಲ ಒಂದಲ್ಲ ಒಂದು ರೂಪದಲ್ಲಿ, ಒಂದಲ್ಲ ಒಂದು ಬಗೆಯಲ್ಲಿ ಇದ್ದದ್ದು ಹೌದು ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ಆಕಾಶ ಬುಟ್ಟಿ ಕಟ್ಟತಕ್ಕಂಥದ್ದು ಪಿತೃಗಳ ಆರಾಧನೆ ಎನ್ನುವುದು ಪ್ರಾಚೀನ ಈಜಿಪ್ಟ್ನಲ್ಲೂ ಇತ್ತು. ಒಸೈರಿಸ್ ಅಂತಕ್ಕಂಥ ಒಬ್ಬನನ್ನು ಸೆತ್ ಅಂತಕ್ಕಂಥವನು ಕೊಂದು ಬಿಡ್ತಾರೆ. ಕೊಂದು ಬಿಟ್ಟಾಗ ಅವನನ್ನು ಪಿತೃಲೋಕಕ್ಕೆ ಕಳಿಸಿಕೊಡೋದಕ್ಕೋಸ್ಕರವಾಗಿ ಆಕಾಶದಲ್ಲಿ ಕಾಣುವಂತೆ ಒಂದು ದೀಪವನ್ನು ಕಟ್ಟಬೇಕು, ಮನೆ ಮುಂದೆ ದೀಪ ಮಾಲಿಕೆಯನ್ನು ಕಟ್ಟಬೇಕು ಅಂತ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಚೈನಾ ದೇಶದಲ್ಲಿ ಫೆಬ್ರವರಿನಲ್ಲಿ, ಸೆಪ್ಟೆಂಬರ್ನಲ್ಲಿ 2 ಪಿತೃಗಳನ್ನು ಸ್ಮರಿಸೋದಕ್ಕೋಸ್ಕರ ದೀಪ ಕಟ್ಟಬೇಕು. ಅವರಿಂದಲೇ ಅವರು ಕಾಗದವನ್ನು ಕಂಡುಹಿಡಿದವರಲ್ವ. ಪೇಪರ್ ಈಸ್ ಇನ್ವೆನ್ಷನ್ ಆಫ್ ಚೈನೀಸ್. ಕಾಗದದಲ್ಲಿ ಅದಕ್ಕೊಂದು ಆಕರ್ಷಕವಾದಂಥ ಸುತ್ತಲೂ ವಲಯ ಮಾಡ್ತಾ ಇದ್ರು. ಅದು ನಮ್ಮ ಇವತ್ತಿನ ಆಕಾಶ ಬುಟ್ಟಿಗಳಿಗೆ ಚೈನಾ ಸ್ಫೂರ್ತಿಯಾಗಿದೆ ಅಂತ ಒಂದು ಕಥೆ ಕೂಡ ಉಂಟು, ಚೈನಿ ಜಾನಪದ ಕಥೆ. ಅದು ಒಬ್ಬ ಸೊಸೆ ಅತ್ತೆ ಕೈನಲ್ಲಿ ತುಂಬ ಪಾಪ ಹಣ್ಣುಗಾಯಿ ನೀರುಗಾಯಿ ಆಗ್ತಾ ಇರ್ತಾಳೆ. ಈ ಕಾಲದ ಸೊಸೆ ಅಂತ ಅಲ್ಲ ಅವಳು. ಈ ಕಾಲದಲ್ಲಿ ಸೊಸೆಯರ ಅತ್ತೆ ಜೊತೆಗೆ ಇರೋದೇನೇ ಇಲ್ಲ, ಚಿಂತೆಯೇ ಇಲ್ಲ. ಅತ್ತಲೇನಿ ಕೋಡಲು ಉತ್ತಮರಾಲು, ಕೋಡಲ್ಲೇನಿ ಅತ್ತ ಗುಣವಂತರಾಲು ಅಂತ ಒಂದು ತೆಲುಗು ಗಾದೆ ಇದೆ. ಅತ್ತೆ ಇಲ್ಲದ ಸೊಸೆ ಉತ್ತಮಳು, ಸೊಸೆ ಇಲ್ಲದ ಅತ್ತೆ ಗುಣವತಿ ಅಂತ. ಅವಳನ್ನು ತವ್ರ ಮನೆಗೆ ಕಳಿಸ್ತಾ ಇರಲಿಲ್ಲ. ಅವಳು ಬಹಳ ಗೋಗರಿತಾಳೆ.
ಆಗ ಆಯಿತು ಕಳಿಸ್ಕೊಡ್ತೀನಿ, ಆದರೆ ನೀನು ನನಗೆ ಗಾಳಿಯನ್ನು ಕಾಗದದಲ್ಲಿ, ಬೆಂಕಿಯನ್ನು ಕಾಗದದಲ್ಲಿ ಕಟ್ಟಿ ತರಬೇಕು ಅಂತ ಹೇಳ್ತಾಳೆ. ಅವಳು ಏನೋ ಒಂದು ಪರ್ಮಿಷನ್ ಸಿಕ್ಕಿದ್ರೆ ಸಾಕು ಅಂತ ತವ್ರ ಮನೆಗೆ ಹೋಗ್ತಾಳೆ. ಎಷ್ಟೋ ದಿವಸ ಇದ್ದು ಬರ್ತಾಳೆ. ಬರಬೇಕು ಅನ್ನುವಾಗ ಚಿಂತೆ ಆಗುತ್ತೆ, ಏನು ಮಾಡೋದು ಗೊತ್ತಾಗಲ್ಲ. ಗಾಳಿಯನ್ನು ಬೆಂಕಿಯನ್ನು ಹೇಗೆ ಕಾಗದದಲ್ಲಿ ಪೊಟ್ಟಣ ಕಟ್ಟು ತರುವುದು, ಯಾವ ಥರ ಅಂತ ಗೊತ್ತಾಗಲ್ಲ. ಆಗ ಅವಳ ಗೆಳತಿ ನೀನು ಯೋಚನೆ ಮಾಡಬೇಡ ಅಂತ ಕಾಗದದಲ್ಲಿ ಒಂದು ಬೀಸಣಿಗೆಯನ್ನು ಮಾಡ್ತಾಳೆ. ಹಿಂಗಂದ್ರೆ ಸಾಕು ಬರುತ್ತೆ ನೋಡು, ಕೊಡವಿದ್ರೆ ಸಾಕು ಬರುತ್ತೆ ಗಾಳಿ ಅಂತ. ಆಮೇಲೆ ಕಾಗದದಲ್ಲಿ ಈ ಒಂದು ಆಕಾಶ ಬುಟ್ಟಿ ಥರದ್ದನ್ನು ಮಾಡಿ ಒಳಗಡೆ ದೀಪ ಇಡ್ತಾಳೆ. ಬೆಂಕಿಯನ್ನೇ ಕಾಗದದಲ್ಲಿ ಪೊಟ್ಟಣ ಕಟ್ಟಿಕೊಂಡು ಬಂದಿರುವುದು ಅಂತ. ಅಲ್ಲಿಂದ ಈ ಥರ ಕಾಗದದ ಆವರಣದೊಳಗಡೆಗೆ ದೀಪವನ್ನು ಇಡುವುದು ಬಂತು ಅಂತೆಲ್ಲ ಉಂಟು. ಆ ಹಬ್ಬ ಎಲ್ಲ ನಡೆಯುತ್ತದೆ. ಅದು ಪಿತೃಗಳ ತೃಪ್ತ್ಯರ್ಥವಾಗಿ ನಡೆಯುವುದು ಅಂತ. ಇನ್ನು ಕೆಲ್ಟಿಂದ ಹೋಗಿ ಇಂಗ್ಲೆಂಡ್ನಿಂದ ಮತ್ತು ಅಮೆರಿಕಾಗೆ ಬಂದಂಥ ಹ್ಯಾಲೋವಿನ್ ಅಂತ ಹಬ್ಬ ಇದೆಯಲ್ಲ, ಆ ಹಬ್ಬ ಕೂಡ ಪಿತೃ ಆರಾಧನೆಗೆ ಸಂಬಂಧಪಟ್ಟದ್ದು. ನವೆಂಬರ್ 15ನೇ ತಾರೀಕು ಬರುತ್ತೆ. ಹೆಚ್ಚು ಕಡಿಮೆ ದೀಪಾವಳಿಯ ಆಸುಪಾಸಿನಲ್ಲೇನೆ ಮೊನ್ನೆ ನಡೆದಂಥದ್ದೇ ಆಗಿರುವಂಥದ್ದು ಹ್ಯಾಲೋವಿನ್. ಅಲ್ಲಿ ಅದು ಒಂದು ಪಿತೃಪೂಜೆ ಎನ್ನುವಂತೆ ನಡೆಯುವಂತೆ ಭೂತ ಪ್ರೇತ ಪಿಶಾಚಗಳ ವೇಷಗಳನ್ನೆಲ್ಲ ಹಾಕಿಕೊಂಡು ಬರುವುದು, ಮನೆ ಮುಂದೆ ಸ್ಕೆಲಿಟನ್ ರೂಪದಲ್ಲಿಡೋದು, ಕುಂಬಳಕಾಯಿನಲ್ಲಿ ಒಂದು ಪಿಶಾಚ ಮುಖವನ್ನು ಮಾಡಿ ಇಡ್ತಕ್ಕಂಥದ್ದು, ಮನೆ ಮನೆಗೂ ಹುಡುಗರು ಭೂತ ಪ್ರೇತ ಪಿಶಾಚಗಳ ವೇಷ ಹಾಕ್ಕೊಂಡು ಹೋಗಿಬಿಟ್ಟು ಅದನ್ನು ಒಂದು ಒಗಟಿನಂತೆ ಕೇಳ್ತಾರೆ, ಟ್ರೀಟ್ ಆರ್ ಟ್ರಿಕ್ ಅಂತ. ನಮಗೆ ಟ್ರೀಟ್ ಕೊಡ್ತೀರಾ ಅಥವಾ ಟ್ರಿಕ್ ಮಾಡಿ ಓಡಿಸ್ಬಿಡ್ತೀರಾ ಏನು ಕೊಡದೆ ಅಂತ. ಆಗ ತಿಂಡಿ ತಿನಿಸು ಕೊಡುವುದು ಇವೆಲ್ಲ ಉಂಟು. ಹೀಗಾಗಿ ಡ್ರೂಯಿಡ್ಡು, ಕೆಲ್ಟ್ ಇವರುಗಳಲ್ಲಿ ಇದ್ದಂಥ ಈ ಒಂದು ಹಬ್ಬ ಆ ಕಡೆಯಿಂದ ಹೋಗಿದೆ ಅಂತ ಗೊತ್ತಾಗುತ್ತದೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೊಂದು ಕ್ರೈಸ್ತ ಪರಂಪರೆಯಲ್ಲಿ ಕ್ಯಾಂಡಲ್ ಫೆಸ್ಟಿವಲ್ ಅಂತ. ವಸ್ತುತಃ ಕ್ಯಾಂಡಲ್ ಶಬ್ದವೇ ಗ್ರೀಕ್ ಮೂಲದಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ದೀಪ ಕಾಂತಿಗೆ ಸಂಬಂಧಪಟ್ಟಂಥದ್ದು. ಅದರ ಹಬ್ಬ ದೀಪದಾನ ಮಾಡಬೇಕು ಅಂತಲೂ ಇದೆ ಅಂತ ನಮಗೆ ತಿಳಿಯುತ್ತದೆ. ಇನ್ನು ಮುಸಲ್ಮಾನರಲ್ಲಿ ಕೂಡ ಅವರ ಮತಾಚಾರ್ಯರಾದಂಥ ಪೈಗಂಬರ್ ಮಕ್ಕಾಯಿಂದ ಮದೀನಾಗೆ ಪಲಾಯನ ಮಾಡಿದಾಗ ಅವರು ಕ್ಷೇಮವಾಗಲು ತಲುಪಿದ್ರು ಅಂತ ಗೊತ್ತಾಗಿ ಸಂತೋಷಕ್ಕೆ ಮಾಡಿದ ಒಂದು ದೀಪೋತ್ಸವವಾಗಿ ಶಬೆ ಬರಾತ್ ಅಂತ, ಬಾರಾತ್ ಅಂದರೆ ಒಂದು ಉತ್ಸವ, ಶಬೆ ಅಂತ ಹೇಳ್ಬಿಟ್ಟು ಬೆಳಕಿಗೆ ಸಂಬಂಧಪಟ್ಟದ್ದು ಅಂತ ದೀಪದ ಹಬ್ಬ ಹೀಗೆಲ್ಲ ಮಾಡುವುದುಂಟು. ದೀಪವನ್ನು ಒಟ್ಟಿನಲ್ಲಿ ತುಂಬ ದೊಡ್ಡ ಸಂತೋಷದ ಆರಾಧನೆಯ ಲಕ್ಷಣವಾಗಿ ಬಳಸಿದ್ದಾರೆ. ದೀಪವನ್ನು ಕೆಟ್ಟರ್ಥದಲ್ಲಿ ಬಳಸೋಕ್ಕಾಗೋದೇ ಇಲ್ಲ. ನೋಡಿ, ಮನೆಗೆ ದೀಪ, ಹೆಣ್ಣು ಮಗಳು ಮನೆಗೆ ಗೃಹಲಕ್ಷ್ಮಿ ದೀಪ ಇದ್ದಂತೆ ಅವರು ದೀಪ ಬೆಳಗಿದ್ರು, ಪ್ರಾಣಜ್ಯೋತಿ, ಹೀಗೆಲ್ಲ ಎಷ್ಟೊಂದಿದೆ. ಜ್ಯೋತಿಸ್ಸನ್ನು ವೇದದಲ್ಲಿ ಉಪನಿಷತ್ತುಗಳಲ್ಲೆಲ್ಲ ಎಷ್ಟೆಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ತಂಪಾದ ಬೆಳಕು ಆಪೋಜ್ಯೋತಿ ಅನ್ನೋದರಿಂದ ಮೊದಲುಗೊಂಡು ಜೀವಜ್ಯೋತಿಯವರೆಗೆ ಬೇಕಾದಂತೆ ಮಾಡಿದ್ದಾರೆ. ಇಲ್ಲೆಲ್ಲ ಆ ಸಂಕೇತಗಳ ಸ್ವಾರಸ್ಯ ತುಂಬ ದೊಡ್ಡದು ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಅಂಥ ಒಂದು ದೀಪಾವಳಿಯ ಮತ್ತಷ್ಟು ಇನ್ನಷ್ಟು ಸ್ವಾರಸ್ಯಗಳನ್ನು ನಾವು ನೋಡೋಣ ಕ್ರಮವಾಗಿ. ನಾನು ಹೇಳಿದಂತೆ ಅದು ಒಂದು ಇಂದ್ರನ, ಉಪೇಂದ್ರನ ಇವರೆಲ್ಲರ ಆರಾಧನೆಯೂ ಆಗಿದೆ. ಬಲಿಪಾಡ್ಯಮಿ ಕೂಡ ಅದೇ ರೀತಿಯಲ್ಲಿ ಅಂತ, ಮಹಾರಾತ್ರಿ ಅಂತ ಕೂಡ ಅದನ್ನು ಕರೀತಾರೆ ಅಂತ ಹೇಳಿದ್ದೆ. ಈ ದೀಪಾವಳಿಗೆ ಅಳಿಯನ್ನು ಬರಮಾಡಿಕೊಂಡು ಹೊಸದಾಗಿ ಮದುವೆ ಆದ ಗಂಡ ಮಗಳು ಇಬ್ಬರು ಬಂದು, ಅವರ ಬಂಧುಗಳು ಬಂದು ಅವರಿಗೆ ಸತ್ಕಾರ ಮಾಡುವುದು ಅದೂ ಕೂಡ ಒಂದು ಇತ್ತು ಅಂತ ಗೊತ್ತಾಗುತ್ತದೆ. ದೀಪ ಪ್ರತಿಪದೋತ್ಸವ ಅಂತ ಶ್ರೀಹರ್ಷ 7ನೇ ಶತಮಾನದ ಶೀಲಾದಿತ್ಯ ಶ್ರೀಹರ್ಷವರ್ಧನ ತನ್ನ ಪ್ರಸಿದ್ಧವಾದ ನಾಗಾನಂದ ನಾಟಕದ 4ನೇ ಅಂಕದಲ್ಲಿ ಆ ನಾಯಕ ಜೀಮೂತ ವಾಹನ ತನ್ನ ಪತ್ನಿ ಗೌರಿಯ ಭಕ್ತಳಾದಂಥ ಮಲಯವತಿ ಅವಳ ಹೆಸರು, ಅವಳನ್ನು ಬರಮಾಡಿಕೊಳ್ತಾನೆ. ಮಿತ್ರಾವಸು, ವಿಶ್ವಾವಸು ಇವರುಗಳೆಲ್ಲರೂ ತುಂಬ ಪ್ರೀತಿಯಿಂದ ಅಳಿಯನ್ನು ಬರಮಾಡಿಕೊಳ್ತಾರೆ. ಹೊಸ ಉಡುಗೊರೆಯನ್ನು ಕೊಡ್ತಾರೆ. ಅದು ಕೆಂಪು ಬಣ್ಣದ ರಕ್ತಾಂಶಕ, ಅಂದರೆ ಕೆಂಪು ಬಣ್ಣದ ಚೀನಾಂಬರಗಳನ್ನು ಕೊಡ್ತಾರೆ ಅಂತೆಲ್ಲ ಬರುತ್ತದೆ. ಆಗ ಹಾಡು, ಕುಣಿತ, ಕುಡಿತ ಇವೆಲ್ಲದರದ್ದು ಉತ್ಸವ ನಡೆದಿರುತ್ತೆ. ಸಿಕ್ಕಾಪಟ್ಟೆ ಕುಡಿದು ಮತ್ತರಾಗಿರೋದು ಅದರದ್ದೆಲ್ಲ ಚಿತ್ರ ಅಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಅದರ ಆರಂಭದ ಪ್ರವೇಶಕವೂ ಕೂಡ ಅಷ್ಟೇ ಆಕರ್ಷಕವಾಗಿರೋದು ನಮಗೆ ತಿಳಿಯುತ್ತದೆ. ಮತ್ತು ಈ ದೀಪಾವಳಿಯ ಅಮಾವಾಸ್ಯೆಯ ರಾತ್ರಿಯನ್ನು ನಾನು ಹೇಳಿದ್ದೆ ಯಕ್ಷರಾತ್ರಿ ಅಂತ. ಅದಾದ ಮೇಲಿಂದ ಒಂದು ಜಾಗರಣೆಯನ್ನು ಮಾಡ್ತಾರೆ. ಯಕ್ಷರಾತ್ರಿ, ಕೌಮುದಿ ಮಹೋತ್ಸವ ಅಂತೆಲ್ಲ ನಾನು ಹೇಳಿದ್ದೆ ಕೂಡ. ಅದನ್ನು ಕೋಜಾಗರಿ ಅಂತ
ಭಾದ್ರಪದ ಮಾಸದಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದೆ. ಇಲ್ಲಿ ಕೂಡ ಸುಖರಾತ್ರಿ ಸುಖಸುಪ್ತಿಕ ಅಂತಲೂ ಈ ಒಂದು ಅಮಾವಾಸ್ಯೆಯ ರಾತ್ರಿಯನ್ನು ಇಡೀ ರಾತ್ರಿ ಜಾಗರಣೆ ಮಾಡುವಂಥದ್ದು, ದೀಪವನ್ನೆಲ್ಲ ಉರಿಸಿಕೊಂಡು ಮಾಡುವಂಥದ್ದು ನಮಗೆ ಕಾಣಿಸುತ್ತದೆ. ಅದಾದ ಮೇಲೆ ಅದನ್ನು ಸುಖರಾತ್ರಿ ಸುಖಸುಪ್ತಿಕ ಅಂತ ಹೇಳುವುದರ ಜೊತೆಗೆ ಮರುದಿವಸ ಮಾಡತಕ್ಕಂಥದ್ದು ದ್ಯೂತ ಪ್ರತಿಪತ್ತಂತ. ಈ ಬಲಿ ಪ್ರತಿಪತ್ತಿದೆಯಲ್ಲ, ಅದು ಅನೇಕ ವಿಧವಾಗಿದೆ. ಗೋವತ್ಸ ಪ್ರತಿಪತ್ತಂತ ಮಾಡುವುದು, ದ್ಯೂತ ಪ್ರತಿಪತ್ತಂತ ಮಾಡುವುದು, ಬಲಿ ಪ್ರತಿಪತ್ತಂತ ಮಾಡುವುದು ಎಲ್ಲ ಉಂಟು. ನೀವು ಅದಕ್ಕೆ ಈ ಹಬ್ಬಕ್ಕಿಂತ 6 ತಿಂಗಳು ಮುಂಚೆ, 6.5 ತಿಂಗಳು ಮುಂಚೆ ಇದ್ದಂತಹ ವಸಂತ ಋತುವಿನಲ್ಲಿ ಬರುವ ಯುಗಾದಿಯ ಮರುದಿನ ದ್ವಿತೀಯ ದಿವಸ ಮಾಡ್ತಕ್ಕಂಥ ವರ್ಷ ತೊಡಕು ಅಂತೀವಲ್ಲ, ಅದನ್ನು ಜ್ಞಾಪಿಸ್ಕೊಳ್ಬೇಕು. ಅಲ್ಲಿ ಜೂಜಾಟ ಉಂಟು. ನಮ್ಮ ಕಡೆಯಲ್ಲೆಲ್ಲ ಆವತ್ತು ಇಸ್ಪಿಟು, ಪಗಡೆ ಇತ್ಯಾದಿಗಳನ್ನು ಆಡುವಂಥದ್ದುಂಟು. ಆ ದ್ಯೂತವನ್ನು ಕೂಡ ನಾವು ಕಾಣ್ತೀವಿ. ದ್ಯೂತ ಪ್ರತಿಪತ್ತಂತ ಅದನ್ನು ನಾವು ಹೇಳ್ತೀವಿ. ಅಲ್ಲಿ ಜೂಜಾಟ ಆಡ್ತಕ್ಕಂಥದ್ದು ಅಂತ. ಆಮೇಲೆ ಈ ದೀಪಗಳನ್ನೆಲ್ಲ ಪ್ರಜ್ವಾಲನೆ ಮಾಡುವುದು. ಈ ಒಂದು 500-600 ವರ್ಷಗಳಿಂದ ಮತಾಪು, ಬಾಣ, ಬಿರುಸು ಎಲ್ಲ ಯಮಲೋಕಂ ಪ್ರತ್ಯಜ್ಯ ಆಗತಾ ಯೇ ಮಹಾಲಯೇ ಉಜ್ವಲ ಜ್ಯೋತಿಷಾವರ್ತ್ಮ ಪ್ರಪಶ್ಯಂತೋ ವ್ರಜಂತುತೆ ಪುಲ್ಕಾಹಸ್ತ ನರಃ ಕುರ್ಯು ಪಿತೃಣಾಂ ಮಾರ್ಗದರ್ಶನಂ ಅಂತ ಯಮಲೋಕವನ್ನು ಬಿಟ್ಟು ಮಹಾಲಯ ಅಮಾವಾಸ್ಯೆಗೆ ಬಂದಿರುವಂಥ ಪಿತೃಗಳು ವಾಪಸ್ ಹೋಗಬೇಕು. 1 ತಿಂಗಳಾಗಿರುತ್ತೆ, ಅವರಿಗೆ ಕತ್ತಲು ಆಗಿಬಿಟ್ಟು ದಿಕ್ಕು ಗೊತ್ತಾಗದೆ ಹೋಗುತ್ತದೆ. ಅದಕ್ಕೋಸ್ಕರ ಮಾರ್ಗದರ್ಶನಕ್ಕೆ ಇದು ಅಂತ. ಅದೇ ದೀಪ ವೃಕ್ಷ ಇತ್ಯಾದಿಗಳನ್ನು, ಬಾಣ ಬಿರುಸುಗಳು, ಉಲ್ಕಾದಾನ, ದೀಪದಾನ ಇವೆಲ್ಲ ಹೀಗೆ ಮಾಡುವುದು ಅಂತ. ಈ ಹೊತ್ತಿನಲ್ಲೇ ಸಾಮಾನ್ಯವಾಗಿ ಆಲ್ ಸೋಲ್ಸ್ ಡೇ ಅಂತ ಮಾಡ್ತಾ ಇದ್ರು ಅಂತ ಇಂಕಾ ಮಾಯಾ ಸಂಸ್ಕೃತಿಯಲ್ಲಿ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಅದು ನವೆಂಬರ್ 2ನೇ ತಾರೀಕು, ಹೆಚ್ಚು ಕಡಿಮೆ ಅದೇ ದಿವಸಕ್ಕೆ ಬರುವಂಥದ್ದಾಗಿದೆ ಅಂತ. ಥೈಲ್ಯಾಂಡ್ನಲ್ಲಿ ಇದನ್ನು ಮೇಖೋಂಖಾ ಅಂತ ಗಂಗಾರಾಧನೆಯಾಗಿ, ನಾವು ನೀರು ತುಂಬ ಹಬ್ಬ ಹೇಗೆ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಮತ್ತು ಲೋಯ್ ಕಾರ್ತೋಂಗ್ ಅಂತ ಕಾರ್ತಿಕ ದೀಪ ಅಂತ ಬಾಳೆ ಎಲೆ ದೊಣ್ಣೆಯಲ್ಲಿ ದೀಪ ತೇಲಿಬಿಡುವ ಉತ್ಸವ ಅವ್ರು ಮಾಡ್ತಾಯಿದ್ರು. ನಮ್ಮಲ್ಲಿ ಕಾರ್ತಿಕ ಪೂರ್ಣಿಮೆಯಲ್ಲಿ ಕಾರ್ತಿಕ ದೀಪೋತ್ಸವ ಅಂತ ಮಾಡ್ತಾರೆ. ಆಗ ದೀಪವನ್ನು ತೇಲಿಬಿಡೋದಾಗುತ್ತದೆ. ಆ ಥರ ಮಾಡ್ತಾ ಇದ್ದಿದ್ದು. ಕ್ಯಾಂಬೋಡಿಯಾ, ಬರ್ಮಾಗಳಲ್ಲಿ ಪಿತೃಗಳಿಗೆ ದಾರಿ ತೋರಬೇಕು ಅಂತ ದೀಪ ತೇಲಿಬಿಡಬೇಕು ನದಿಗಳಲ್ಲಿ, ನೀರಿನಲ್ಲಿ ಅಂತೆಲ್ಲ ಉಂಟು. ಪ್ಲಾಟೀನ್ ಹಬ್ಬ ಅಂತಲೇ ಮಾಡ್ತಾಯಿದ್ರು ಚೈನಾದಲ್ಲಿ ಅಂತ ಗೊತ್ತಾಗುತ್ತೆ. ಬೋನ್ಮಟ್ಸೂರಿ ಅಂತ ಜಪಾನ್ನಲ್ಲಿ ದೀಪಗಳನ್ನು ಇಡುವುದು, ಪಿತೃಪಿಂಡ ಪ್ರದಾನ, ತರ್ಪಣ ಇವೆಲ್ಲ ಇತ್ತು ಅಂತ ಗೊತ್ತಾಗುತ್ತೆ. ಗ್ರೀಕರದು ಮೊದಲೇ ಹೇಳಿದಂತೆ ಕ್ಯಾಂದಲೇಮಸ್ ಅಂತ ಈ ಪರ್ವಾನ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಹೀಗೆ ಕಾರುಣ್ಯ ಪಿತೃಗಳು ಅಂತ ಅನ್ನಿಸಿಕೊಂಡು ಯಾರಿಗೆ ಯಾರೂ ತರ್ಪಣ ಬಿಡುವಂಥದ್ದೆಲ್ಲ ಉಂಟಲ್ಲ ಅಮಾವಾಸ್ಯೆಯಲ್ಲಿ, ಆ ರೀತಿಯಾದದ್ದನ್ನೆಲ್ಲ ಮಹಾಲಯ ಅಮಾವಾಸ್ಯೆಯದನ್ನು ಈ ಒಂದು ಅಮಾವಾಸ್ಯೆಯಲ್ಲೂ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಹೀಗೆ ಬೇಕಾದಷ್ಟು ವಿವರಗಳು ಈ ದೀಪಾವಳಿಯ ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ಇವೆ. ಈ ಬಲಿಪಾಡ್ಯಮಿಯಲ್ಲಿ ನಮ್ಮ ಕಡೆಯಲ್ಲಿ, ಇತ್ತ ಕಡೆಯಲ್ಲೆಲ್ಲ ತುಂಬ ದೊಡ್ಡದಾಗಿ ಬಳಕೆಯಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದ ಆರಾಧನೆ ಅಂತಂದರೆ ಬಲೀಂದ್ರನ ಕೋಟೆ ಮಾಡ್ತಕ್ಕಂಥದ್ದು ಅಂತ ಬಹಳ ವಿಸ್ತೃತವಾಗಿ ವ್ಯಾಪಕವಾಗಿ ಮಾಡ್ತಾರೆ. ಕೆಲವರು ಅದನ್ನು ಸಂಜೆ ಹೊತ್ತು ಮಾಡ್ತಾರೆ. ಬೆಳಗಿನ ಹೊತ್ತು ಅವರು ಗೋವತ್ಸ ಪ್ರತಿಪತ್ ಅಂತ ಗೋವರ್ಧನ ಪೂಜಾ ಅಂತ ಮಾಡ್ತಾರೆ. ಅನ್ನಕೂಟ ಅಂತ ನಾನು ಮೊದಲೇ ಹೇಳಿದನಲ್ಲ, ಅದನ್ನು ಮಾಡ್ತಾರೆ. ಸಂಜೆ ಹೊತ್ತು ಬಲಿಚಕ್ರವರ್ತಿ ಆರಾಧನೆ ಅಂತ. ಇನ್ನು ಕೆಲವರು ಗೋವತ್ಸ ಪ್ರತಿಪತ್ ಅಂತ ಮಾಡೋದಿಲ್ಲ, ಅನ್ನಕೂಟ ಅಂತ ಮಾಡೋಲ್ಲ, ಕೇವಲ ಬಲೀಂದ್ರನ ಪೂಜೆ ಅಂತ ಹೇಳ್ಬಿಟ್ಟು ಮಾತ್ರ ಮಾಡ್ತಾರೆ. ಆ ಬಲೀಂದ್ರನ ಪೂಜೆ ಅಂತ ಮಾಡುವಲ್ಲಿ ಸಗಣಿಯಲ್ಲಿ ಚೌಕದ ಆಕಾರದಲ್ಲಿ ಅಥವಾ ಪಗಡೆ ಹಾಸಿನ ಆಕಾರದಲ್ಲಿ 3 ಸುತ್ತು, 1 ಸುತ್ತು, 3 ಸುತ್ತು ಅಥವಾ 7 ಸುತ್ತು ಈ ರೀತಿಯಾಗಿ ಸುತ್ತುಗಳನ್ನು ಇಟ್ಟು ಸಗಣಿಯಲ್ಲಿ ಇಲ್ಲವೇ ಮಣ್ಣಿನಲ್ಲಿ ಒಂದು ಕೋಟೆಯ ಆಕಾರವನ್ನು ಮಾಡ್ತಾರೆ. ಸಣ್ಣ ಸಣ್ಣ ಪಿಳ್ಳಾರಿಗಳನ್ನು ಮಾಡಿ ಜೋಡಿಸ್ತಾರೆ. ದೊಡ್ಡ ದೊಡ್ಡ ಪಿಳ್ಳಾರಿಗಳನ್ನು ಮೂಲೆಗಳಲ್ಲಿ ಇಡ್ತಾರೆ, ಬುರುಜುಗಳ ತರಹ, ವಾಚ್ ಟವರ್ಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ. ಹಾಗೆ ಮಾಡಿ ಅದನ್ನು ಮೇಲೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ಬಲೀಂದ್ರನನ್ನು ಆವಾಹನೆ ಮಾಡ್ತಾರೆ. ಕಲಶಸ್ಥಾಪನೆ ಅಂತೂ ಇದ್ದೇ ಇರ್ತದೆ. ಕಲಶಸ್ಥಾಪನೆ ಇಲ್ಲದೆ ನಮ್ಮಲ್ಲಿ ಯಾವ ಪರ್ವ ಕೂಡ ಇಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ಆ ಬಲೀಂದ್ರನನ್ನು ಮಾಡ್ತಾರೆ. ಕೆಲವರು ಬಲೀಂದ್ರನ ಚಿತ್ತಾರ ಕೂಡ ಮಾಡ್ತಾರೆ. ದ್ವಿಬಾಹುವಾದಂಥ ಬಲೀಂದ್ರನನ್ನು 5 ಬಣ್ಣಗಳಲ್ಲಿ ಮಾಡಬೇಕು ಅಂತ. ಬಿಳಿ, ಕಪ್ಪು, ಕೆಂಪು, ಹಳದಿ, ಹಸುರು ಈ 5 ಬಣ್ಣಗಳಲ್ಲಿ ಮಾಡಬೇಕು ಅಂತ. ಮತ್ತು ಅವನ ಪತ್ನಿ ವಿಂಧ್ಯಾವಳಿ, ಅವನ ಪರಿವಾರ ಮತ್ತು ರಾಕ್ಷಸರು ಪರಿವಾರದಲ್ಲಿ ಬಾಣ, ಕುಷ್ಮಾಂಡ, ಮುರ ಇವರುಗಳನ್ನೆಲ್ಲ ಚಿತ್ರದಲ್ಲಿ ಮಾಡಬೇಕು. ಗಂಧ ಮತ್ತು ಧೂಪ, ದೀಪ ಇತ್ಯಾದಿ ಪಂಚೋಪಚಾರ ಪೂಜೆಯಿಂದ ಸುವರ್ಣ ಪುಷ್ಪ ರೂಪದಲ್ಲಿ, ಸುವರ್ಣ ಪುಷ್ಪ ಅಂದರೆ ಬಂಗಾರದ ಹೂವು ಮಾಡೋರು ಮಾಡ್ಬೋದು, ಇಲ್ಲ ಬಂಗಾರದ ಬಣ್ಣದ್ದು ಈ ಸೇವಂತಿಗೆ ಬರುತ್ತದಲ್ಲ
ಆ ಕಸ್ತೂರಿ ಸೇವಂತಿಗೆ ಅಂತ ಕರೀತಾರೆ, ಆ ರೀತಿಯಾದ ಹೂವು, ಅದನ್ನು ತೆಗೆದುಕೊಂಡು ಅರ್ಚನೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅದು ಭಾದ್ರಪದ ಮಾಸದಿಂದ ಈ ಕಾರ್ತಿಕ ಮಾಸದವರೆಗೆ ಸಮೃದ್ಧವಾಗಿ ಸಿಗತಕ್ಕಂಥ ಹೂವು ಸೇವಂತಿಗೆ ಹೂವು. ಆ ಕಾಲಿಕವಾದದ್ದು, ಋತುವಿಗೆ ಸಂಬಂಧಪಟ್ಟಂತೆ ಸಿಗತಕ್ಕಂಥ ಹೂವು. ಅದನ್ನು ಹೊನ್ನಾವರಿಕೆ ಅಂತಲೂ ಹೇಳ್ತಾರೆ. ಅದರೊಳಗೆ ಪೂಜೆ ಮಾಡ್ತಕ್ಕಂಥದ್ದು. ಆಮೇಲೆ ಪೂಜೆ ಎಲ್ಲ ಮಾಡಿದ ಮೇಲೆ ಆ ಹೂವನ್ನು ತೆಗೆದುಕೊಂಡು ಮೇಲಕ್ಕೆ ಎರಚಿ ಬಲೀಂದ್ರನಿಗೆ ಹೊನ್ನು ಹೊನ್ನು ಅಂತ ಹೇಳಿಬಿಟ್ಟು ಚಪ್ಪಾಳೆ ತಟ್ಟುವಂಥ ಒಂದು ಉತ್ಸವ ಉಂಟು. ಅಂದರೆ ಬಲಿಚಕ್ರವರ್ತಿಯ ರಾಜ್ಯ ದೊಡ್ಡದು, ಒಳ್ಳೆಯದು, ಚೆನ್ನಾಗಿದೆ ಅಂತ ಧರ್ಮಶಾಸ್ತ್ರಗಳಲ್ಲಿ ಬರುತ್ತದೆ. ರಾಜ ಆದವನು ಬೆಳಗ್ಗೆ ಎಲ್ಲ ಈ ಬಲೀಂದ್ರನ ಪೂಜೆಯನ್ನೆಲ್ಲ ಮಾಡಿ ನಗಾರಿ ತಮಟೆ ಇಟ್ಟುಕೊಂಡು ಊರಿನಲ್ಲೆಲ್ಲ ಡಂಗೂರ ಸಾರಿಸಬೇಕಂತೆ. ಇನ್ನು ಮೇಲೆ ಬಲಿಚಕ್ರವರ್ತಿಯ ರಾಜ್ಯ ಇವತ್ತೆಲ್ಲ ಇರುತ್ತೆ, ಬಲೀಂದ್ರನ ಸಾಮ್ರಾಜ್ಯ ನನ್ನದಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಒಂದು ದಿವಸ ರಾಜ ತನ್ನದಲ್ಲ ಅನ್ನುವ ಭಾವದಲ್ಲಿ ಬದುಕಬೇಕು ಅನ್ನುವುದು ತುಂಬ ದೊಡ್ಡ ಪಾಠ ಆಗಿದೆ. ಕೃಷ್ಣದೇವರಾಯನಿಗೆ ಕುಹುಯೋಗ ಅನ್ನುವ ಒಂದು ಕೇಡುಗಾಲ ಬಂದಿದ್ದಾಗ ವ್ಯಾಸತೀರ್ಥರು ಸಿಂಹಾಸನದ ಮೇಲೆ ಆ ದುರ್ಮುಹೂರ್ತ ಕೂತ್ಕೊಂಡಿದ್ದರಂತೆ. ನಿನಗೆ ಕೇಡು ಬರುತ್ತನ್ನಪ್ಪ, ಸಿಂಹಾಸನಾಧೀಶ್ವರನಿಗೆ ಕೇಡು ಅಂತಿದ್ದೆಲ್ಲ, ನಾನೇ ಕೂತ್ಕೋತೀನಿ, ಅದು ಏನು ಬರುತ್ತೋ ಬರಲಿ ಅಂತ ಕೂತ್ಕೊಂಡ್ರು ಅಂತ ವ್ಯಾಸಯೋಗಿ ಚರಿತಂ ಅಂತ ಒಂದು ಕಾವ್ಯ ಉಂಟು, ಅಲ್ಲಿ ಇದರ ಪ್ರಸ್ತಾವ ಉಂಟು. ಆ ಕುಹಯೋಗ ಉಗ್ರವಾದ ದೈತ್ಯ ಕೃತ್ಯಾಕಾರದಲ್ಲಿ ಬಂತು. ಈ ಯೋಗೇಂದ್ರರು, ವ್ಯಾಸಮುನಿಗಳು, ವ್ಯಾಸತೀರ್ಥರು ಕೂತಿದ್ರು. ಅವರ ಇಷ್ಟದೇವತ ಸಂಪುಟವನ್ನು ವಿಠಲನನ್ನೆಲ್ಲ ಮಡಲಲ್ಲಿ ಇಟ್ಟುಕೊಂಡು ಅವ್ರನ್ನ ಆ ಕೃತ್ಯ ಪಿಶಾಚ ಏನು ಮಾಡೋಕ್ಕಾಗದೆ ದಗ್ಧವಾಗಿ ಹೋಯಿತು ಅಂತೆಲ್ಲ ಕಥೆ ಉಂಟು. ಕೃಷ್ಣದೇವರಾಯ ಆಮೇಲೆ ಅವರಿಂದ ಅನುಗ್ರಹ ರೂಪದಲ್ಲಿ ರಾಜ್ಯವನ್ನು ಪಡೆದ ಅಂತ. ಅಂದರೆ ಇಲ್ಲೆಲ್ಲ ಒಳ್ಳೆಯ ರಾಜನಿಗೆ ದೊಡ್ಡವರು ಎಷ್ಟು ಸಹಕಾರ ಮಾಡ್ತಾರೆ ಅನ್ನೋದಲ್ಲದೆ ಕ್ಷಣಕಾಲ, ಒಂದು ಸ್ವಲ್ಪ ಕಾಲ ಸಿಂಹಾಸನವನ್ನು ಬಿಟ್ಟು ಇರುವಂಥದ್ದು ಅಭ್ಯಾಸ ಮಾಡಿಕೊಳ್ಬೇಕು. ಅಧಿಕಾರ ಇದ್ದಾಗಲೇ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಬಾಳಬೇಕಲ್ಲ. ಡಿ ವಿ ಜಿ ಅವರಿಗೆ ವಿಶ್ವೇಶ್ವರಯ್ಯನವರು ಹೇಳಿದ್ದನ್ನು, ಅವರಿಗೆ ವಿಶ್ವೇಶ್ವರಯ್ಯನವರ ಒಬ್ಬ ಆತ್ಮೀಯ ಅಧಿಕಾರಸ್ಥನಾಗಿರ್ತಾನೆ, ಆತನಿಗೆ ಹೇಗೆ ಅಧಿಕಾರದಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿದ್ದನ್ನು ಡಿ ವಿ ಜಿ ಜ್ಞಾಪಕ ಚಿತ್ರಶಾಲೆಯಲ್ಲಿ ದಾಖಲೆ ಮಾಡ್ತಾರೆ. ನೋಡು, ನೀನು ಈ ಸರ್ಕಾರದ ಕಾರಲ್ಲಿ ಕೂತ್ಕೊಳ್ಳುವಾಗ, ಸ್ವಂತ ಕಾರಲ್ಲಿ ಕೂತ್ಕೊಳ್ಳುವಾಗಲೂ ತುಂಬ ಹೊರಕೊಂಡು ಕೂತ್ಕೋಬೇಡ, ಒಂಚೂರು ಮುಂದಕ್ಕೆ ಕೂತ್ಕೋ, ನಂದಲ್ಲ ಅನ್ನೋ ಭಾವನೆಯಲ್ಲಿ ಅಂತ ಹೇಳ್ತಾನೆ. ಎದ್ದು ಹೋಗೋಕೆ ತಯಾರಾಗಿರಬೇಕು ಅಂತ. ಅಂದರೆ ಅವರ ದೊಡ್ಡತನ ನೋಡಿ ಎಷ್ಟು ಗೊತ್ತಾಗುತ್ತದೆ. ಹೀಗೆ ಆಮೇಲೆ ಆ ಬಲೀಂದ್ರನನ್ನ ಚಿತ್ರದಲ್ಲಿ ಬರೆದು ಬಲಿಗೆ ಹೊನ್ನು ಅಂತ, ಬಲಿರಾಜ ನಮಸ್ತುಭ್ಯಂ ವಿರೋಚನ ಸುತಪ್ರಭೋ ಭವಿಷ್ಯೇಂದ್ರ ಸುರಾರಾತೆ ವಿಷ್ಣು ಸಾನ್ನಿಧ್ಯದೋಭವ ಅಂತ ಭವಿಷ್ಯತ್ತಿನಲ್ಲಿ ಇಂದ್ರ ಆಗ್ತಾನೆ ಅಂತ, ಮುಂದಿನ ಕಲ್ಪದಲ್ಲಿ ಅವನೇ ಇಂದ್ರ ಅನ್ನುವ ಒಂದು ಕಲ್ಪನೆ ಉಂಟು. ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಆಗತಕ್ಕಂಥವನು ಹನುಮಂತ, ಈ ರೀತಿಯಾಗಿ ನಮ್ಮೆಲ್ಲ ಉಂಟಲ್ಲ, ಕ್ಯೂನಲ್ಲಿ ಯಾರ್ಯಾರು ನಿಂತಿದ್ದಾರೆ ಅಂತ. ಹೀಗೆ ಅವನಿಗೆ ಗೌರವ ಕೊಡ್ತಕ್ಕಂಥದ್ದು. ಆಮೇಲೆ ಒಂದು ವಿನೋದವಾಗಿ ಶಿವಪಾರ್ವತಿಯರು ಅವತ್ತು ಪಗಡೆ ಆಡಿದ್ರು ಅಂತ ದ್ಯೂತ ಪ್ರತಿಪತ್ತಿಗೆ. ಎಲ್ಲೋರಾದಲ್ಲಿ ಅತ್ಯಂತ ಸುಂದರವಾಗಿ ಒಂದು ಗುಹೆಯಲ್ಲಿ ಶಿವಪಾರ್ವತಿಯರು ದ್ಯೂತ ಆಡ್ತಾ ಇರ್ತಕ್ಕಂಥ ಭವ್ಯೋಜ್ವಲವಾದ ಒಂದು ಉಬ್ಬು ಶಿಲ್ಪ ಇದೆ, ರಿಲೀಫ್ ಬಹಳ ಸುಂದರವಾಗಿದೆ. ಅದರ ಕೆಳಗೆ ನಂದಿಕೇಶ್ವರನ ಎಲ್ಲ ಶಿವಗಣಗಳು ಕೀಟಲೆ ಮಾಡ್ತಕ್ಕಂಥ, ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ನಂದಿಕೇಶ್ವರನ, ಆ ಒಂದು ವಿಗ್ರಹ ಕೂಡ ಉಂಟು. ತುಂಬ ಸುಂದರವಾಗಿ ಪಾರ್ವತಿ ಶಿವ ಆ ಪಗಡೆ ಆಡ್ತಕ್ಕಂಥದ್ದು. ಸ್ಕಾಂದ ಪುರಾಣದ ಶಂಕರ ಸಂಹಿತೆಯಲ್ಲಿ ಕೂಡ ಅದರ ಉಲ್ಲೇಖ ಬರುತ್ತದೆ. ಪಾರ್ವತಿ ಪಗಡೆ ಆಟದಲ್ಲಿ ಶಿವನನ್ನ ನಗ್ನಮುಷಿತ ಅಂತ ಮಹಾಭಾಷ್ಯಕಾರರು ಒಂದು ಇಡಿಯಂ ಹೇಳ್ತಾರೆ. ನಗ್ನಮುಷಿತ ಅಂತಂದರೆ ಹಿ ವಾಸ್ ರಾಬ್ಡ್ ಟು ನಥಿಂಗ್ನೆಸ್, ಖಾಲಿ ಬಟ್ಟೆಯಲ್ಲಿ ದಿಗಂಬರನ್ನೇ ಅಕ್ಷರಶಃ ದಿಗಂಬರ ಮಾಡಿಬಿಟ್ಲು. ದಿಕ್ ಅಂಬರ, ಚಂದ್ರನನ್ನು, ಶೂಲವನ್ನು, ಡಮರುಗವನ್ನು, ಹಾವನ್ನು, ಗಜಾಜಿನವನ್ನು ಎಲ್ಲವನ್ನೂ ಕಿತ್ಕೊಂಡು ಬಿಟ್ಲಂತೆ. ಆಮೇಲೆ ಶಿವ ಮುನಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಪಾರ್ವತಿಯನ್ನು ಸಮಾಧಾನ ಮಾಡೋದಕ್ಕೆ ಒಬ್ಬ ಬೇಡತಿಯಾಗಿ ಬರ್ತಾಳೆ ಅಂತ ಒಂದು ಶಬರಿ ವಿಲಾಸ ಕಥೆಯನ್ನು ಕೂಡ ಹಣದಿದ್ದಾರೆ. ತಸ್ಮಾದ್ಯೂತಂ ಪ್ರಕರ್ತವ್ಯಂ ಪ್ರಭಾತೆ ತತ್ರ ಮಾನವೈ ತಸ್ಮಿನ್ ದ್ಯೂತೆ ಜಯೋ ಯಸ್ಯ ತಸ್ಯ ಸಂವತ್ಸರ ಶುಭ ಜಿತಶ್ಚ ಶಂಕರಸ್ತತ್ರ ಜಯಂ ಲೇಭೆ ಚ ಪಾರ್ವತಿ ಅಂತ ಹೀಗೆಲ್ಲ ಉಂಟು. ಆಮೇಲೆ ಮತ್ತೊಂದು ಸ್ವಾರಸ್ಯ ಏನಂತಂದರೆ ಅಲ್ಲಿ ಈ ಮಾರ್ಗಪಾಲಿ ಉತ್ಸವ ಅಂತ ಒಂದು ಉಂಟು. ಮಾರ್ಗಪಾಲಿ ಎನ್ನುವುದನ್ನು ನಾನು ಹಿಂದೆ ಹೇಳಿದೆ. ಆ ಮಾರ್ಗಪಾಲಿ ಯಾವುದು ಅಂತಂದರೆ ಮಾರ್ಗ ರಕ್ಷಕ ದೇವತಾ ಬಂಧನವನ್ನು ಅಲ್ಲಿ ಮಾಡ್ತಕ್ಕಂಥದ್ದು ಅಂತ. ಅದಕ್ಕೆ ಇನ್ನೂ ಒಂದು ಉಂಟು, ಅದು ಏನಂದರೆ ವಷ್ಟಿಕಾಕರ್ಷಣ ಅಂತ ಹೇಳುವುದನ್ನು ಮಾರ್ಗಪಾಲಿ ಅಂತಾರೆ. ಆದರೆ ಅದು ತಪ್ಪು ಅನ್ಸುತ್ತೆ. ವಷ್ಟಿಕಾಕರ್ಷಣವೇ ಬೇರೆ, ಮಾರ್ಗಪಾಲಿಯೇ ಬೇರೆ. ಮಾರ್ಗಪಾಲಿಯನ್ನು ಹಗ್ಗದಲ್ಲಿ, ಹುಲ್ಲಿನಲ್ಲಿ ಗೊಂಬೆಯಾಗಿ ಮಾಡ್ತಾರೆ, ಹುಲ್ಲಿನ ಹಗ್ಗದಲ್ಲಿ ಗೊಂಬೆಗಳನ್ನು ಕಟ್ತಾರೆ ಅಂತ ಹೇಳಿದೆ. ಆ ಹುಲ್ಲಿನ ಹಗ್ಗವನ್ನು ದೊಡ್ಡದಾಗಿ ಮಾಡಿ ಟಗ್ ಆಫ್ ವಾರ್ ಮಾಡ್ತಾರೆ, ಅದು ವಷ್ಟಿಕಾಕರ್ಷಣ ಅಂತ. ವಷ್ಟಿಕಾ ಅಂದರೆ ಹುಲ್ಲು ಹಗ್ಗ, ಅದನ್ನು ಎಳೆಯೋದು ಅಂತ. ಅದು
ದೀಪಾವಳಿ ದಿವಸ ಮಾಡ್ತಕ್ಕಂಥದ್ದು. ರಾಜ ಮತ್ತು ಪ್ರಜೆಗಳು, ರಾಜ ಮತ್ತು ರಾಜ ಪರಿವಾರ ಒಂದು ಕಡೆಗೆ, ಪ್ರಜೆಗಳು ಅದರೊಳಗೂ ಕೀಳು ಜಾತಿಯವರು ಮೊದಲು ನಿಂತ್ಕೋಬೇಕು ಅಂತ, ಆಮೇಲೆ ಮಿಕ್ಕ ಎಲ್ಲ ಪ್ರಜೆಗಳು ನಿಂತ್ಕೋಬೇಕು, ಎಳೆಯಬೇಕು. ಯಾರ ಕಡೆಗೆ ಆ ಹಗ್ಗ ಎಳ್ಕೊಂಡು ಹೋಗುತ್ತೋ ಅವ್ರು ಗೆಲ್ಲೋದು ಅಂತ ಹೌದು. ಆದರೆ ಪ್ರಜೆಗಳ ಕಡೆಯಲ್ಲಿ, ಅಂದರೆ ಯಾವ ಚಂಡಾಲಾಂತವಾಗಿ ಆ ಪ್ರಜೆಗಳಿದ್ದಾರೆ ಅವ್ರ ಕಡೆ ಎಳೆದು ಅವ್ರಿಗೆ ಜೈವಾದಾಗ ರಾಜನಿಗೆ ಒಳ್ಳೆಯದು ಅಂತ. ಅಂದರೆ ರಾಜ ಟಗ್ ಆಫ್ ವಾರಲ್ಲಿ ಸೋತರೆ ಅವನಿಗೆ ಒಳ್ಳೆಯದು. ಪ್ರಜಾವಾಕ್ಯಕ್ಕೆ ರಾಜ ಬೆಲೆ ಕೊಟ್ಟರೆ ಒಳ್ಳೆಯದು, ಲೋಕಹಿತ ಹಾಗಾಗುತ್ತದೆ ಅನ್ನೋ ಎಲ್ಲ ಧ್ವನಿ ಉಂಟು. ನಿರ್ಣಯ ಸಿಂಧು ಆದಿತ್ಯ ಪುರಾಣದಿಂದ ಇದನ್ನು ಉಲ್ಲೇಖ ಮಾಡುತ್ತದೆ. ಅದು ಬಹಳ ಮುಖ್ಯ ಅಂತ. ಆಮೇಲೆ ಆ ಸಂದರ್ಭದಲ್ಲಿಯೇ ಮತ್ತೆ ಕಾರ್ತಿಕ ಪೂರ್ಣಿಮೆಯಲ್ಲೂ ಅಭ್ಯೂಷ ಖಾದನಿಕ ಅಂತ ಒಂದು ಉತ್ಸವ ಇದೆ. ದೀಪಾವಳಿಗೆ ಸೇರಿಕೊಂಡಂತೆಯೂ ಅದನ್ನು ಕೆಲವರು ಮಾಡ್ತಾರೆ. ಅದನ್ನು ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಕಾರ್ತಿಕ ಪೂರ್ಣಿಮೆಯಿಂದ ಅದಾಗುತ್ತದೆ ಅಂತ. ಕೆಲವರು ದೀಪಾವಳಿಯ ಈ ಟಗ್ ಆಫ್ ವಾರ್ ಯಾವುದುಂಟು, ವಷ್ಟಿಕಾಕರ್ಷಣ ಆಗಲೇ ಅದನ್ನು ಮಾಡಬೇಕು ಅಂತ. ಅದು ಏನಿಲ್ಲ, ಅದು ಒಂದು ಸೊಗಸಾಗಿರ್ತಕ್ಕಂಥ ಖಾದ್ಯ, ಅದನ್ನು ತಿನ್ನೋದು ಒಂದು ಹಬ್ಬ. ಪುರಿ, ಅವಲಕ್ಕಿ, ಅರಳು, ಬೆಲ್ಲ, ಹಣ್ಣು ಇದೆಲ್ಲ ಹಾಕಿರ್ತಕ್ಕಂಥ ಒಂದು ಮಿಕ್ಸ್ಚರ್ ಸ್ವೀಟು, ಅದನ್ನು ಎಲ್ಲ ಹಂಚಿಕೊಂಡು ತಿಂದು ಸಂತೋಷ ಪಡಬೇಕು ಅಂತಕ್ಕಂಥದ್ದು ಅಲ್ಲಿ ಇರುವ ಒಂದು ವಿಶೇಷ ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಭ್ರಾತೃದ್ವಿತೀಯ ಅಥವಾ ಭಗಿನಿ ದ್ವಿತೀಯ ಅಂತ, ಅದು ಪ್ರತಿಪತ್ತಿನ ಬಳಿಕ ಮಾಡ್ತಕ್ಕಂಥದ್ದು, ಯಮದ್ವಿತೀಯ ಅಂತಲೂ ಕರೀತಾರೆ. ಅದು ಅಣ್ಣ ತಮ್ಮಂದಿರ ಹಬ್ಬ, ಅಣ್ಣ ತಂಗಿಯರ ಹಬ್ಬ ಅಥವಾ ಅಕ್ಕ ತಮ್ಮಂದಿರ ಹಬ್ಬ ಅಂತ ಪ್ರಸಿದ್ಧವಾದಂಥದ್ದು. ಭಾವ ಬಿದಿಗೆ ಅಂತ ನಮ್ಮಲ್ಲಿ ಲೋಕದಲ್ಲಿ ಹೇಳ್ತೀವಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗ್ತಾ ಇದ್ದಾಗ ಪ್ರತಿಯೊಂದನ್ನು ಬಲಿಪಾಡ್ಯಮಿ, ಭಾವ ಬಿದಿಗೆ, ಅಕ್ಕ ತದಿಗೆ, ವಿನಾಯಕ ಚೌತಿ, ನಾಗರ ಪಂಚಮಿ, ಸುಬ್ಬರಾಯ ಷಷ್ಠಿ ಅಂತೆಲ್ಲ ಹೇಳಿಸ್ತಾ ಇದ್ದಿದ್ದು. ಪ್ರಭವ ವಿಭವಾದಿಗಳನ್ನು, ಅಶ್ವಿನಿ ಭರಣಿ ಎಲ್ಲ ಹೇಳಿಸ್ತಾ ಇದ್ದಾಗ ಈ ಥರ ಹೇಳ್ತಿದ್ರು. ಏನು ಭಾವ ಬಿದಿಗೆ ಅಂತ ಗೊತ್ತಿಲ್ಲ, ಅಕ್ಕ ತದಿಗೆ ಅಂದರೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಧರ್ಮಶಾಸ್ತ್ರಾದಿಗಳನ್ನು ಓದುವಾಗ ಗೊತ್ತಾಯಿತು, ಅದು ಈ ಭ್ರಾತೃದ್ವಿತೀಯ, ಅದು ಬಾಯಿ ಬಾಜ್ ಅಂತ ಉತ್ತರ ದೇಶದಲ್ಲೆಲ್ಲ, ಗುಜರಾತ್ನಲ್ಲಿ ಎಲ್ಲ ಪ್ರಸಿದ್ಧವಾದದ್ದು. ಬಾಯಿ ಬಾಜ್ ಅಂತ, ಬಾಯಿ ಬೆಹನ್ ಹಬ್ಬ ಅಂತ ಗೊತ್ತಾಗುತ್ತದೆ. ಅದು ಏನಂದರೆ, ಯಮುನಾದೇವಿ ಯಮಿ ಅವಳು ತನ್ನ ಅಣ್ಣನಾದ ಯಮನಿಗೆ ಮನೆಗೆ ಕರೆದು ಔತಣ ಕೊಟ್ಟಂಥ ದಿವಸ ಮತ್ತು ಅವರಿಗೆ ರಕ್ಷಾಬಂಧನ ಮಾಡಿದ್ಲು ಅಂತ. ರಾಖಿ ಹಬ್ಬದ ಮೂಲ ಇಲ್ಲಿದೆ. ಅದು ಹೇಗೋ ಅದು ಒಂದು ತಿಂಗಳು ಹಿಂದಕ್ಕಾಗೋಗ್ಬಿಟ್ಟಿದೆ, 15 ದಿವಸ ಹಿಂದೆ ಆಗಿದೆ. ಇದು ದ್ವಿತೀಯ ದಿವಸ ನಡೆಯುತ್ತದೆ, ಕಾರ್ತಿಕ ಶುದ್ಧ ದ್ವಿತೀಯ. ಹತ್ತತ್ರ 17 ದಿವಸ ಹಿಂದೆ ಆದಂಥ ಶ್ರಾವಣ ಪೂರ್ಣಿಮೆಗಾಗಿದೆ. ಹೆಚ್ಚು ಕಡಿಮೆಗಳಾಗತ್ವೆ. ರಕ್ಷಾಬಂಧನ ಎಲ್ಲರಿಗೂ ಎಲ್ಲ ಮಾಡೋದು, ಇಂದ್ರನಿಗೆ ಶಚಿದೇವಿ ಕಟ್ಟಿದ್ದು ಅಂತ ನಾನು ಹೇಳಿದ್ದೆ. ಈಗ ಅದು ಆ ರಕ್ಷಾಬಂಧನದ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ, 2 in 1 ಆಗಿಬಿಟ್ಟಿದೆ, ಬಾಯಿ ಬಾಜಿನಲ್ಲಿ ಆಗಿದೆ. ಅದಾದ ಮೇಲೆ ಬರ್ತಕ್ಕಂಥದ್ದು ತೃತೀಯ ದಿವಸ. ಇದಾದರೆ ದ್ವಿತೀಯ ದಿವಸ ಆದರೆ ತೃತೀಯ ದಿವಸ ಅದನ್ನು ಅಕ್ಕ ತದಿಗೆ ಅಂತ, ಅಕ್ಕನಿಗೆ ಗೌರವ ಕೊಡೋದಿಕ್ಕೆ ಅಂತ. ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರು ಮನೆಗೆ ಕರೆದು ಔತಣ ಹಾಕಿ ರಕ್ಷಾಬಂಧನ ಮಾಡುವುದಾದರೆ, ಇವತ್ತು ಅಂದರೆ ಮರುದಿವಸ ತದಿಗೆ ದಿವಸ, ತೃತೀಯ ದಿವಸ, ಕಾರ್ತಿಕ ಶುದ್ಧ ತೃತೀಯ ದಿವಸ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದರು ಮನೆಗೆ ಕರೆದು ಸತ್ಕಾರ ಮಾಡೋದು. ಮುಯ್ಯಿಗೆ ಮುಯ್ಯಿ ಮಾಡಲೇಬೇಕು, ಮನೇಲಂತೂ ತಪ್ಪೋದೇನೇ ಇಲ್ಲ. ನನಗೆ ಜ್ಞಾಪಕ ಬರುತ್ತೆ, ದಕ್ಷಿಣ ಕನ್ನಡದ ಒಬ್ಬ ಸ್ನೇಹಿತ ಮದುವೆ ಆದಾಗ, ಅವನ ಮದುವೆ ಅದೊಂದು 2 ದಿವಸಕ್ಕೆ ನಾನು ಒಟ್ಟಿಗೆ ಇದ್ದೆ. ಮದುವೆಯಲ್ಲಿ ಅಡುಗೆ ತಿಂಡಿ ಬಡಿಸೋದು ಮೊದಲುಕೊಂಡು ಎಲ್ಲ ನೋಡ್ಕೋತಾ ಇದ್ದೆ. ಆಮೇಲೆ 3 ದಿವಸನೂ ಇದ್ದೆ ಅವ್ರ ಮನೆಯಲ್ಲೇ. ಎಲ್ಲ ಬಂದ ಪ್ರೆಸೆಂಟೇಷನಿನ ಕವರ್ಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಯಾರು ಕೊಟ್ಟಿದ್ದು ಎಷ್ಟು ಅಂತ ಬರೀತಾ ಇದ್ದ. ಇದೇನೋ ಈ ಲೆಕ್ಕಾಚಾರ ಈ ಥರ ಅಂತ. ಇಲ್ಲ, ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಜ್ಞಾಪಕ ಇಟ್ಕೊಂಡು ಅದರ ಸಮಾನವೋ ಅಥವಾ ಅದು ಅಧಿಕವೋ ಕೊಡದೇ ಇದ್ದರೆ ಅವ್ರ ಕೋಪ ಬರುತ್ತೆ ಆಮೇಲೆ ಅಂತ. ಈ ಪ್ರಾರಬ್ಧಕ್ಕೆ ಯಾಕಪ್ಪ ಇದು ಮುಯ್ಯಿಗೆ ಮುಯ್ಯಿ ಅಂತ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ನಮ್ಮ ಕಡೆ. ಗಿಫ್ಟ್ ಅಂತ ಹೇಳಲ್ಲ, ಮುಯ್ಯಿ ಅಂತ, ಟಿಟ್ ಫಾರ್ ಟ್ಯಾಟ್ ಅನ್ನೋ ತರಹ ಮುಯ್ಯಿಗೆ ಮುಯ್ಯಿ ಅನ್ನೋ ತರಹ ಬಹುಮಾನದ ಸ್ಥಿತಿ ಆಗಿದೆಯಲ್ಲ, ಬಹುನಾಮ ಅಂತ ಅಂದ್ಕೊಂಡೆ. ಆ ಒಂದು ಭಾವ ಬಿದಿಗ, ಅಕ್ಕ ತದಿಗೆ ಈ ತರಹ ಆಗಿದೆ. ಅದಾದ ಮೇಲೆ ಪಂಚಮಿ ಎಂದು ಬರುತ್ತದಲ್ಲ, ಅದು ಲಾಭ ಪಂಚಮಿ ಅಂತ ಕರೀತಾರೆ. ಅದು ವರ್ತಕರು ಮಾಡತಕ್ಕಂಥ ವಿಶೇಷವಾದ ಪೂಜೆ, ಲಾಭ ಪಂಚಮಿ ಅಂತಲೇ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಗುಜರಾತ್, ಸಿಂಧ್ ಈ ಥರ ಪ್ರಾಂತಗಳಲ್ಲಿದೆ. ಹೇಳಿ ಕೇಳಿ ನಮ್ಮ ದೇಶದ ವಾಣಿಜ್ಯ ವ್ಯವಹಾರಗಳ ಪರಾಕಾಷ್ಠೆ ಇದ್ದದ್ದಲ್ಲೇ ತಾನೆ. ಮುಂಬೈ ಅದನ್ನು ನಮ್ಮ ದೇಶದ ಅರ್ಥ ಪ್ರಪಂಚದ ರಾಜಧಾನಿ ಅಂತೀವಿ. ಇಟ್ ಈಸ್ ದಿ ಎಕನಾಮಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಇಟ್ ಈಸ್ ದಿ ನ್ಯೂಯಾರ್ಕ್ ಆಫ್ ಇಂಡಿಯಾ ಅಂತೆಲ್ಲ ಹೇಳ್ತಾರೆ. ಮುಂಬೈನಲ್ಲಿ 3/4 ವೀಸೆ ಈ ವಾಣಿಜ್ಯ ವ್ಯವಹಾರ ಮಾಡತಕ್ಕಂಥವರು, ಸಂಪತ್ ನಿರ್ಮಾಪಕರಾಗಿರ್ತಕ್ಕಂಥವರೆಲ್ಲ ಗುಜರಾತಿಗಳು.
ಗುಜ್ಜು ಅಂತಲೇ ಅವ್ರನ್ನ ಹೇಳ್ತಾರೆ. ಗುಜ್ಜುಗಳು ಮುಂಬೈ ತುಂಬಿಕೊಂಡಿದ್ದಾರೆ ಅಂತ. ಇನ್ನು ಅವರಿಗೆ ಬೇಕಾಗಿರ್ತಕ್ಕಂಥ ಈ ಶಾನುಭೋಗಿಕೆ ಕೆಲಸ, ಕರ್ಣಿಕರ ಕೆಲಸ ಮಾಡೋದಕ್ಕೆಲ್ಲ ತಮಿಳುನಾಡಿನ ಜನ ಹೋಗಿದ್ದಾರೆ. ಮಾತುಂಗಾದಲ್ಲಿ ಅವರೇ ಕೂತ್ಬಿಟ್ಟಿದ್ದಾನೆ. ಇನ್ನು ಮಿಕ್ಕ ಕೆಲಸ ನೋಡ್ಕೊಳ್ಳೋದಕ್ಕೆ ಒಂದಷ್ಟು ಕನ್ನಡಿಗರಿದ್ದಾರೆ, ದುಡಿಮೆ ಮಾಡೋದಕ್ಕೆ ಬಿಹಾರಿಗಳಿದ್ದಾರೆ. ಮಹಾರಾಷ್ಟ್ರದವ್ರು ಪಾಪ ಯಾಕಿದ್ದಾರೆ ಅಂತ, ಅದಕ್ಕೇನೆ ಮಹಾರಾಷ್ಟ್ರದವ್ರಿಗೆ ಸಂಕಟ ಆಗಿಬಿಟ್ಟಿರುವಂಥದ್ದು, ಶಿವಸೇನಾ ಇತ್ಯಾದಿ ಕೋಲಾಹಲಗಳೆಲ್ಲ ಬಂದಿದ್ದು ಹಾಗೆ ಅಂತ ಗೊತ್ತಾಗುತ್ತದೆ. ಅಲ್ಲಿ ವರ್ತಕರು ದೀಪಾವಳಿಯಿಂದಲೇ ವರ್ಷಾರಂಭ ಮಾಡ್ತಾರೆ. ನಾನು ಮೊದಲಿಗೂ ಹೇಳಿದ್ದೆ, ತುಲಾ ರಾಶಿಯಲ್ಲಿ ತುಲಾ ಮಾಸ ಇಲ್ಲಿ ಬರ್ತಕ್ಕಂಥದ್ದು, ತುಲಾ ತಕ್ಕಡಿ ವರ್ತಕ ವಾಣಿಜ್ಯ ಅದಕ್ಕೆ ಅಂತ. ಹಾಗಾಗಿ ಲಾಭ ಪಂಚಮಿ ಅಂತ. ಸಾಮಾನ್ಯವಾಗಿ ಈ ಲೆಕ್ಕ ಮಾಡುವವರು, ವಾಣಿಜ್ಯ ವ್ಯವಹಾರ ಮಾಡುವವರು, ವ್ಯಾಪಾರಿಗಳು ಎಲ್ಲ ಒಂದು ಅಂತ ಹೇಳೋದಿಲ್ಲ. ಅಳತೆ ಮಾಡುವಾಗ ಲಾಭ 2, 3, 4 ಅಂತ ಹೇಳ್ತಾರೆ, 7 ಅಂತ ಹೇಳೋಲ್ಲ. 7ಗೆ ಪ್ರಾಸ ಹಾಳು ಅಂತಿದೆ ಅಂತ, ಅದಕ್ಕೆ 6 ಮತ್ತೊಂದು ಅಂತೆಲ್ಲ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ನಂಬಿಕೆಗಳು ಹೇಗೆ ಬರುತ್ತವೆ ಅನ್ನೋದು ಸೂಕ್ಷ್ಮಗಳು ನೋಡಿದ್ರೆ ಗೊತ್ತಾಗುತ್ತದೆ. 1 ಅಂತ ಹೇಳಲೇಬಾರ್ದು ಅಂತ, ಬಂದದ್ದು ಮೊದಲಿಗೆ ಲಾಭ ಅಂತ ಅನ್ಬೇಕು ಅಂತ. ಈಗಲೂ ಅಷ್ಟೇ, ನೀವು ಆಟೋಗಳಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ ಹೂವನ್ನು ಮತ್ತೊಂದು ಬೆಳಗ್ಗೆ ತರಕಾರಿ ಕೊಳ್ಳುವಾಗ ಬೋಣಿ ಅಂತ ಇರುತ್ತಲ್ಲ, ನೀವು ಬೇಡ ಅಂತಂದರೆ ಅವರಿಗೆ ಆ ದಿವಸವೆಲ್ಲ ವ್ಯಾಪಾರ ಆಗೋಲ್ಲ ಅಂತ ಸೆಂಟಿಮೆಂಟ್ಸ್. ಅದಕ್ಕೆ ನೀವು ಕೇಳಿದ ಬೆಲೆ ಕೊಟ್ಟು ಹೋಗ್ತಾರೆ, ಇಲ್ಲ ಬೈಕೋತಾರೆ, ಏನಾದ್ರು ತೊಗೊಂಡ್ಬಿಡಿ ಅಂತಾರೆ, ಮುಂದೆ ಹೋಗು ಅಂತ ಅನ್ನಬಾರದು ಅಂತ. ಅದರಿಂದ ನಾವು ಕೊಳ್ಳುವುದು ಖಾತ್ರಿ ಇದ್ದರೆ ಮಾತ್ರ ಅವನ್ನ ಕರೀಬೇಕು. ಪಾಪ ಅವ್ರಿಗೂ ಇರಸುಮುರಸು ಆಗಬಾರ್ದು, ಬೋಣಿ ಚೆನ್ನಾಗಿ ಆಗಬೇಕು. ಈ ಥರದ್ದು ಸೆಂಟಿಮೆಂಟ್ಸ್ ಇರುತ್ತವಲ್ಲ, ಒಳ್ಳೆಯ ರೀತಿಯಲ್ಲೆಲ್ಲ ಆರಂಭವಾಗಬೇಕು. ಅದೆಲ್ಲ ಆ ಒಂದು ಲಾಭ ಪಂಚಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತ ನಮಗೆ ತಿಳಿಯುತ್ತದೆ. ಆಮೇಲೆ ನಾವು ಆ ದೀಪಾವಳಿಯ ವಿಶೇಷವನ್ನೇ ಮತ್ತಷ್ಟು ನೋಡ್ತಾ ಬಂದಾಗ ಇನ್ನೂ ಯಥೇಷ್ಟವಾದ ಸಂಗತಿಗಳು ನಮಗೆ ಕಾಣಸಿಗುತ್ತದೆ. ಅದು ಏನಂತಂದರೆ, ಪಗಡೆದು ದ್ಯೂತದ್ದು ಹೇಳೋದನ್ನೆಲ್ಲ, ಅದರ ಜೊತೆಗೆ ಕಳವಿಂದು ಕೂಡ ಉಂಟು. ಕದಿಯೋದು ಕೂಡ ಒಂದು ಆಟಕ್ಕಾಗಿ ಕದೀತಕ್ಕಂಥದ್ದು ಅಂತ. ಅದು ಒಂದು ಸ್ವಾರಸ್ಯ. ಆಟವಾಗಿ ಕಲೆಯಾಗಿ ಮಾಡಿದಾಗ ಚೆನ್ನ. ಯಾರ್ದೋ ಮನೆಯಿಂದ ಏನೋ ಒಂದು ಪದಾರ್ಥ ಕದ್ಕೊಂಡು ಬಂದ್ಬಿಡೋದು, ಅವ್ರ ಮನೆಯೆಲ್ಲ ಪರದಾಡ್ಬಿಡಿದ್ರೆ ಮರುದಿವಸ ಅವ್ರ ಮನೆಗೆ ಹೋಗಿ ಆ ಪದಾರ್ಥದ ಜೊತೆಗೆ ಸಿಹಿ ಹಣ್ಣು ಎಲ್ಲ ತೊಗೊಂಡು ಹೋಗಿ ಕೊಡ್ತಕ್ಕಂಥದ್ದು ಅಂತ. ಅದನ್ನು ಚೌರ್ಯ ಪ್ರತಿಪತ್ತಂತಲೂ ಹೇಳ್ತಾರೆ. ಚೌರ್ಯ ದ್ಯೂತ ಪರಿಗ್ರಹದಿಂದ ನಡೆದಿರತಕ್ಕಂಥದ್ದು. ಈ ದ್ಯೂತದ ಬಗ್ಗಂತೂ ಭರ್ತೃಹರಿ ತುಂಬ ಚೆನ್ನಾಗಿ ಹೇಳಿದ್ದಾನೆ. ಆ ಒಂದು ಯತ್ರಾನೇಕ ಕ್ವಚಿದಪಿ ಗೃಹೇ ತತ್ರ ತಿಷ್ಠತ್ಯತೇಕಃ ಯತ್ರಾಪ್ಯೇಕಸ್ತದನುಭವಃ ತತ್ರ ಏಕೋಪಿ ಚಾಂತೆ ಇತ್ತಂ ನೀಯೈ ರಜನಿ ದಿವಸೈರ್ ಲೋಲಯನ್ ದ್ವಾವಿವಾಕ್ಷೌ ರಜನಿ ದಿವಸೌ ಲೋಲಯನ್ ಇತ್ತಂ ನೀಯೌ ನೇಯೌ ರಜನಿ ದಿವಸೌ ಲೋಲಯನ್ ದ್ವಾವಿವಾಕ್ಷೌ ಕಾಲಃ ಕಾಲ್ಯ ಭುವನ ಫಲಕ್ಕೆ ಕ್ರೀಡತಿ ಪ್ರಾಣಿಶಾರೈಹಿ ಅಂತ. ಪಶ್ಯಂತೀಷು ಶ್ರುತಿಷು ಪರಿತಃ ಸೂರ್ಯಬೃಂದೇನ ಸಾರ್ಧಂ ಮಧ್ಯೆ ಕೃತ್ವಾ ತ್ರಿಗುಣಫಲಕಂ ನಿರ್ಮಿತ ಸ್ಥಾನಭೇದಂ ವಿಶ್ವಾಧೀಶ ಪ್ರಣೇನಿ ಸದಾ ವಿಭ್ರಮದ್ಯೂತವೃತ್ತೌ ಬದ್ಧಾಜೀವ ದದತಿ ಇವಯೋಹೋ ಅಕ್ಷಸಾರ ಪ್ರಚಾರ ಅಂತ. ಇದು ಶ್ರೀಗುಣಸ್ತವದಲ್ಲಿ ಬರತಕ್ಕಂಥದ್ದು. ಅಂದರೆ ಒಂದು ಭರ್ತೃಹರಿಯಲ್ಲಿ ಶಿವ ಪಾರ್ವತಿಯರದು, ಇದು ಲಕ್ಷ್ಮೀನಾರಾಯಣರದು ಅಂತ. ತಾತ್ಪರ್ಯ ಇಷ್ಟೇ, ತ್ರಿಗುಣಗಳನ್ನೇ ಫಲಕವಾಗಿ ಮಾಡಿಕೊಂಡು ಜೀವರುಗಳನ್ನೇ ಕಾಯಿಗಳಾಗಿಟ್ಟುಕೊಂಡು ಎಲ್ಲ ದಿವ್ಯ ಸೂರ್ಯಗಳ ಜೊತೆಗೆ ಸೇರಿ ಅವರೆಲ್ಲ ವಾಚ್ ಮಾಡ್ತಾ ಇರುವಾಗ ಚೀರಿಂಗ್ ಸ್ಕ್ವಾಡ್ ಆಗಿ ಲಕ್ಷ್ಮೀನಾರಾಯಣರ ಆಟ ಆಡ್ತಾರೆ ಅಂತ. ಹಾಗೆ ಪ್ರಾಣಿಗಳ ನಮ್ಮ ಜೀವರಾಶಿಗಳನ್ನೇ ಕಾಯಿಗಳಾಗಿಟ್ಟುಕೊಂಡು ಹಗಲು ರಾತ್ರಿಗಳನ್ನು ಪಗಡೆ ದಾಳಗಳಾಗಿ ಮಾಡಿಕೊಂಡು ಕಾಲ ಮತ್ತು ಮಹಾಕಾಲ ಮಹಾಕಾಳಿಯರು ಆಟ ಆಡ್ತಾರೆ ಅಂತ. ಈ ರೀತಿಯಾಗಿ ಆ ಒಂದು ದೀಪಾವಳಿಯ ದ್ಯೂತಕ್ಕೆ ಸಂಬಂಧಪಟ್ಟಂಥ ಸ್ವಾರಸ್ಯ ಎಷ್ಟೋ ಉಂಟು. ಹೀಗಿರುವಂಥದ್ದನ್ನು ಮತ್ತು ನೋಡೋಣ ನಾಳೆ. ನಮಸ್ಕಾರ, ಧನ್ಯವಾದ.